ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರಯತಯೇ ನಮಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತು ಸುಧೀಂದ್ರ ತೀರ್ಥರ ಮಧ್ಯಾರಾಧನಾ, ರಾಜರ ಪೂರ್ವಾರಾಧನಾ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನಾ, ಒಟ್ಟೊಟ್ಟಿಗೆ ಈ ಪರ್ವಕಾಲ ಮಹಾನುಭಾವರ ಈ ಆರಾಧನಾ ಇದ್ದುದರಿಂದ ಸಂಗಮ ಆಗ್ತಾ ಇದೆ. ಇಂಥ ಪರ್ವಕಾಲದಲ್ಲಿ ನಿನ್ನೆ ತನಕ ನಾವು ಪುಂಡರೀಕ ವರದ ಪಾಂಡುರಂಗ ವಿಠಲನ ಕ್ಷೇತ್ರ ಅಲ್ಲಿ ತನಕ ಪ್ರಯಾಣ ಮಾಡ್ತಾ ಮುಂದೆ ಪಾಂಡುರಂಗ ವಿಠಲನ ಸನ್ನಿಧಾನದಿಂದ ರಾಜರು ಗೋದಾವರಿ ನದಿ ತೀರಕ್ಕೆ ಅಂತ ಬಂದು ಗೋದಾವರಿಯ ಮಹತ್ವ, ಅವಳನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಶ್ಲೋಕವನ್ನು ನಿನ್ನೆ ದಿವಸ ನಾವು ಚಿಂತಿಸಿದ್ವಿ. ಶ್ರೀಕೃಷ್ಣನ ಪಾದದಲ್ಲಿ ಭಕ್ತಿ ಕೊಡು, ಸಂಸಾರದಲ್ಲಿ ವಿರಕ್ತಿ ಕೊಡು, ಅನಂತರದಲ್ಲಿ ನಮಗೆ ಮುಕ್ತಿ ಕೊಡು. ನೀನು ನಮಗೆ ಪಾಪ ಕಳೆಯೋದು, ಪುಣ್ಯ ಕೊಡೋದು ಅಂತನ್ನೋ ಕೆಲಸ ಬೇರೆ ಬೇರೆ ನದಿಗಳು ಮಾಡೇ ಮಾಡ್ತಾವೆ. ನಿನ್ನನ್ನು ನಾನು ಅದನ್ನೇ ಕೇಳ್ತಾ ಕೂಡಲ್ಲ, ನನಗಿದನ್ನು ಕೊಡು ಅಂತ ಕೇಳಿದ್ವಿ. ಅದಾದ ಮೇಲೆ ರಾಜರಂತಾರೆ ಇನ್ನೊಂದು ಪದ್ಯ, ಆದೌ ಧವಲ ಗಂಗಾಖ್ಯ ಗಂಗಾ ದ್ವಾರಾಭಿದಾಂತರೇ ಪಶ್ಚಾತ್ ಕುಶಾವರ್ತ ಪದ ಗೋದಾ ಮೋದಾಯ ಸಾಸದಾ. ಶಿವನ ತಲೆಯಿಂದ ಕೆಳಗೆ ಬಂದಲ್ಲ ಇವಳು, ಅದಕ್ಕೆ ಇವಳನ್ನ ಮೊದಲು ಕರೆಯುವಾಗ ಧವಳ ಗಂಗಾ ಅಂತ ಹೆಸರಿನಿಂದ ಕರೀತಾರಂತೆ. ಮಧ್ಯದಲ್ಲಿ ಇವಳು ಅಲ್ಲಿ ಸ್ವಲ್ಪ ಕೆಳಗಿಳಿದು ಬರ್ತಾ ಇರುವಾಗ ಗಂಗಾದ್ವಾರ ಅಂತ ಕರೆದ್ರಂತೆ. ಆಮೇಲೆ ಗೌತಮರು ಈ ನದಿಯನ್ನು ಕರೆದುಕೊಂಡು ಬರುವಾಗ ದರ್ಬೆ ಹಿಡಿದು ತೋರಿಸ್ತಾ ಬಂದ್ರ ದಾರಿ ಅಂತ ಕುಶಾವರ್ತ ಅಂತ ಕರೆಸ್ಕೊಂಡ್ಲಂತೆ. ಆಮೇಲೆ ಬಂದು ಆ ಆಕಳು ಸತ್ತದ್ದನ್ನು ಬದುಕಿಸಿಕೊಡ್ತಲ್ಲ ಅಂತ ಅದಕ್ಕೆ ಗೋದಾ ಗಾಂ ದದಾತಿ ಅಂತನ್ನೋ ಅರ್ಥದಲ್ಲಿ ಗೋದಾ ಅಂತ ಆದ್ಲಂತೆ. ಆದೌ ಧವಲಗಂಗಾಖ್ಯ, ಮೊದಲು ಧವಲಗಂಗಾ ಅಂತ ಕರೆಸ್ಕೊಂಡ್ಲು. ಅದರಿಂದ ಅರ್ಥ ನಮ್ಮನ್ನ ಧವಳ ಮಾಡ್ತಾಳೆ ಅಂತ ಅರ್ಥ, ಶುದ್ಧಿ ಮಾಡ್ತಾಳೆ. ಆಮೇಲೆ ಗಂಗಾದ್ವಾರಾಭಿದ, ನಮ್ಮನ್ನು ಶುದ್ಧಿ ಮಾಡೋದಲ್ಲದೆ ಗಂಗಾ ದ್ವಾರದ ಬಳಿಗೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಕುಶಾವರ್ತಳಾಗ್ತಾಳೆ. ಆಮೇಲೆ ನಮಗೆ ಮೋದವನ್ನು ಉಂಟು ಮಾಡ್ತಾಳೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ರಾಜರು. ಹೀಗೆ ಸ್ಥಳ ಪುರಾಣ ಏನಿದೆ ಅದನ್ನು ಅನುಸರಿಸಿ ಬೇರೆ ಬೇರೆ ನಾಮಗಳು ಇವಳಿಗೆ ಬಂದದ್ದನ್ನು ಕೂಡ ಪರಿಚಯಿಸಿ ವರ್ಣನೆಯನ್ನು ಮುಕ್ತಾಯ ಮಾಡಿದರು. ಗೋದಾವರಿ ತೀರದಿಂದ ವಾದರಾಜರು ಮುಂದೆ ಯಮುನಾ ನದಿ ತೀರಕ್ಕೆ ಬಂದ್ಬಿಟ್ರು. ಗೋದೆ ದಾಟಿ ಯಮುನೆಗೆ ಬಂದ್ರಂತೆ. ಯಮುನೆಯಲ್ಲಿ ಸ್ನಾನ ಮಾಡಿದಾಗ ಯಮುನೆ ನೋಡಿದ ಕೂಡಲೇ ನೆನಪು ಬಂತವರಿಗೆ. ಯಮುನೆಯಲ್ಲಿ ಕಾಳಿಂದಿ ಅಂತ ಯಮುನೆ ಕರೀತಾರೆ, ಹೆಸರು ಕೇಳಿರ್ಬೇಕು ನೀವು. ಆ ಯಮುನೆಯ ಸಹೋದರನೇ ಯಮ. ಸೂರ್ಯನ ಮಕ್ಕಳು ಇಬ್ಬರು, ಒಬ್ಬಳು ಯಮುನಾ, ಇನ್ನೊಬ್ಬ ಯಮ. ಹೀಗಾಗಿ ಅಣ್ಣ ತಂಗಿ. ವಾದರಾಜರು ಚಮತ್ಕಾರ ಮಾಡ್ತಾರೆ. ನಿನ್ನಲ್ಲಿ ಸ್ನಾನ ಮಾಡಿದರೆ ನೀನು ಯಾರ ಹತ್ರ ಕಳಿಸ್ತೀಯ ನಮ್ಮನ್ನ ಅಂತ ಕೇಳಿದ್ರು. ಯಜಮಾನ ಸಮುದ್ರ ಶಯನ ನಾರಾಯಣ. ಸಮುದ್ರ ಶಯನ ನಾರಾಯಣ ಆದದ್ರಿಂದ ಸಮುದ್ರ ಕಳಿಸಿದ್ರೆ ನಾರಾಯಣನ ಹತ್ರ ಹೋಗ್ತೇವೆ,
ಅಂದ್ರೆ ಯಜಮಾನನ ಮನೆಗೆ. ನಿಮ್ಮ ತವರು ಮನೆಗೆ ಕಳಿಸಿದ್ರೆ ಯಮಪಟ್ಟಣಕ್ಕೆ ಹೋಗ್ತೀವಿ. ಇದೆಂಥ ಚಮತ್ಕಾರ. ರಾಜರಂತಾರೆ, ಕಾಲಿಂದಿತ್ವಮಘಾನ್ವಿತಾನಪಿ ಸತಃ ಕೃತ್ವಾ ಪವಿತ್ರಾತ್ಮನೋ ಗಂತುಂ ನೈವ ಕದಾಪಿ ಮುಂಚಸಿ ತವ ಭ್ರಾತುರ್ನಿಕೇತಂ ಪ್ರತಿ. ಯಾವಾಗಲೂ ಹೆಣ್ಣಿಗೆ ಸಾಮಾನ್ಯವಾಗಿ ಲೋಕದಲ್ಲಿ ತವರು ಮನೆ ಅಂದರೆ ಅಭಿಮಾನ ಇದ್ದೇ ಇರ್ತದೆ. ಹೀಗಾಗಿ ಯಾರನ್ನಾದರೂ ಬಂದಾಗ ಹೆಚ್ಚು ತನ್ನನ್ನು ಹಚ್ಚಿಕೊಂಡಿದ್ದಾರೆ ಅಂದರೆ, ನೀವು ಆ ಕಡೆ ಹೋದಾಗ ನಮ್ಮ ತವ್ರ ಮನೆ ಒಂಚೂರು ಹೋಗಿ ಬರ್ರಿ ಅಂತಿರ್ತಾರೆ. ಅಡ್ರೆಸ್ ಎಲ್ಲ ನಾ ಕೊಡ್ತೇನೆ ಬೇಕಂದ್ರೆ ಅಂತ. ಆ ಅಭಿಮಾನ ನಿನಗಿಲ್ಲ ಅಂತಾರೆ ವಾದರಾಜರು. ಯಾಕಿಲ್ಲ? ಎಷ್ಟೇ ಪಾಪದಿಂದ ಕೂಡಿ ಬಂದಿದ್ರು ಕೂಡ ಆ ಪಾಪಿಷ್ಠರನ್ನ ಯಮಪಟ್ಟಣಕ್ಕೆ ನೀನು ಕಳಿಸಲ್ಲಲ್ಲ, ಅದಕ್ಕೆ ನಿನಗೆ ಉಳಿದವರಂತೆ ತವರು ಮನೆಗೆ ಕಳಿಸುವ ಸ್ವಭಾವ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಸ್ವರಸವಾದ ವ್ಯಾಖ್ಯಾನ ರಾಜರು. ಹೇಳ್ತಾರೆ, ಕಾಲಿಂದಿತ್ವಮಘಾನ್ವಿತಾನಪಿ ಸತಃ ಕೃತ್ವಾ ಪವಿತ್ರಾತ್ಮನಃ. ಅಘಾನ್ವಿತಾನಪಿ, ಪಾಪ ಇದ್ರೂ ಕೂಡ ಜನನಿಗೆ ನಿನ್ನಲ್ಲಿ ಮುಳುಗೋ ಮಾತ್ರದಿಂದ ಆ ಪಾಪಗಳನ್ನೆಲ್ಲ ನಿರ್ಮೂಲ ಮಾಡಿದ್ರಿಂದ, ಪಾಪ ಇದ್ದವರಷ್ಟೇ ಯಮಪಟ್ಟಣಕ್ಕೆ ಹೋಗ್ಬೇಕು. ನಿನ್ನಲ್ಲಿ ಬಂದಾಗಲೇ ಪಾಪ ಕಳೆದು ಬಿಟ್ರೆ ನಿಮ್ಮ ಅಣ್ಣನ ಮನೆಗೆ ಹೋಗೋ ಪ್ರಸಂಗನೇ ಬರಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಾರವರು? ಕಿಂತು ಕ್ಷೀರಪಯೋಧಿವಾಸ ನಿರತಾನ್ ಪ್ರೀತ್ಯಾ ಕರೋಶ್ಯಾಶ್ರಿತಾನ್. ಕ್ಷೀರಪಯೋಧಿವಾಸ ನಿರತಾನ್. ಕ್ಷೀರಪಯೋಧಿವಾಸರು ಯಾರು? ಕ್ಷೀರಪಯೋಧಿಯಲ್ಲಿ ಶಯನನನ್ನಾಗಿ ಮಾಡೋದು ಯಾರನ್ನ? ಮುಕ್ತರನ್ನ. ಕ್ಷೀರಪಯೋಧಿಯಲ್ಲಿ ವಾಸ ಮಾಡಿರೋನು ಪರಮಾತ್ಮ. ಅವನನ್ನೇ ಆಶ್ರಯಿಸುವಂಗೆ ಮಾಡೋದು ಅಂದ್ರೆ ಮುಕ್ತರನ್ನು ಮಾಡೋರು ಅಂತ ಅರ್ಥ. ನೀನು ಪ್ರೀತಿಯಿಂದ ನಿನ್ನ ಬಳಿ ಬಂದು ಮುಳುಗಿದಾಗ ಯಮುನೆ ಕ್ಷೀರಪಯೋಧಿ ವಾಸ ನಿರತರನ್ನಾಗಿ ಮಾಡಿ ನಿನಗೆ ಎಷ್ಟಿದೆ ಗಂಡನ ಮೇಲೆ ಪ್ರೀತಿ ಅನ್ನೋದನ್ನ ನಿನ್ನ ಈ ವ್ಯವಸ್ಥಿತವಾದಂತಹ ವ್ಯಾಪಾರವೇ ತೋರಿಸ್ತದೆ ಅಂತ ಅಂದ್ಬಿಟ್ಟು. ಸ್ನಿಗ್ಧೆ ಭರ್ತರಿ ಕಾಮಿನಿ ಜನರುಚಿ ತತ್ಪಕ್ಷ ಏವಖ್ಯಲಂ. ಇದೊಂದು ನುಡಿ ನೆನಪಿಟ್ಕೋಬಹುದು. ಸ್ನಿಗ್ಧೆ ಭರ್ತರಿ ಕಾಮಿನಿ ಜನರುಚಿ. ತವ್ರ ಮನೆ ಅಭಿಮಾನ ಯಾವಾಗ ಮರೀತದೆ ಅಂದ್ರೆ, ಗಂಡ ಅದಕ್ಕಿಂತ ದುಪ್ಪಟ್ಟು ಪ್ರೀತಿ ತೋರಿಸಿದಾಗ ಮರೀತದಂತ. ಗಂಡನ ಪ್ರೀತಿಯಲ್ಲಿ ಕೊರತೆ ಉಂಟಾದಾಗ ನೆನಪು ಜಾಸ್ತಿ ತವ್ರ ಮನೇಲಿ ಇರ್ತದಂತೆ. ವಾದರಾಜರು ಚಮತ್ಕಾರ ಮಾಡಿದ್ರು. ನಿನಗೆ ಗಂಡನ ಮೇಲೆ, ಗಂಡನಿಗೆ ನಿನ್ನ ಮೇಲೆ ಪ್ರೀತಿ ಅತಿಶಯ ತವ್ರ ಮನೆಗಿಂತ ಜಾಸ್ತಿ ತೋರಿಸಿದ್ರಿಂದ ನಿನ್ನ ಹತ್ರ ಬಂದವರನ್ನೆಲ್ಲ ಅವನ ಹತ್ರ ಕಳಿಸ್ತಿದ್ದಿ ಅಂದ ಮೇಲೆ ನಿನಗೆ ಯಜಮಾನನ ಮೇಲೆ ಪ್ರೀತಿ ಎಷ್ಟಿದೆ ಅಂತ ನನಗೆ ಅರ್ಥ ಆಯ್ತು ಅಂತ. ಹೆಂಗಿದೆ? ಸ್ನಿಗ್ಧೆ ಭರ್ತರಿ ಕಾಮಿನಿ ಜನರುಚಿ. ಸ್ನಿಗ್ಧೆ ಭರ್ತರಿ. ಭರ್ತರಿ ಅಂದ್ರೆ ಗಂಡ, ಸ್ನಿಗ್ಧೆ ಅಂದ್ರೆ ಪ್ರೀತಿ ಪಾತ್ರನಾಗ್ತಾನೆ, ಪ್ರೀತಿ ಮಾಡ್ತಾನೆ ಅಂತಾದಾಗ ಹೆಣ್ಣಿಗೂ ಕೂಡ ಅದಕ್ಕೆ ತಕ್ಕಂತೆ ಹೆಚ್ಚು ಪ್ರೀತಿ ಉಂಟಾಗ್ತದೆ ಅನ್ನೋದು ನಿನ್ನನ್ನು ನೋಡೇ ನಾನು ಸಿದ್ಧಪಡಿಸ್ಕೊಂಡೆ. ಇವ ಏನು ಪ್ರೀತಿನೇ ತೋರಿಸ್ಲಿಲ್ಲ ಅಂದ್ರೆ ಒಣ ಒಣ ಠಣ ಠಣ ಇದ್ದಂಗಿದ್ದ ಅಂದ್ರೆ, ನೀ ಎಷ್ಟೇ ಆಗಲಿ ಬೇರೆಯವ್ರ ಮನೆಯಿಂದ ಬಂದಿದ್ದಿ ಅಂತನೋ ಹಂಗೆ ನೋಡಿದ್ರೆ ಮತ್ತೇನು ಮಾಡ್ಬೇಕು ಅವಳಾದರೂ ಕೂಡ. ಹೀಗಾಗಿ ಭರ್ತರಿ ಸ್ನಿಗ್ಧೆ, ಹೀಗೆ ಆ ಪ್ರೀತಿ ಯಜಮಾನ ನಿನ್ನ ಮೇಲೆ ತೋರಿಸ್ತಾನೆ, ನೀನು ಅದಕ್ಕೆ ಅವನ ಮೇಲೆ ಅನುರಕ್ತಳಾಗಿದ್ದಿ. ತವ್ರ ಮನೆ ಕಡೆಗೆ ಯಾರನ್ನ ಕಳಿಸ್ಕೊಡಲ್ಲ ನೀನು, ಇದು ನಿನ್ನ ಮಹಿಮೆ ಅಂತ ವ್ಯಾಖ್ಯಾನ ಮಾಡಿಬಿಟ್ಟು. ಒಳಗಡೆ ಅಧ್ಯಾತ್ಮ ಯಮಪಟ್ಟಣಕ್ಕೆ ಪಾಪಿಷ್ಠರನ್ನ ಕಳಿಸ್ಕೊಡಲ್ಲ, ಪುಣ್ಯವಂತರನ್ನ ಮಾಡಿಬಿಡ್ತಾಳೆ ಅನ್ನೋದು ಅಧ್ಯಾತ್ಮ. ಮೇಲ್ನೋಟಕ್ಕೆ ಅಲಂಕಾರ, ಗಂಡ ಹೆಂಡತಿ ಅನ್ನೋ ಕೌಟುಂಬಿಕ ವ್ಯವಸ್ಥೆಯ ಉದಾಹರಣೆಗಳು. ಮೇಲ್ನೋಟಕ್ಕೆ ಉದಾಹರಣೆ ಇದು, ಒಳನೋಟಕ್ಕೆ ಪಾಪಿಷ್ಠರು ಅಲ್ಲಿಗೆ ಹೋಗಬಾರ್ದು ಯಮಪಟ್ಟಣಕ್ಕೆ ಅನ್ನೋದು ಇವರು ತೀರ್ಥಯಾತ್ರೆಯಲ್ಲಿ ಈ ಸೊಬಗನ್ನು ಚಿಂತನೆ ಮಾಡಿಸ್ಬಿಡ್ತಾರೆ ವಾದರಾಜ. ಹೀಗೆ ಇದಕ್ಕಿಂತ ಒಳಗಿಳಿದು ಅರ್ಥ ಮಾಡಿದ್ದಾರೆ. ಯಮುನೆಯನ್ನು ಯಮುನೆ ಅಂತ ಸಂಬೋಧಿಸದೆ ಕಾಳಿಂದಿ ಅಂತ ಸಂಬೋಧಿಸಿ ಸೂಚಿಸ್ತಾರೆ. ಒಳಗಡೆಯಲ್ಲಿ ಲಕ್ಷ್ಮೀ ರೂಪವು ಕಾಳಿಂದಿ ಅಂತ ಒಂದು ಹೆಸರು ಇಟ್ಟಿದೆ ಅಂತೆ. ಪರಮಾತ್ಮ ಆ ರೂಪ ಇಟ್ಟಿದ್ದಾನೆ. ಅದಕ್ಕೆ ಪರಮಾತ್ಮ ಯಮುನೆ ತೀರದಲ್ಲಿ ಕಾಳಿಂದಿ ವಿವಾಹ ಮಾಡಿಕೊಂಡ. ಭದ್ರ, ಆಮೇಲೆ ಮಿತ್ರವಿಂದ, ಲಕ್ಷಣ, ಜಾಂಬವತಿ,
ಅಂತ ಹೇಳುವಾಗ ನೀಲ, ಇನ್ನೊಬ್ಬಳಿದ್ದಾಳು, ಅವಳೇ ಯಾರು? ಕಾಳಿಂದಿ ಅಂತ. ಆ ಕಾಳಿಂದಿ ಯಮುನಾ ನದಿ, ಅವಳಲ್ಲಿ ಕಾಳಿಂದಿ ಹೆಸರಿನ ಲಕ್ಷ್ಮೀ ಸನ್ನಿಧಾನ. ಅದಕ್ಕೆ ಪರಮಾತ್ಮ ಷಣ್ಮಹಿಷಿಯರಲ್ಲಿ ಒಬ್ಬಳಿಯವಳು ಅಂತ ಇವಳನ್ನು ವಿವಾಹ ಮಾಡಿಕೊಂಡಿದ್ದಾರೆ. ಇದರಿಂದಲೂ ಸೂಚನೆ ಮಾಡ್ತಾರೆ ವಾದರಾಜರು. ಸ್ನಿಗ್ಧೇ ಭರ್ತರಿ ಕಾಮಿನಿ ಜನ ರುಚಿ ಅನ್ನೋ ಶಬ್ದ ಇದೆಯಲ್ಲ, ಅದು ಬರೀ ಸಮುದ್ರ ರಾಜನಂಥ ಗಂಡನಿಗೆ ತನ್ನ ಹೆಂಡತಿ ಯಮುನೆ ಮೇಲೆ ಪ್ರೀತಿ ಇದೆ ಅಂತನ್ನೋ ಅರ್ಥ ಅಷ್ಟೇ ಅಲ್ಲ. ಕಾಳಿಂದಿ ಅಂತೇನು ಲಕ್ಷ್ಮಿ ಇದ್ದಾಳೆ, ನಾರಾಯಣ ಆ ಇಬ್ಬರು ಗಂಡ ಹೆಂಡತಿಯರಲ್ಲಿಯೂ ಕೂಡ ಆ ನಾರಾಯಣನಿಗೆ ಲಕ್ಷ್ಮಿಯ ಮೇಲೆ ಪ್ರೀತಿ ಜಾಸ್ತಿ, ಲಕ್ಷ್ಮಿಗೆ ನಾರಾಯಣನ ಮೇಲೆ ಒಲವು ಜಾಸ್ತಿ ಇದೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಕಾಳಿಂದಿ ಅನ್ನೋ ಶಬ್ದದಿಂದಲೇ ಯಮುನೆಯನ್ನು ಸ್ತೋತ್ರ ಮಾಡಿ ವಾದರಾಜರು ವ್ಯಾಖ್ಯಾನ ಮಾಡಿಬಿಡ್ತಾರೆ. ಇದು ಅಧ್ಯಾತ್ಮ. ಈಗ ಆಧ್ಯಾತ್ಮಿಕ ಸಂದೇಶನೂ ಆಗಿರಬೇಕು. ತೀರ್ಥಯಾತ್ರೆಗೆ ಹೋದಾಗ ಪಾಪ ಕಳ್ಕೊಳ್ಬೇಕು, ನದಿ ಸ್ನಾನ ಮಾಡಿ ಅನ್ನೋ ತತ್ವನೂ ಮೂಡಿರಬೇಕು. ತೀರ್ಥಯಾತ್ರೆ ಮಾಡೋದೇ ನರಕ ಯಾತ್ರೆ ತಪ್ಪಲಿ ಅಂತ, ಯಮುನೆಗೆ ಹೋಗದೆ ಇದ್ರೆ ನರಕ ಯಾತ್ರೆ ತಪ್ಪಲ್ರೋ ಅಂತ ಸೂಚನೆನೂ ಮಾಡಿರಬೇಕು. ಈ ರೀತಿ ವಾದರಾಜರು ಯಮುನಾ ನದಿ ವರ್ಣನೆ ಮಾಡಿಬಿಡ್ತಾರೆ. ಹೀಗೆ ಕಾಳಿಂದಿ ನದಿಯ ವರ್ಣನೆ ಬಹಳ ಚಮತ್ಕಾರವಾಗಿ ಮಾಡಿದ್ದಾರೆ. ಇದು ಹಿಮಾಲಯ ಪರ್ವತದ ಹತ್ರ ಕಳಿಂದ ಅಂತ ಒಂದು ಪರ್ವತದಿಂದ ಹರಿದು ಬರುವಂತಹ ನದಿನೇ ಯಮುನಾ ನದಿ. ಅದಕ್ಕೆ ಕಳಿಂದ ಪರ್ವತದ ಮೇಲಿನಿಂದ ಬಂದಾಳಾದ್ದರಿಂದ ಅವಳಿಗೆ ಕಾಳಿಂದಿ ಅನ್ನೋ ನಾಮವೂ ಬಂತಂತೆ. ಅಂಥ ಅಪೂರ್ವವಾದ ನದಿ. ಆ ಕಳಿಂದ ಪರ್ವತದ ಹತ್ರ ಯಮುನೋತ್ರಿ ಅಂತ, ಗಂಗೋತ್ರಿ ಮತ್ತು ಯಮುನೋತ್ರಿ ಅಂತ ಗಂಗಾ ಉಗಮ ಯಮುನಾ ಉಗಮಗಳ ಜಾಗಗಳಿದ್ದಾವೆ. ಅದರಲ್ಲಿ ಕಳಿಂದ ಪರ್ವತದಲ್ಲಿ ಇದರ ಉಗಮ ಜಾಗ ಇದೆ. ಅಲ್ಲಿ ಇದು ಹರಿತಾಳೆ ಭಾರತ ಖಂಡದೊಳಗೆ. ಬಹುದೂರ ತನಕ ಹರಿದು ಬಂದು 10,000 ಅಡಿಗಳಷ್ಟು ಎತ್ತರದಿಂದ ಕೀಳಕ್ಕೆ ಬೀಳುತ್ತಾಳೆ. ಡೆಹ್ರಾಡೂನ್ ಹತ್ರ ಬಂದು 100 ಯೋಜನದಷ್ಟು ದೂರ ಹರ್ಕೊಂಡು ಹೋಗಿ ಕೊನೆಗೆ ಗಂಗೆಯನ್ನು ಸೇರ್ತಾಳೆ ಪ್ರಯಾಗದ ಹತ್ರ. ಆ ಗಂಗಾ ಮತ್ತು ಯಮುನಾಗಳ ಸಾಗರ, ಅದು ಸರಸ್ವತಿ, 3 ನದಿಗಳ ಸಂಗಮನೂ ಆಗ್ತದೆ. ಅಂಥ ಅದ್ಭುತವಾದಂಥ ನದಿ ಯಮುನಾ ನದಿ. ಈ ಯಮುನಾ ನದಿಯ ಮಹತ್ವ ಬಹಳ. ವೇದವ್ಯಾಸರನ್ನ ನಮಗೆ ಕೊಟ್ಟದ್ದೇ ಈ ಯಮುನಾ ನದಿ. ವೇದವ್ಯಾಸರ ತಾಯಿಯನ್ನು ಕೊಟ್ಟದ್ದೇ ಯಮುನೆ ಅಂದಮೇಲೆ ವೇದವ್ಯಾಸರನ್ನ ಕೊಡ್ಲಿಕ್ಕೂ ಯಮುನೆನೇ ಬೇಕಂದ್ರೆ ಈ ದ್ವೀಪದಲ್ಲೇ ವ್ಯಾಸರ ಅವತಾರ ಆಯಿತು ಅಂತಾದ್ರಿಂದ ಯಮುನಾ ದ್ವೀಪದಲ್ಲಿ ಹುಟ್ಟಿದ್ದಕ್ಕೆ ದ್ವೈಪಾಯನ ಅಂತ ಬಂತಂತೆ ಮಹಾನುಭಾವನಿಗೆ. ಇಂಥ ಯಮುನಾ ನದಿಯ ಸ್ಮರಣೆ ನಾವು ಮಾಡಿದ್ದೇವೆ. ಅದರಿಂದಲೂ ಕೂಡ ಅಂದರೆ ಯಮುನಾ ಸ್ನಾನದಿಂದ ಹೆಚ್ಚು ಫಲ ಉಂಟಾಗ್ತದೆ. ತಾರತಮ್ಯದಲ್ಲಿ ತುಂಗಭದ್ರಾ ನದಿಯ ನಂತರದಲ್ಲಿ ಇವಳ ಸ್ಥಾನ ಅಂತ ಚಿಂತನೆ ಮಾಡಬೇಕು. ಇಲ್ಲಿ ಯಾವಾಗಲೂ ಕೃಷ್ಣ ತನ್ನ ರೂಪ 4 ಕೈಗಳಲ್ಲಿ ಕ್ರಮವಾಗಿ ಭಗವಂತ ದಂಡ, ಶಂಖ, ಚಕ್ರ, ಬಿಲ್ಲು ಇವುಗಳನ್ನು ಧರಿಸಿ ತನ್ನ ರೂಪದಿಂದ ಸನ್ನಿಹಿತನಾಗಿರ್ತಾನೆ. ಯಮುನೆಯಲ್ಲಿ ಹೋದಾಗ ಕೈಯಲ್ಲಿ ದಂಡ, ಆಮೇಲೆ ಭಗವಂತ ಶಂಖ, ಆಮೇಲೆ ಚಕ್ರ, ಆಮೇಲೆ ಬಿಲ್ಲು, ಇಷ್ಟು ಹಿಡ್ಕೊಂಡ ತನ್ನ ಕೃಷ್ಣನ ರೂಪ ಇಲ್ಲಿ ಸನ್ನಿಹಿತನಾಗಿ ಇಟ್ಟಿರ್ತಾನಂತ ಹೀಗೆ ಉಲ್ಲೇಖ ಮಾಡಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಹಾಗಾಗಿ ಯಮುನಾ ಸೇವೆಯನ್ನು ಯಾರು ಮಾಡ್ತಾರೋ ಯಮಲೋಕದ ಸ್ಮರಣೆಯೂ ಅವರಿಗೆ ಬಾರದಂತೆ, ಯಮಲೋಕದ ಹತ್ರವೂ ಕರ್ಕೊಂಡು ಹೋಗದಂತೆ ಅನುಗ್ರಹ ಮಾಡ್ತಾಳೆ ಅಂತಂತ. ಇದು ಯಮುನಾ ನದಿಯ ಸ್ನಾನದ ಮಹಿಮೆ. ಅಲ್ಲಿ ಇದ ಮುಂದೆ ರಾಜರು ಯಮುನೆ ದಡದಂತೆ ಮುಂದೆ ಹೋಗ್ತಾ ಹೋಗ್ತಾ ತ್ರಿವೇಣಿಗೆ ಬಂದರು. ತ್ರಿವೇಣಿ ಸಂಗಮ. ನಿನ್ನೆ ಕೃಷ್ಣವೇಣಿ ಆದ್ಲು ಕೃಷ್ಣ, ಇವತ್ತು ತ್ರಿವೇಣಿಗೆ ಬಂದರು. ಅಲ್ಲಿಗೆ ಬಂದಾಗ ತ್ರಿವೇಣೀಯ ಮಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನಿಹಿತ ಮಾದದ್ದಹ್ಯಾತ್ ಹಿಮಾನೀಂ ಅಂಶುಮಾನಿವ. ಹಿಮಾನೀಂ ಅಂಶುಮಾನ್ ಇವ. ಅಂಶುಮಾನ್ ಅಂದರೆ ಸೂರ್ಯ. ಎಷ್ಟೇ ಮಂಜು ಗಟ್ಟಿಯಾಗಿ ಐಸ್ನಂತಾಗಿದ್ರೂ ಸೂರ್ಯ ಬರ್ತಿರ್ಲಿಕ್ಕೆ ಮಂಜುಗಡ್ಡೆ ಏನಾಗಿಬಿಡ್ತದೆ, ಕರಗಿ ಬಿಡ್ತದೆ. ತ್ರಿವೇಣಿ ಅನ್ನೋ ಸಂಗಮದ ಸ್ಥಳ ಸೂರ್ಯನಂತೆ ಕಿರಣಗಳನ್ನು ಬೀರ್ತಿದೆ ಅಂತೆ. ನಮ್ಮ ಪಾಪಗಳು ಎಂಥವೇ ಮಂಜುಗಡ್ಡೆಯಷ್ಟು ಗಟ್ಟಿಯಾಗಿ ಇದ್ರೂ ಇವಳ ಬಳಿಗೆ ಬಂದು ಸ್ನಾನ ಮಾಡಿದರೆ ಅವು ಸೂರ್ಯನಂತೆ ಕರಗಿಸಿ ಬಿಡ್ತದೆ ಅಂತಂತ.
ಅದೇ ಅರ್ಥ. ತ್ರಿವೇಣೀಯಂ ಅಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ. ಅಘಶ್ರೇಣಿ ಕೃಪಾಣಿ. ಪಾಪಗಳು ಬೆಟ್ಟದಷ್ಟು ಮಾಡಿದ್ರೂ ಕೂಡ ಇವಳು ಕೃಪಾಣಿ, ಖಡ್ಗದಂತೆ ಅದನ್ನು ಕತ್ತರಿಸಿ ಹಾಕ್ತಾಳೆ, ಮುಕ್ತಿಯನ್ನು ಉಂಟು ಮಾಡ್ತಾಳೆ, ನನ್ನ ಅಹಿತವಾದದ್ದನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾಳೆ, ದೂರ ಸರಿಸ್ತಾಳೆ ಅಂತ ವಾದರಾಜರು ಬಹಳ ಚಮತ್ಕಾರವಾಗಿ ಆ ಪದ್ಯದಲ್ಲಿ ಅಂತ್ಯಪ್ರಾಸದೊಂದಿಗೆ ಅನುಸಂಧಾನ ಮಾಡಿಸ್ತಾ ಇದ್ದಾರೆ. ಇಲ್ಲಿ ರಾಜರು ಬಂದಾಗ ಸಾಯಂಕಾಲದ ಆನ್ಹೀಕಕ್ಕೆ ಅಂತ ಕುಳಿತಿದ್ರಂತೆ, ಅಥವಾ ಸಾಯಂಕಾಲ ಆಗಿತ್ತು, ಅಲ್ಲೊಂದು ಸಂಧ್ಯಾ ಮಠ ಅಂತಿತ್ತಂತ ಆ ಕಾಲದಲ್ಲಿ, ಈಗೆಲ್ಲರೂ ಗೊತ್ತಿಲ್ಲ, ಸಂಧ್ಯಾ ಮಠ ಅಂತಿತ್ತಂತ. ಅಲ್ಲಿ ಅವರು ಕುಳಿತಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ವೇದವ್ಯಾಸರು ದರ್ಶನ ಕೊಟ್ರಂತ. ರಾಜರ ಜೊತೆಗೆ ವ್ಯಾಸರು ಮಾತನಾಡ್ತಾ ಮಹಾಭಾರತಕ್ಕೆ ಲಕ್ಷಾಲಂಕಾರ ಬರಿ ಅಂತ ಹೇಳಿ ಹೊರಟ್ರಂತ. ಹೀಗೊಂದು ಘಟನೆ ನಡೀತು ಅಂತ ಈ ಚರಿತ್ರೆಯನ್ನ ವಾದಿರಾಜ ಗುರುಚರಿತಾಮೃತ ಅಂತ ಒಂದು ಗ್ರಂಥದಲ್ಲಿ ಕೆಲವು ಪದ್ಯಗಳಲ್ಲಿ ಈ ರಹಸ್ಯವನ್ನು ಹೇಳಿದ್ದಾರೆ. ಪ್ರಯಾಗ ಕ್ಷೇತ್ರ ಪ್ರಯಾಣ ಮಾಡಿದಾಗಲೇನೆ ವಾದರಾಜರಿಗೆ ವ್ಯಾಸರ ದರ್ಶನ ಆಗಿ ಮಹಾಭಾರತದ ಒಂದೊಂದು ಪದಗಳನ್ನು ಹಿಡಿದು ಅರ್ಥ ಮಾಡು, ಮಹಾಭಾರತ ಲಕ್ಷ ಅಲಂಕಾರ ಅಂತ ಆದೇಶ ಮಾಡಿ ಹೋದ್ರಂತ. ಇದು ಘಟನೆ ನಡೆದದ್ದು ಪ್ರಯಾಗಕ್ಕೆ ಬಂದಾಗ. ಸಹಜ, ಮಹಾನುಭಾವರಿಗೆ ದೇವರು ಯಾವಾಗ ಬೇಕಾದ್ರೂ ದರ್ಶನ ಕೊಡ್ತಾನೆ, ಅಂಥ ಸ್ಥಳ. ಇನ್ನು ಯಮುನಾ, ಗಂಗಾ, ಸರಸ್ವತಿಗಳಲ್ಲಿ ಸಂಗಮಿಸುವ ಜಾಗವೇ ಬಹಳ ಅದ್ಭುತ. ತ್ರಿವೇಣಿ ಸ್ನಾನ ಮಾಡಲೇಬೇಕು ನಾವು ನೀವು ಎಲ್ಲ. ಹೆಚ್ಚು ವರ್ಣನೆ ರಾಜರು ಮಾಡಲಿಲ್ಲ, ಒಂದು ಪದ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ವೇದದಲ್ಲಿ ಬಂದಿದೆ ಆ ಮಹಿಮೆ. ಸಿತಾ ಸಿತೆ ಯತ್ರ ಸಂಗಥೆ. ಸಿತಾ ಅಂತ ಒಂದು ನದಿ, ಅಸಿತ ಅಂತ ನದಿ. ಸಿತಾಸಿತ ಅಂದ್ರೆ ಬೆಳ್ಳಗೆ ಕಪ್ಪಿಗಿರುವ ನದಿಗಳು, ಕಪ್ಪು ಬೆಳ್ಳಗಿರುವ ನದಿಗಳು ಅಂತ ಅರ್ಥ. ಸಿತ ಅಂದ್ರೆ ಕಪ್ಪು, ಅಸಿತ ಅಂದ್ರೆ ಬೆಳ್ಳಗೆ. ನದಿಗಳು ಯಾವ ಸ್ಥಳದಲ್ಲಿ ಸಂಗಮಿಸ್ತಾವೋ ಆ ಸಂಗಮ ಸ್ಥಾನ ಯಾರು ಮಾಡ್ತಾನೋ ಅವನಿಗೆ ಪುನರ್ಜನ್ಮವೇ ಇಲ್ಲ ಅಂತ ವೇದಮಂತ್ರ. ಇದನ್ನಲ್ಲಿ ಬರೆದಿದ್ದಾರೆ, ಇವತ್ತು ಕೆಚ್ಚಿಬಿಟ್ಟಿದ್ದಾರೆ. ತ್ರಿವೇಣಿ ಸ್ನಾನಕ್ಕೆ ಹೋಗೋರೆಲ್ಲ ಆ ವೇದ ಮಂತ್ರ ನೋಡೇ ಸ್ನಾನ ಮಾಡ್ತಾರೆ. ವೇದ ಬಹಳ ಪ್ರಸಿದ್ಧವಾದ ವೇದ ಮಂತ್ರ ನೋಡಿ, ಎಷ್ಟು ಪ್ರಾಚೀನ ಈ ಸ್ಥಳ. ಪುರಾಣದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಅಂದ್ರೆ ಪ್ರಯಾಗ. ಆದ್ದರಿಂದ ಅಲ್ಲಿ ಸ್ನಾನ ಮಾಡಿಬಿಟ್ರೆ ಸಾಕು. ಅಲ್ಲಿ ಏನಾದರೂ ಯಾತ್ರೆ ಮಾಡ್ತಾ ಮಾಡ್ತಾ ಹೋದಾಗ ಅಪ್ಪಿ ತಪ್ಪಿ ಮರಣ ಹೊಂದ್ಬಿಟ್ರಂತೂ ಮುಕ್ತಿನೇ ಅಂತ. ಎಷ್ಟು ಸ್ಥಾನ ನೋಡ್ರಿ. ಬ್ರಹ್ಮಜ್ಞಾನೇನವಾ ಮುಕ್ತಿ, ಪ್ರಯಾಗ ಮರಣೇನವಾ, ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ ಅಂತ ಒಂದು ವಾಕ್ಯ. ಇದು ಗೀತಾಭಾಷ್ಯದಲ್ಲಿ ಮಧ್ವಾಚಾರ್ಯರು ಉಲ್ಲೇಖಿಸಿದ್ದಾರೆ ಒಂದು ಪ್ರಸಂಗದಲ್ಲಿ. ಅದೇನು ಪ್ರಸಂಗ ಅಂತ ಬಿಡಿಸಿ ಹೇಳ್ತೇನೆ ನಿಮ್ಗೆ ಆಮೇಲೆ. ಬ್ರಹ್ಮಜ್ಞಾನದಿಂದ ಮುಕ್ತಿ ಸಿಗ್ತದಪ್ಪ, ಅಥವಾ ಪ್ರಯಾಗದಲ್ಲಿ ಹೋಗಿ ಮರಣ ಹೊಂದಿದ್ರೆ ಸಿಗ್ತದೋ ಮುಕ್ತಿ, ಅಥವಾ ಗೋಮತಿಯಲ್ಲಿ ಕೃಷ್ಣ ಸನ್ನಿಧಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಮುಕ್ತಿ ಸಿಗ್ತದೆ ಅಂತ ಒಂದು ಮಾತಿದೆ. ಕೂರ್ಮ ಪುರಾಣದಲ್ಲಿ ಬಂದದ್ದಿದೆ. ಅಂದ್ರೆ ಪ್ರಯಾಗ ಮರಣ ಮನುಷ್ಯನಿಗೆ ಮುಕ್ತಿನೇ ತಂದು ಕೊಟ್ಬಿಡ್ತದೆ. ಆದ್ರೆ ಮಧ್ವಾಚಾರ್ಯ ಸಿದ್ಧಾಂತ ಅಲ್ಲಿ ಇಲ್ಲಿ ಹೋಗಿ ಕ್ಷೇತ್ರದ ಮರಣದಿಂದ ಅಂತ ಆದ್ರೆ ನಾಳೆಯಿಂದಲೇ ಓಡಿ ಹೋಗ್ಬಿಡ್ತಾರೆ ಎಲ್ಲ. ಅದಕ್ಕೆ ಮಧ್ವಾಚಾರ್ಯರು ಇಂಥ ಮಾತುಗಳನ್ನು ಉದಾಹರಿಸಿ ಒಂದು ನಿರ್ಣಯ ಮಾಡ್ತಾರೆ. ಈ ಮಾತುಗಳನ್ನು ನೋಡಿ ಯಾರು ಕೂಡ ಭ್ರಮಿಸ್ಬೇಡ್ರಿ. ವೇದಗಳು ಈ ಥರದ ಮಾತಾಡೋ ಉದ್ದೇಶ ಬೇರೆ ಇದೆ ಅಂತ. ಏನು ಬೇರೆ ಇದೆ? ಬ್ರಹ್ಮಜ್ಞಾನದಿಂದಲೇ ಮುಕ್ತಿ, ಮೋಕ್ಷ ಪ್ರತಿಯೊಬ್ಬರಿಗೂ ಬ್ರಹ್ಮಜ್ಞಾನದಿಂದಲೇ. ಮತ್ತೆ ಹೀಗೆ ಹೇಳ್ತದಲ್ಲ ಅಂತಂದ್ರೆ ಆ ಮಾತುಗಳೆಲ್ಲ ಕ್ಷೇತ್ರಕ್ಕೆ ತೀರ್ಥಕ್ಕೆ ಅತಿಶಯ ಗೊತ್ತಾಗ್ಲಿ ಅಂತ ಆಡಿರ್ತಾರೆ ಹೊರತು ಹಂಗ ತಿಳ್ಕೊಂಡು ಹೋಸ್ರು ಅಲ್ಲಿ ಮರಣ ಹೊಂದ್ತೇನೆ ಅಂತ ಉಸಿರುಗಟ್ಕೊಂಡು ಕೂತ್ರೆ ಏನ್ ಮಾಡ್ತೀರಿ? ಮತ್ತೆ ತ್ರಿವೇಣಿ ಸಂಗಮದಿಂದ ಜ್ಞಾನ ಪಡಿಬೇಕಂತೆ. ಇಲ್ಲಿ ಹೋಗಿ ಅಪ್ಪಿ ತಪ್ಪಿ ಏನಾದ್ರೂ ಮರಣ ಆದ್ರೆ ಮುಂದವ ಒಳ್ಳೆ ಜ್ಞಾನಿಯಾಗಿ ಹುಟ್ಟುತ್ತಾನಂತೆ.
ಜ್ಞಾನಿಯಾಗಿ ಹುಟ್ಟಿ ಜ್ಞಾನ ಪಡೆದು ಆಮೇಲೆ ಮುಕ್ತಿಗೆ ಹೋಗ್ತಾನೆ. ಒಟ್ಟಾರೆ ಮೋಕ್ಷಕ್ಕೆ ಸಾಧನೆ ಯಾವುದು ಅಂತ ಕೇಳಿದ್ರೆ ಜ್ಞಾನವೇ. ಜ್ಞಾನಕ್ಕೆ ಸಾಧನೆ ಯಾವುದು ಅಂತ ಕೇಳಿದ್ರೆ ಇಂಥ ಪ್ರಸಂಗಗಳಂತ. ಹಾಗಾಗಿ ಹಿರಿಯರೆಲ್ಲ ಕ್ಷೇತ್ರ ತೀರ್ಥಗಳ ಯಾತ್ರೆ ಮಾಡುವ ಉದ್ದೇಶ ಏನು ಅಂದ್ರೆ ಜ್ಞಾನ ಬರಲಿ. ಜ್ಞಾನಕ್ಕೆ ಪ್ರತಿಬಂಧಕವಾಗಿ ಪಾಪ ಇರ್ತದಂತೆ. ಮನುಷ್ಯರಿಗೆ ಇವತ್ತು ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ, ನಾವು ಎಷ್ಟು ಓದಿದೇವ್ರಿ, ನೆನಪಿಲ್ಲ ಅಷ್ಟೇ ಅಂತ. ಪಾಪ, ನಮ್ಮ ಪಾಪ. ಭಗವಂತನ ಸ್ಮರಣೆ ಬರಲ್ಲ ಅಂತ ನಾವು ಪ್ರವಚನದಲ್ಲಿ ಹೇಳ್ತಾನೆ ಇರ್ತೀವಿ, ಸ್ಮರಣೆ ಮಾಡ್ರಿ ಸ್ಮರಣೆ ಮಾಡ್ರಿ. ಎಸ್ಸಲಿ ತುಂಬಾ ಪೇಷನ್ಸ್ ಇರಪ್ಪ ಇಲ್ಲಿ ಕೇಳೋರಿಗಂತೂ ಪ್ರವಚನ. ನಾ ದೇವರಲ್ಲಿ ಅದು ಏನು ಪೇಷನ್ಸು, ಹೇಳದ್ದೇ ಹೇಳ್ತಿರ್ತಾರೆ, ದೇವರ ಸ್ಮರಣೆ ಮಾಡ್ರಿ ಅಂತ. ಗೊತ್ತಿಲ್ಲ ನಮಗದು ಬದವಲ್ತದು. ಯಾಕಂದ್ರೆ ನಮ್ಮ ಪಾಪ ಪ್ರತಿಬಂಧಕ ಆಗಿರ್ತದೆ. ಮನುಷ್ಯನಿಗೆ ಪಾಪಗಳು ಬಹಳ ಆದಾಗ ಗೊತ್ತಿದ್ದ ದೇವರ ನಾಮವೂ ನೆನಪಿಗೆ ಬರಲ್ಲ. ಹೆಂಗದ ನೋಡ್ರಿ ಪ್ರಸಂಗ. ಯಾಕೆ ಪಾಪ ಅಷ್ಟು ತಡೀತಿರ್ತದಂತೆ. ನಿನ್ನ ಬಾಯಲ್ಲಿ ದೇವರ ನಾಮ ಹೇಳಿಸಲ್ಲ. ಏನ್ ಮಾಡ್ತೀರಿ? ನಮಗೆ ಗೊತ್ತಿಲ್ಲ ಸಂಧ್ಯಾವಂದನೆ ಮಾಡಬೇಕು ಅಂತ. ಯಾರಿಗೆ ಗೊತ್ತಿಲ್ಲ. ಆದ್ರೆ ಪಾಪ ಸುಮ್ಮನೆ ಬಿಟ್ಟಾನೆ. ನಾವ ಆಗ್ಲೇ ಮೊಬೈಲಿಗೆ ಫೋನ್ ಬರೆಸ್ತಾನೆ. ಸಮಯಕ್ಕೆ ಅರ್ಗೆ ಕೊಟ್ರೆ ನಿನಗೆ ಪುಣ್ಯ ಬರ್ತದೆ. ಮತ್ತೆ ಎಷ್ಟು ವ್ಯವಸ್ಥಿತವಾಗಿ ತಡೆ ಹಿಡಿತಾವೆ. ಆ ಪಾಪಗಳು ಹೋಗಲಿಕ್ಕೆ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿರ್ಬೇಕಂತ. ಎಷ್ಟೋ ಪಾಪಗಳು ಭಗವಂತನ ತತ್ವಜ್ಞಾನಕ್ಕೆ ಬಹಳ ಪ್ರತಿಬಂಧಕಗಳಾದದ್ದು. ದೇವರ ಸ್ಮರಣೆ ಬರಲಿಕ್ಕೆ, ದೇವರ ಪೂಜೆ, ದೇವರ ಬಗ್ಗೆ ಆರಾಧನೆ, ಅವನ ಕಥಾ ಶ್ರವಣ, ಇಂಥ ಕಾರ್ಯಗಳನ್ನ ಸುಲಭ ಮಾಡಿ ಕೊಡಲ್ಲ. ಯಾಕೆಂದ್ರೆ ನಾವೇ ಮಾಡಿದ ಪಾಪ ಆ ಒಳ್ಳೆ ಕಾರ್ಯಕ್ಕೆ ಪ್ರತಿಬಂಧಕ ಆಗ್ತಿರ್ತದೆ. ಅವುಗಳು ಹೋಗಲಿಕ್ಕೆ ಇಂಥ ತೀರ್ಥಗಳು, ಯಾತ್ರೆ, ಮಹಾತ್ಮರ ಆರಾಧನಾ, ಮಹಾತ್ಮರ ಸನ್ನಿಧಾನದಲ್ಲಿ ಹೋಗಿ ಅವರ ದರ್ಶನ, ಅವರ ಪಾದ ಸ್ಪರ್ಶನ ಮಾಡ್ತಿದ್ರೆ ನಮಗೆ ಮೋಕ್ಷ ಮಾರ್ಗದ ಈ ಪ್ರತಿಬಂಧಕಗಳಾದ ಪಾಪರಾಶಿಗಳು ಸ್ವಲ್ಪ ಮತ್ತೆ ತಡ ಹೋಗ್ತಿರ್ತಾವಂತೆ. ಮತ್ತೆ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ತೀರ್ಥಕ್ಷೇತ್ರಗಳ ಯಾತ್ರೆಯಲ್ಲಿ ಈ ಮನಸ್ಥಿತಿಯನ್ನು ಇಟ್ಟುಕೊಂಡೂ ಕೂಡ ಮನುಷ್ಯ ಎಷ್ಟೋ ಜನ್ಮಗಳ ಕೂಡಿಟ್ಟ ಪಾಪಗಳಿದ್ದಾವೆ ಅಂತ ನದಿಯಲ್ಲಿ ಹೋಗಿ ಮುಳುಗಬೇಕಂತೆ. ಆಗ ಮತ್ತೆ ಮನಃಶುದ್ಧಿ, ಮತ್ತೆ ಒಂದಿಷ್ಟು ವೈರಾಗ್ಯ, ಮತ್ತೊಂದಿಷ್ಟು ಭಗವಂತನಲ್ಲಿ ಭಕ್ತಿ ಜ್ಞಾನಗಳ ಅಭಿವೃದ್ಧಿ, ಮತ್ತೊಂದಿಷ್ಟು ಸಾಧನೆ ಮುಂದೆ ನಡೀತಿರ್ತದೆ. ಇದೇ ತೀರ್ಥಕ್ಷೇತ್ರಗಳ ಸ್ನಾನ ಯಾತ್ರೆಗಳ ಪ್ರಮುಖವಾದಂತಹ ಉದ್ದೇಶ ಅಂತ ಅದನ್ನು ವ್ಯಾಖ್ಯಾನ ಮಾಡಿ ಚಿಂತನೆ ಮಾಡ್ತಾರೆ. ಪ್ರಯಾಗದಲ್ಲಿ ಮಾಧವನ ಸನ್ನಿಧಾನ, ಮಾಧವನ ದೇವಸ್ಥಾನ ಇದೆ. ರಾಜರು ಹೋದಾಗ ಮಾಧವನ ದರ್ಶನ ಮಾಡಿದ್ರು. ಏನಪ್ಪ ಮಾಧವ, ಪ್ರಯಾಗದಲ್ಲಿ ಬಂದು ಕುಳಿತಿದ್ದಿ, ಹೆಸರಿಗೂ ಸಾರ್ಥಕ ಆಯಿತು ನೀ ಬಂದಿದ್ರಿಂದ ಅಂತಂದ್ರು. ಯಾಗ, ಪ್ರಕೃಷ್ಟ ಯಾಗ ನಡೆತದ ಆದ್ರಿಂದ ಪ್ರಯಾಗ. ಒಂದು ಬಾರಿ ಯಾರಾದ್ರೂ ಈ ಕ್ಷೇತ್ರಕ್ಕೆ ಬಂದ್ರು ಅಂದ್ರೆ ಒಂದು ಯಾಗ ಮಾಡಿದ್ರಿಂದ ಏನು ಪುಣ್ಯ ಬೇಕೋ ಅದನ್ನು ಕೊಟ್ಬಿಡ್ತಾನೆ. ನೋಡ್ರಿ ಹೇಳ್ತಾರೆ, ಪ್ರಯಾಗ ಮಾಧವೋ ಭೂಯಾತ್ ದಯಾವಾರಿ ನಿಧಿರ್ಹೃದಿ ಪ್ರಕೃಷ್ಟ ಯಾಗ ಸದೃಶಿ ಸಕೃದಸ್ಯ ಹಿ ಸಂಸ್ಮೃತಿ. ಅಸ್ಯ ಸಕೃತ್ ಸಂಸ್ಮೃತಿ. ಈ ಕ್ಷೇತ್ರವನ್ನ ಅಲ್ಲೇ ಹೋಗ್ಬೇಕು ಅಂತ ಹೇಳಲಿಲ್ಲ ವಾದರಾಜರು. ಈಗ ಇಲ್ಲಿ ಕೂತಿದ್ದೇವೆ, ಅಲ್ಲಿ ಕಲ್ಪನೆ ಬಂದ್ರೆ ಸಾಕಂತ. ಆ ಮಾಧವನ ದೇವಸ್ಥಾನ ಬಹಳ ಚಿಕ್ಕದು, ಅದೇನು ದೊಡ್ಡದಲ್ಲ, ಚಿಕ್ಕ ದೇವಸ್ಥಾನ, ಚೊಕ್ಕ ಮೂರ್ತಿ. ಅವ ನಮ್ಮ ಕಣ್ಣು ಮುಂದೆ ಬಂದು ಆ ಸ್ಥಳ ಏನು ಗಂಗಾ ಮತ್ತು ಯಮುನಾ ಸರಸ್ವತಿಗಳ ಸಂಗಮದ ಸ್ಥಾನ ನೆನಪಿಗೆ ಬಂದ್ರೆ ಸಾಕ. ಮಹತ್ವ ಇಲ್ಲೇ ಕೂತಲ್ಲೇ ಇಷ್ಟು ಸ್ಮರಣೆ ಮಾಡಿಕೊಂಡ್ರೆ ಒಂದು ಯಾಗದ ಪುಣ್ಯ ಮಾಡಿದ್ವಿ ಅಂತ ಹೇಳ್ತಾರೆ ವಾದರಾಜರು. ನೋಡಿದ್ರ ಏನ್ ಖರ್ಚೆ ಮಾಡದೆ ಯಾಗ ಮಾಡಿಬಿಟ್ವಿ ಆಗಲೇ ನಾವು. ಇದು ಭಾಗ್ಯ, ಇದು ಭಾಗ್ಯ. ಅದಕ್ಕೆ ಅಂತಾರೆ ಇದು ಭಾಗ್ಯ ಅಂತ. ಇದಕ್ಕಿಂತ ಯಾವ ಭಾಗ್ಯ ಬೇಕು? ಪ್ರಕೃಷ್ಟ ಯಾಗ ಸದೃಶಿ ಸಕೃದಸ್ಯ ಹಿ ಸಂಸ್ಮೃತಿ. ಯಾವ ಸ್ಥಳಕ್ಕೆ ಹೋಗಿ ಸ್ನಾನನೇ ಮಾಡಿ, ದಾನನೇ ಮಾಡಿ, ವೇಣಿ ದಾನ ಮಾಡಿ, ಅಲ್ಲಿ ಮಾಧವನ ಸ್ಮರಣೆ ಮಾಡಿ ದರ್ಶನ ಮಾಡೋದು ಇದೊಂದಾದ್ರೆ ಬ್ಯಾಡುವೋ, ಎಲ್ಲಿರ್ತೀಯೋ ಅಲ್ಲಿದ ಮಾಡೋ ಈ ಕ್ಷೇತ್ರದ ಸ್ಮರಣೆ, ಅದೇ ಯಾಗದ ಪುಣ್ಯ ಕೊಡ್ತದೆ ನಿನಗೆ ಅಂತ ರಾಜರಾಜ. ಇಂಥ ಅದ್ಭುತವಾದ ಮಹಿಮೆ.
ಯಾಗದ ಪುಣ್ಯ ಕೊಡುವಷ್ಟು ಶಕ್ತಿ ಅದಕ್ಕೆ ಬಂದಿದೆ ಅಂದರೆ, ಒಂದ್ಸಲಿ ಬ್ರಹ್ಮದೇವರು ಈ ಭಾರತ ಖಂಡದಲ್ಲಿ ಯಾಗ ಮಾಡಬೇಕು ಅಂತ ಒಂದು ಸಭೆ ಸೇರಿಸಿದ್ರಂತೆ. ಸಭೆ ಸೇರಿಸಿದಾಗ ಅವರು ಎಲ್ಲ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಅವಾಗವಾಗ ಆರಿಸ್ಕೋತಿರ್ತಾರೆ. ಈ ಸಂದರ್ಭದಲ್ಲಿ ದೇವತೆಗಳ ಜೊತೆಗೆ ಇಲ್ಲಿ ತೀರ್ಮಾನ ಮಾಡಿದ್ರಂತೆ, ಈ ಸಲ ಎಲ್ಲೂ ಬೇಡ, ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ಥಾನವನ್ನು ಆರಿಸಿ ಅಲ್ಲಿ ಪರಮಾತ್ಮನನ್ನು ಪ್ರೀತಿಪಡಿಸ್ತೇನೆ ಅಂತ ಆರಿಸಿಕೊಂಡ್ರಂತೆ ಸ್ಥಳ. ಸಾವಿರಾರು ದಿನಗಳ ಕಾಲ ಬ್ರಹ್ಮದೇವರೇ ಬಂದು ಯಾಗ ಮಾಡಿದ್ರಿಂದ ಪ್ರಕೃಷ್ಟ ಯಾಗ ಬ್ರಹ್ಮನಿಂದ ನಿರ್ಮಾಣ ಆದ ಸ್ಥಳ ಆದದ್ರಿಂದ ಪ್ರಯಾಗ ಅಂತ ಆಯ್ತಂತೆ. ನೋಡಿದ್ರ, ಸಾಧಾರಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ ಕೋಲ್ ಹಿಡ್ಕೊಂಡು ತಲೆ ಬಳಸ್ಕೊಂಡು ಬಂದಿದ್ದ ಅಂತ ಹೇಳಿ ಆ ಮುನಿಗೆ ಎಷ್ಟು ಮಹತ್ವ. ಅದು ಆ ರಸ್ತೆಗೆ ಅವನ ಹೆಸರಿಟ್ಟಿರ್ತಾರ್ರಿ. ಅವನ್ ಯಾರೋ ಇದ್ದಾನ ಮಹಾನುಭಾವ, ಅವನ ಹೆಸರು ಹಾಕ್ಬೇಕು, ಅವನ್ ಇಟ್ಟಿರ್ತಾನೆ. ಏನ್ರಿ ಅವ್ರು ಏನೇನೂ ಮಾಡಿಲ್ಲ, ತಿಂದುಂಡು ತೇಗ್ ಹೋಗಿರ್ತಾನೆ, ಅದಕ್ಕೆ ಅವನ ಹೆಸರು ಇಟ್ಟನೇನೋ ಮಾಡಿದ್ನೇನೋ. ಅದೇ ಇಡೀ ಪ್ರಪಂಚಕ್ಕೆ ಲೋಕ ಕಲ್ಯಾಣ ಆಗ್ಲಿ ಅಂತ ಸತ್ಯಲೋಕಾಧಿಪತಿಗಳಾದ ಚತುರ್ಮುಖ ಭೂಮಿಯ ಭರತಖಂಡದ ಈ ಕ್ಷೇತ್ರವನ್ನು ಆರಿಸಿ ಯಾಗ ಮಾಡಿದ್ದಾನೆ ಅಂದ್ರೆ ಈ ಯಾಗಕ್ಕೆ ಮಹತ್ವ ಇಲ್ವೇ, ಈ ಸ್ಥಳಕ್ಕೆ ಮಹತ್ವ ಇಲ್ಲೇ ಅಂತಾರೆ ವಾದರಾಜರು. ಅಂಥ ಅದ್ಭುತವಾದ ಸ್ಥಳವೇ ಪ್ರಯಾಗ. ಹೀಗೆ ಪ್ರಯಾಗ ಕ್ಷೇತ್ರವನ್ನು ವ್ಯಾಖ್ಯಾನ ಮಾಡಿದ್ರು, ಅದರ ಸ್ಮರಣೆ ಮಾಡಿಸಿದ್ರು. ಅಲ್ಲಿಗೆ ಹೋಗಿ ಸ್ನಾನ ಮಾಡ್ರಿ ಅಂದ್ರು, ಅಲ್ಲಿಯ ಮಾಧವನ ಸ್ಮರಣೆ ಮಾಡ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅವನು ದಯಾಸಾಗರ. ವೇಣಿ ಮಾಧವನ ನೋಡಿದೆ, ವೇಣಿ ಮಾಧವನ್ ನೋಡಿ ಆಯ್ತು ನಾವು. ಮುಂದಲ್ಲಿದ ರಾಜರು ಗಂಗಾ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಂಥ ಅದ್ಭುತ ನೋಡ್ರಿ. ನಮಗೆಲ್ಲ ಗಂಗಾ ಸ್ನಾನ ಇವತ್ತು, ಮೊನ್ನೆ ಎಲ್ಲ ಗೋದಾವರಿ ಸ್ನಾನ ಆಯ್ತು, ತಾಪಸಿ ನದಿ, ಶಾಲ್ಮಲಿ ಸಂಗಮ, ಕುಮಾರಧಾರ, ಎಷ್ಟು ಕ್ಷೇತ್ರ, ಎಷ್ಟು ತೀರ್ಥ, ಎಷ್ಟು ಉಪಕಥೆಗಳು, ಎಷ್ಟು ತತ್ವಾಭಿಮಾನಿ ದೇವತೆಗಳು, ಎಷ್ಟು ಭಗವಂತನ ವಿಶೇಷ ಸನ್ನಿಧಾನ ಇರೋ ಕ್ಷೇತ್ರ ಎಲ್ಲ ಸ್ಮರಣೆ ಮಾಡ್ತಾ ಬಂತು. ಈಗ ಗಂಗಾ ಸ್ಮರಣೆ ಮಾಡಬೇಕು ಅನ್ನಿಸ್ತು ವಾದರಾಜರಿಗೆ. ಆ ಗಂಗೆಯನ್ನು ನೋಡಿದ್ರು. ಮುಂದೆ ಕಾಶಿಗೆ ಹೋಗ್ಬೇಕಾಗಿದೆ, ಗಂಗೆ ಗುಂಟಕ್ಕೆ ನಡ್ಕೊಂಡು ಗಂಗಾ ನೋಡ್ಕೊಂಡೇ ಹೋಗ್ತಿದ್ರಂತ. ನೋಡ್ಕೊಂಡು ಹೋಗುವಾಗ ವಾದರಾಜರಿಗೆ ಎರಡು ಕಡೆ ದೃಷ್ಟಿ. ಅವರಿಗಿಂತ ಹಿಂದಿನ ಕೆಲವು ಕವಿಗಳು ಗಂಗೆ ಬಗ್ಗೆ ಮಾತಾಡಿದ್ದಾರೆ ಅಂತ ಒಂದು ಕಿವಿ ಕೇಳ್ಕೊಂಡಿದ್ರು. ಅವ್ರು ಏನೇನೋ ಮಾತಾಡಿದ, ಅದು ಬೇರೆ ಮನಸ್ಸಿನಲ್ಲಿಟ್ಟು ಕಿಚ್ಚು. ಕವಿಯಾಗೆ ನಿಂತ ಗಂಗೆನೇ ಸಿಕ್ಲೇನೋ ನಿನಗೆ ಬಾಯಿ ಬಂದಂಗೆ ಮಾತಾಡ್ಲಿಕ್ಕೆ, ಅವು ಬೇರೆ ತಲೆ ಒಳಗಿಟ್ಟವರಿಗೆ. ತಮಗೆ ಗಂಗೆ ಬೇರೆ ಕಾಣಿಸ್ತಿದ್ಲು. ಶುರು ಮಾಡಿದ್ರು ವಾದರಾಜರು. ಮೊದಲನೇ ಪದ್ಯ ಹೆಂಗಿದೆ ನೋಡ್ರಿ, ಗಂಗಾ ಸ್ತೋತ್ರ. ಎಲ್ಲರೂ ಶ್ರವಣ ಮಾಡಬೇಕಿದನ್ನ. ತ್ವಂ ದೀನೇಶು ದಯಾವತೀತಿ ವಿದಿತಂ ಯದ್ಬ್ರಹ್ಮ ಹಸ್ತಾಶ್ರಯಂ ಪ್ರಾಪ್ತಾಥಾಚ್ಯುತ ಪಾದ ಸಂಗಮಹಿತ ಪಶ್ಚಾಚ್ಚನಾಕಂ ಗತಾ ಸವರ್ಣಾಚಲ ಶೃಂಗಮೇತ್ಯಮುದಿತ ಶಂಭೋ ಶಿರಸಂಗತ ಅಪಿ ಆಸ್ಮಾಕ ಕ್ಷಿತಿಮಂಡಲೇ ತ್ರಿಪಥಗೆ ತುಷ್ಟಾಸ್ಯಭೀಷ್ಟಪ್ರದಾ. ಎಲ್ಲರೂ ಗಮನಿಸ್ರಿ. ಹೇ ಗಂಗೆ, ನೀನು ದೀನರ ಮೇಲೆ ದಯಾ ಭಾಳ ನಿನಗ ಅಂತಂದ್ರು. ಕಾರಣ, ಮ್ಯಾಲಿದ್ದವರು ಕೆಳಗೆ ಬರ್ಲಿಕ್ಕೆ ಬೇಸರಿಸ್ತಾರೆ ಬಹಳ ಜನ. ಅವರಿಗೆ ಬೇಸರ, ಅವನ್ನೇ ಇಲ್ಲಿ ಬೇಕಂದ್ರೆ ಬರ್ಲಿಕ್ಕೆ ಹೇಳು ಅಂತಾರೆ ಮ್ಯಾಲಿದ್ದವರು. ನೀನ್ ಹಂಗಲ್ಲ ತಾಯಿ, ನಿನಗೆಷ್ಟು ಕರುಣೆ ಅಂದ್ರ ಯಾರು ದೀನರು ದೂನರು ಬಳಲಿ ಬೆಂಡಾದವರು ಸಂಸಾರದೊಳಗೆ ಅವರನ್ನ ನಾ ಮೇಲ್ ಕರ್ಕೊಂಡು ಹೋಗ್ತೀನಿ ಅಂತ ಮೇಲಿಂದ ಕೆಳಗೆ ಬಂದವಳು, ಅದಕ್ಕೆ ನೀನು ದಯಾವತಿ ಅಂತ ವಾದರಾಜ. ಹೇಗಿದೆ ರಸಾಸ್ವಾದನೆ ಮಾಡಿ. ತ್ವಂ ದೀನೇಶು ದಯಾವತೀತಿ ವಿದಿತಂ. ಗಂಗಾ ತಾಯಿ, ನೀನು ದೀನರ ಮೇಲೆ ದಯಾ ಉಳ್ಳವಳು ಅಂತ ನನಗೆ ಬಹಳ ಚಂದ ಅರ್ಥ ಆಗ್ತಾ ಇದೆ ನೀನು ನೋಡಿದಾಗ. ಹೆಂಗ ಅರ್ಥ ಆಯ್ತಪ್ಪ ನಿನಗೆ ಅಂದ್ರೆ ವಾದರಾಜರಂತಾರ, ಯದ್ ಬ್ರಹ್ಮ ಹಸ್ತಾಶ್ರಯಂ. ಬ್ರಹ್ಮದೇವರ ಕೈಯಲ್ಲಿ ಕಮಂಡಲ್ನೊಳಗಿದ್ದವಳು ನೀನು, ಅಲ್ಲಿದ ಪರಮಾತ್ಮನ ಪಾದ ಆ ಲೋಕಕ್ಕೆ ಬರುವಾಗ ಅದರ ಮೇಲೆ ಬಿದ್ದಿ.
ಅವರ ಕೈ ದೊಡ್ಡ ಸ್ಥಾನ ಕಮಂಡಲ್ನಲ್ಲಿ, ಕೆಳಗಿಳದೇ ಇಲ್ಲ ಪಾದಕ್ಕೆ. ಆ ಪಾದದ ಮೇಲೆ ಅಲ್ಲೇ ಇರಲಿಲ್ಲ, ಮತ್ತೆ ಅಲ್ಲಿಂದ ಮತ್ತೆ ಪುನಃ ಕೆಳಗೆ ಎಲ್ಲಿಗಿಳಿದ್ಲು ಅಂದ್ರೆ ನಾಕಂ ಗತ, ಸ್ವರ್ಗಕ್ಕೆ ಇಳಿದ್ಲಂತೆ. ಸ್ವರ್ಗದಲ್ಲಿರ್ಬೋದಿತ್ತಲ್ಲ, ಇಲ್ಲಿ ತನಕ ಬಂದೇನೆ ಮತ್ತೆ ಯಾಕೆ ಮುಂದೆ? ಸಮಾಧಾನ ಆಗಲಿಲ್ಲ. ಸೌವರ್ಣಾಚಲ ಶೃಂಗಮೇತ್ಯ ಮುದಿತ, ಮೇರು ಪರ್ವತದ ತುದಿ ಮೇಲೆ ಬಂದ್ಲಂತೆ. ಮೇರು ಪರ್ವತ ತುದಿಗೆ ಬಂದಾಗ 4 ಭಾಗಗಳಾಗಿದ್ದಾಳೆ. ಶೀತ, ಭದ್ರ, ಚಕ್ಷು, ಅಲಕನಂದ. ಅಲ್ಲೇ ಇರಬಹುದಿತ್ತಲ್ಲ ಮೇರು ಪರ್ವತ ತುದಿ ಮೇಲೆ, ಅದು ಸಮಾಧಾನ ಇರಲಿಲ್ಲ. ಇನ್ನೂ ಕೆಳಗಿಳಿಬೇಕು ಒಂದು. ಕೈಲಾಸದ ಮೇಲಿದ್ದ ಶಿವನ್ ತಲೆಗೆ ಬಂದು ಸೇರ್ಕೊಂಡ್ಲಂತೆ. ಶಂಭೋ ಶಿರಸಂಗತ ಅಪಿ. ಸರಿ, ಶಿವನ ಸ್ಥಾನ ಅಂದ್ರೆ ಏನು ತುಸ ಏನ್ರಿ? ಅದು ಜಗತ್ತಿನೊಳಗೆ ಶಿವನ ತಲೆ ಯಾರಿಗೆ ಸಿಕ್ಕಿತ್ತು? ಪಾರ್ವತಿಗೆ ಸಿಕ್ಕಿಲ್ಲ ಅಂತ ಪಾಪ ಈರ್ಷೆ ಅಂತ ಅವಳಿಗೆ. ಅವಳು ಅವಾಗ ಅನ್ಕೋ, ನನಗ್ ಕೊಡದೆ ಇದ್ದದ್ದು ಅವಳಿಗೆ ಯಾಕೆ ಕೊಟ್ಟಿರಿ? ಈರ್ಷೆಗೊಂಡ ಪಾರ್ವತಿಯ ಗಂಡ ನಂಜುಂಡ ನಿವಳ ನುಂಡ. ಪಂಡ್ರನಾಥಾಚಾರ ಅಂತ ಜಗನ್ನಾಥ ಅಂತ ಒಬ್ಬಿದ್ದ, ಅವ ಮಾಡಿದಾನೆ ಗಂಗಾ ಸ್ತೋತ್ರ ಅಂತ. ಅವ ಈ ಮಾತನ್ನು ಹೇಳುವಾಗ ಅಂತ ಇರ್ತಾನೆ, ಸಮೃದ್ಧಂ ಸೌಭಾಗ್ಯಂ, ಇದೆಲ್ಲ ಗಂಗಾ ಸ್ತೋತ್ರ ಮಾಡಿದಾನೆ. ಭಾರಿ ಜಗನ್ನಾಥನ ಗಂಗಾ ಸ್ತೋತ್ರ ಮಾಡಿದಕ್ಕೆ ಕಾಶಿಯಲ್ಲಿ ಔಟಣಿಗೆ ಮ್ಯಾಲ ಮಲಗಿ ಗಂಗಾನ ಸ್ತೋತ್ರ ಮಾಡ್ತಿದ್ರ ಅವಳಿಗೆ ದಯಾ ಎಷ್ಟು ಅಂದ್ರ, ಒಂದೊಂದೇ ಮೆಟ್ಲ ಒಂದೊಂದು ಪದ್ಯಕ್ಕೆ ಮೇಲೇರಿ ಸಾಕ್ ಬಾ ನೀ ನನ್ನೊಳಗೆ ಅಂತ ಕರ್ಕೊಂಡು ಹೋಗ್ಬಿಟ್ಲಂತೆ. ಅಂಥ ಅದ್ಭುತರಿ ಗಂಗಾ. ಅವಳು ಯಾರಿಗೆ ಬೇಕಾದ್ರೂ ಇವತ್ತು ಪ್ರಕಟಳಾಗ್ತಾಳೆ. ನಮ್ಮ ಶ್ರದ್ಧೆ ಮುಖ್ಯ ಅಂತಾಳೆ ತಾಯಿಯವರು. ಅಷ್ಟು ಚೈತನ್ಯ ಭರಿತ ನೀರು ಜಡ, ಆದ್ರೆ ಗಂಗೆ ಚೇತನ, ಚೈತನ್ಯ ಭರಿತಳಾಗಿದ್ದಾಳೆ. ಮಂದಾನು ನಾನು ನನ್ನಾಕಿ ನೀನು ಮಂದಾಕಿ ನೀತಿ ನಾಮ, ಎಲ್ಲ ಭಾರಿ ಶ್ಲೋಕ ಮಾಡಿದ್ದಾರೆ ಮಹಾನುಭಾವ. ಅವಳಿಗೆ ಮಂದಾಕಿನಿ ಅಂತ ಹೆಸರು. ಅದಕ್ಕೆ ಜಗನ್ನಾಥ ಹೇಳಿದ್ದ, ನಾ ಮಂದ, ನನಗೆ ಅನುಗ್ರಹಿಸ್ಲಿಕ್ಕೆ ನೀನಿದ್ದಿ ಅಂತ ಮಂದಾಕಿನಿ ಅಂತ ಅವ ಅಂದ್ರೆ, ಇವ್ರಂತಾರ ನಾನು ಮಂದ, ನನಗೆ ಅನುಗ್ರಹಿಸ್ಲಿಕ್ಕೆ ನೀನಿದ್ದಿ ಅಂತ ಮಂದಾಕಿನಿ ಆಗಿದ್ದಿ ಅಂತ. ರಾಗ ಬ್ರಹ್ಮ ಜಗನ್ನಾಥ ಪಂಡರಿನಾಥ ಮಂಕುತಿಮ್ಮ, ಭಾರಿ ಅದ್ಭುತ ವ್ಯಾಖ್ಯಾನ ಮಾಡ್ತಾರೆ. ಅವ್ರು ವರ್ಣನೆ ಮಾಡುವಾಗ್ಲೂ ಇದೆ ಪ್ರಮುಖವಾದ ಅಂಶ ಏನು ಅಂದ್ರೆ, ನೀ ದೀನರ ಮೇಲೆ ದಯಾವಂತಳು, ಉಳಿದವರೆಲ್ಲ ಮ್ಯಾಲ್ ಇರ್ತಾರ, ಕೆಳಗ್ ಬರಲ್ಲ, ನೀ ಒಬ್ಬಳು ಮ್ಯಾಲಿನಿಂದ ಕೆಳಗಿಳಿತಿ ಅಂತ. ಅಷ್ಟು ಶಂಭೋ ಶಿರಸಂಗತ, ಶಿವನ ತಲೆಯಲ್ಲಿ ಏರಿದಿ, ಅಲ್ಲೇ ಇರ್ಬೋದಿತ್ತು ಸ್ಥಿರವಾಗಿ ನೆಲೆಸ್ಕೊಂಡು. ಮತ್ತೆ ನಿನಗನಿಸ್ತು ಇಲ್ಲ ನಾ ಕೆಳಗಿಳಿತೀನಿ ಇಲ್ಲಂತ. ಮತ್ತೆ ಶಿವನಿಗೆ ಬೇಡಾಗಿತ್ತು ನಾ ಇಳಿತೀನಿ ಇಲ್ಲಂತ, ಇಳಿತೀನಿ. ಎಲ್ಲಿ ಇಳಿತಾಳೆ? ಶಂಭೋ ಶಿರಸಂಗತಾಪಿ ಆಸ್ಮಾಕಕ್ಷಿತಿ ಮಂಡಲೆ ಅಂತಾರೆ ವಾದರಾಜರು. ನಮ್ಮದೇ ಆದ ಭೂಮಂಡಲ, ಅದೇ ಭಾರತ ಖಂಡ, ಅಲ್ಲಿ ತನಕ ಕೆಳಗಿಳಿದು ಗಂಗೆ ತ್ರಿಪಥಗ ಅನ್ನೋ ಹೆಸರಿನಿಂದ ಜನರ ಅಭೀಷ್ಟೆಗಳನ್ನು ಪೂರೈಸಲಿಕ್ಕೆ ಅಂತ ಬಂದಿದ್ದೀಯಲ್ಲ, ನಿನಗಿಂತ ದೀನರ ಮೇಲೆ ದಯೆ ಜಗತ್ತಿನಲ್ಲಿ ಯಾರಿಗಿದೆ? ದೇವಮಾತಾ ಅಂತ, ಹೇ ದೇವತೆ ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಇದು ಒಂದು ಪದ್ಯ. ಗಂಗೆಯ ದಯಾವನ್ನು ವರ್ಣನೆ ಮಾಡಲಿಕ್ಕಿರುವ ಪದ್ಯವೇ ಈ ಪದ್ಯ. ಇದನ್ನು ಚಿಂತನೆ ಮಾಡಿದ್ದಾರೆ ವಾದರಾಜರು. ಎಲ್ಲಿಗೆ ಅವಳ ಹರಿವಿದೆ? ಬ್ರಹ್ಮಹಸ್ತ, ಭಗವಂತನ ಪಾದ, ಅಲ್ಲಿದ ಮೇರು ಪರ್ವತದ ತುದಿ, ಅಲ್ಲಿದ ಸ್ವರ್ಗದಿಂದ ಮೇರು ಪರ್ವತದ ತುದಿ, ಮೇರು ಪರ್ವತದಿಂದ ಶಿವನ ತಲೆಯಿಂದ ಭಾರತ ಖಂಡದಲ್ಲಿ ಕೆಳಗಿಳಿದದ್ದು, ಅಲ್ಲಿದ ಇವತ್ತು ಹರಿತಾ ಇದ್ದಾಳೆ. ಇದು ಗಂಗೆಯ ದಯೆಯನ್ನ ಚಿಂತನೆ ಮಾಡಿಸ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಸಮಾಧಾನ ಆಗಲಿಲ್ಲ. ಒಂದೇ ಪದ್ಯ ಮಾಡಿದ್ರೆ ಅವರಿಗೆ ಸಮಾಧಾನ. ಗಂಗಾ ಅವಳು ಹೇಳಿ ಕೇಳಿ ಅವರಂದ್ರು, ಮೊದಲು ಕೆಂಪಿದ್ದಿ, ಆಮೇಲೆ ಬರ್ಬರ್ತಾ ಸ್ವಲ್ಪ ಕಪ್ಪಾದಿ, ಅಂತೂ ಕೊನೆಗೆ ಮತ್ತೆ ಬೆಳ್ಳಗೂ ಆಗಿದ್ದಿ ಅಂತಂದ್ರು. ಬಣ್ಣದ ವೈಶಿಷ್ಟ್ಯ ಯಾಕೆ ಹಿಂಗಾದಿ? ವಾದರಾಜರ ಚಿಂತನೆ ನೋಡ್ರಿ. ನೀನು ಕೆಂಪಾಗ್ತಿ, ನೀಲಿ ಆಗ್ತಿ, ಬೆಳ್ಳಗಿದ್ದಿ, ಮೂರು ಬಣ್ಣ. ನನಗೀಗ ಅರ್ಥ ಆಯ್ತು ಅಂದ್ರು. ಚಮತ್ಕಾರ ನೋಡ್ರಿ ಕವಿಗಳು.
ಆದೌ ಪಾದತಲೋರ್ಧ್ವಭಾಗಮಹಸಾ ಯಾ ರಕ್ತ ನೀಲಾಹರೇಃ ಸ್ವರ್ಗಸ್ತ್ರೀ ಕುಚ ಕುಂಕುಮಾಂಕನಯನೋಪಾಂತಶ್ರಿಯಾಭ್ಯಂತರೇ. ಹುಟ್ಟುವಾಗಲೂ ಕೆಂಪು ನೀಲಿ, ಮಧ್ಯದಲ್ಲಿ ಬಂದಾಗಲೂ ಕೆಂಪು ಕಪ್ಪು, ಕೊನೆ ಕೆಳಗಿಳಿದು ಬಂದಾಗ ಯಮುನೆಯನ್ನು ಸೇರಿದಾಗಲೂ ಕೆಂಪು ಕಪ್ಪು, ಅಂತೂ ನಿಂದು ನೀ ಬಣ್ಣ ಬಿಡ್ಲಿಲ್ಲ ನೋಡುವಂತ. ಹೆಂಗೆ ಅಂತ ಒಂದು ಚಮತ್ಕಾರ ವಾದರಾಜರು. ಪರಮಾತ್ಮನ ಪಾದದ ತಲ ಅಲ್ಲಿ ಮೇಲ್ಭಾಗದಿಂದ ಹರಿತಾ ಇದ್ದಾಳಂತೆ. ಹರಿಯುವಾಗ ದೇವರ ಪಾದ ಇದೆಯಲ್ಲ ಬಹಳ ಕೆಂಪದ. ಆ ಕೆಂಪು ಪರಮಾತ್ಮನ ಪಾದ ಅದರ ತಳಭಾಗಕ್ಕೆ ಸ್ಪರ್ಶ ಮಾಡಿಕೊಂಡು ಬಂದ್ಲಂತಿವಳು. ಆ ಭಗವಂತ ನೀಲ ಬಣ್ಣ, ಪಾದ ಮಾತ್ರ ಕೆಂಪು ಬಣ್ಣ. ದೇವರ ಪಾದ ಕೆಂಪು ಅಂತಾರೋ ಇಲ್ಲೋ, ದೇವರ ಬಣ್ಣ ನೀಲಿ ಬಣ್ಣ. ಹೀಗಾಗಿ ಅವನ ಬಣ್ಣ ನಿನಗೆ ಸೇರಿದ್ದಕ್ಕೆ ನಿನ್ನೊಳಗೆ ಕೆಂಪು ಕಪ್ಪು ಎರಡು ಬಣ್ಣ ಸೇರಿತು ಮೊದಲು ಅಂತ. ಆಮೇಲೆ ಸ್ವರ್ಗಕ್ಕೆ ಬಂದು ಸ್ವರ್ಗದ ಸ್ತ್ರೀಯರೆಲ್ಲ ಇವಳೇ ಗಂಗೆಯಲ್ಲಿ ಸ್ನಾನ ಮಾಡ್ತಾರಂತೆ. ಸ್ವರ್ಗದ ರಮಣೀಯರು ಅವರು ತಮ್ಮ ದೇಹದೊಳಗೆ ಲೇಪನ ಮಾಡಿಕೊಂಡಂತಹ ಕುಂಕುಮಗಳು ಅದೆಲ್ಲ ಹೋಗಿ ಎಲ್ಲಿ ಸೇರ್ಕೊಳ್ತು ಅಂದ್ರೆ ಸ್ನಾನ ಮಾಡಿದಾಗ ಇವಳಿಗೆ ಸೇರ್ಕೊಳ್ತದಂತೆ. ಯಾವಾಗಲೂ ಸ್ವರ್ಗ ಸ್ತ್ರೀ ಕುಚ ಕುಂಕುಮಾಂಕ. ಬರೀ ಸ್ತ್ರೀಯರು ಸ್ವರ್ಗದಲ್ಲಿದ್ದವರು ಕುಂಕುಮ ಅಷ್ಟೇ ಅಲ್ಲ, ಕಣ್ಣಿಗೆ ಕಾಡಿಗೆ ಹಂಚಿಕೊಂಡಿರ್ತಾರಂತೆ. ಆ ಹಣೆ ಕುಂಕುಮ ಕುಚದ ಮೇಲೆ ಬಿದ್ದದ್ದು ಕಣ್ಣಿಗೆ ಹಚ್ಚಿದ ಕಾಣಿಗೆ ಅವರು ಮುಳುಗಿದ್ದಕ್ಕೆ ಮತ್ತೆ ಕೆಂಪು ಕಪ್ಪಾದ್ರಂತೆ. ಸ್ವರ್ಗ ಸ್ತ್ರೀ ಕುಚ ಕುಂಕುಮಾಂಕ ನಯನೋಪಾಂತ ಶ್ರಿಯ ಅಭ್ಯಂತರೇ. ಅಂತೂ ಕೆಂಪು ಕಪ್ಪು ತಪ್ಪಲಿಲ್ಲ. ಅಲ್ಲಿನ ಕೆಳಗಿಳಿದ್ಲು. ಶಿವನ ಮುಡಿ ಸೇರಿದಾಗಾದ್ರೂ ಬಣ್ಣ ಚೇಂಜ್ ಆಗಬೇಕಿತ್ತೋ ಇಲ್ಲೋ, ಅದಕ್ಕಂತಾರೆ ಅಂತೆ ಶಂಭು ಕಪರ್ದ ಪನ್ನಗ ಗಲ ಶ್ರೇಣಿ ಜ್ವಲ ಜ್ಯೋತಿಷ. ಅವ ಜಟ ಅದು ಕೆಂಪದ, ಅದು ಕಂದು ಬಣ್ಣ. ಶಿವನ ಜಟೆ ಕಂದು ಬಣ್ಣ, ಮ್ಯಾಲ ಹಾವು ಬೇರೆ ಸುತ್ತಕೊಂಡ, ಅವು ಕಪ್ಪವ. ಆ ಹಾವು ಕಪ್ಪು, ಅವನ ತಲೆ ಜೂಟ ಜಟ ಅದು ಕೆಂಪು. ನೀನಲ್ಲಿ ಸೇರಿದ್ದಕ್ಕ ಆ ಬಣ್ಣ ತಪ್ಪಲಿಲ್ಲ ಮತ್ತೆ ನಿನಗೆ ಹಿಂದಿನ ಬಣ್ಣ. ಇದು ಕವಿತಾ. ಜನ್ಮಾರಭ್ಯ, ಹುಟ್ಟಿನಿಂದ ಆರಂಭ ಮಾಡಿ ನಿನ್ನೊಳಗಿರುವ ಈ ಕೆಂಪು ಕಪ್ಪು ತನಗಳು ಬಿಟ್ಟಿರಬಾರದು ಅನ್ನೋ ಉದ್ದೇಶದಿಂದ ನೀ ಧವಳ ಗಂಗೆಯಾದರೂ ಸರಸ್ವತಿ ಯಮುನಾ ಸೇರಿದ್ದಕ್ಕ ಮತ್ ನೀ ಅದ ಬಣ್ಣಕ್ಕೆ ಮರಳಿದ್ದಿ. ಇದೇ ಪ್ರಯಾಗದೊಳಗೆ ಎರಡು ಸ್ನಾನ, ಎರಡು ನದಿಗಳು ಕಲ್ತಿದಾವಾದ್ರಿಂದ ಜನ್ಮಾರಭ್ಯ ಸರಸ್ವತೀನ ತನಯ. ಇನತನಯ, ಇನ ಅಂದ್ರೆ ಸೂರ್ಯ, ತನಯ ಅಂದ್ರೆ ಮಗಳು, ಸೂರ್ಯನ ಮಗಳು ಯಮುನೆ. ಇನ್ನೊಂದು ಗುಪ್ತಗಾಮಿನಿಯಾಗಿ ಬಂದು ಸೇರೋಳು ಸರಸ್ವತಿ. ಸರಸ್ವತೀನ ತನಯ ಸಂಗೇವ ಗಂಗಾಸ್ತಿ ಸಾ. ಅವೆರಡರ ಸಂಘವು ಅದೇ ಬಣ್ಣವನ್ನೇ ನನಗೆ ಕಣ್ಣಿಗೆ ಕೀಳಿಸ್ತಾ ಇದೆ. ವಾದರಾಜರು ಗಂಗೆಯ ಚಿಂತನೆ ಮಾಡುವಾಗ ಬಣ್ಣದ ಸೊಬಗನ್ನು ಅನುಸಂಧಾನ ಮಾಡಿ ಕಾವ್ಯದ ಶೈಲಿಯಲ್ಲಿ ಮೊದಲು ಕೆಂಪು ಕಪ್ಪು, ಮಧ್ಯದಲ್ಲಿಯೂ ಕೆಂಪು ಕಪ್ಪು, ಕೆಳಗಿಳಿದ್ರು ಕೆಂಪು ಕಪ್ಪು, ಏನ್ವಾ ತಾಯಿ ನಿನ್ನ ಮೈ ಬಣ್ಣ ಅಂತ ಅವಳನ್ನು ವರ್ಣನೆ ಮಾಡಿರ್ತಾರೆ. ಎರಡು. ಮೂರನೇ ಪದ್ಯಕ್ಕೆ ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಪಾದರಾಜರಂತಾರೆ, ನಾ ಏನ್ ದ್ರೋಹ ಮಾಡೇನಿ? ಅಮ್ಮನ ಹತ್ರ ಹೀಗೆ ಮಾತಾಡ್ಬೇಕು. ನೀವು ನಾಳೆ ಗಂಗೆ ಹತ್ರ ಹೋದಾಗ ಹಿಂಗೆ ಮಾತಾಡಿ. ಅಮ್ಮನ ಹತ್ರ ಅಳದೆ ಮತ್ತೆ ಇನ್ಯಾರ ಹತ್ರ ಅಳಬೇಕು? ಅಪ್ಪನ ಹತ್ರ ಜಿ 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 ಮಾಡಿದ್ರೆ ಇನ್ಯಾರ ಹತ್ರ ಮಾಡ್ಬೇಕು? ರಸ್ತೆಯಲ್ಲಿ ಹೋದವ್ರ ಹತ್ರ ಮಾಡ್ಲಿಕ್ಕೆ ಆಗ್ತದೆ ಏನ್ರಿ? ನಾ ಏನ್ ತಪ್ಪು ಮಾಡೇನೆ? ನಾ ಏನ್ ತಪ್ಪು ಮಾಡಿದ್ದೀನಿ? ವಾದರಾಜರಂತ, ನಾ ಏನ್ ತಪ್ಪು ಮಾಡಿದ್ದೀನಿ? ಕಳ್ತನ ಮಾಡೇನ? ಸುಳ್ಳು ಹೇಳೇನ? ಮತ್ ನಿನ್ನಲ್ಲಿ ಬಂದು ಮುಳುಗಿದ ಮೇಲೆ ನನ್ನ ಯಾಕೆ ಕರ್ಕೊಂಡು ಹೋಗಲಿ ಮೇಲೆ ಅಂತ ಕೇಳ್ತಾರ. ಇದು ನೋಡು, ಗಂಗೆಯ ಜೊತೆಗೆ ಮಾತಾಡ್ತಾರೆ ವಾದರಾಜರು. ಏನಂತಾರೆ? ಅಜ್ಞಾನಾದ್ಯದಿ ಸಜ್ಜನೇಶು ರಚಿತ ದ್ರೋಹಾನ್ ಮಹಿಸ್ವರ್ಧುನಿ. ಹೇ ಗಂಗೆ, ಅಮ್ಮ ತಾಯಿ, ಅಜ್ಞಾನದಿಂದ ಮಹಾತ್ಮರನ್ನ ದ್ರೋಹ ಮಾಡಿದ್ರಿಂದ ಏನಾದ್ರೂ ಪಾಪ ನನ್ನೊಳಗೆ ಉಳಿದದ ಅಂತ ಸ್ವರ್ಗದ ನದಿ ನೀನು ನನ್ನನ್ನು ಅಲ್ಲಿಗೆ ಹೋಗ್ಲಿಕ್ಕೆ ತಡಿತಿದ್ದೀಯೇನು ಅಂತ ಹೇಳಿದ. ಎಷ್ಟು ಸೂಕ್ಷ್ಮ ಯೋಚನೆ ಮಾಡ್ರಿ. ಅಜ್ಞಾನಾದ್ಯದಿ
ಸಜ್ಜನೇಶು ರಚಿತ ದ್ರೋಹಾತ್, ಸಜ್ಜನರ ವಿಷಯದಲ್ಲಿ, ಒಬ್ಬ ವಿಷ್ಣು ಭಕ್ತನ ವಿಷಯದಲ್ಲಿ ನಾನೇನಾದ್ರೂ ಅಜ್ಞಾನದಿಂದ ದ್ರೋಹ ಮಾಡಿದ್ದೇನೆ ಅಂತ ಹೇಳಿ ಪಾಪ ಉಳಿದಿದೆ ಅಂತ ಸ್ವರ್ಗಕ್ಕೆ ಹೋಗೋದನ್ನ ಬೇಡ ಅಂತ ತಡೆದು ನಿಲ್ಲಿಸಿ ಎನ್ನುವ ತಾಯಿ. ಸ್ವಸ್ಫೂರ್ತ್ಯ ಸುಜನೇಶು ದೋಷಣ ಗಣಾರೋಪಾತ್ ಅವಜ್ಞಾತವ. ಸ್ವಸ್ಫೂರ್ತ್ಯ ಸುಜನೇಶು, ಒಬ್ಬ ಸಜ್ಜನನ ಬಗ್ಗೆ ಅವನಲ್ಲಿ ಆ ದೋಷ ಇಲ್ದಿದ್ರು ಆ ದೋಷ ಅವನಲ್ಲಿ ಇದೆ ಅಂತ ಆರೋಪ ಮಾಡಿದ್ರಿಂದಲೇನಾದ್ರೂ ಪಾಪ ಬಂದಿದೆ ಅಂತ ನನ್ನನ್ನು ಇಲ್ಲೇ ಕೂಡಿಸಿ ಏನು ಅಂತ ಕೇಳ್ತಾರೆ. ಯಾವ ಸಜ್ಜನನಲ್ಲಿ ಯಾವ ದೋಷ ಇರೋದಿಲ್ಲ, ಕರ್ಣಾಕರ್ಣಿ ಯಾರ್ದೋ ಬಾಯಿಂದ ಕೇಳದೆ ಅಂದ ಮಾತ್ರಕ್ಕೆ ನಂಗೆ ಗೊತ್ತ್ರಿ, ಅವ್ರು ಬಂದು ಹೇಳ್ಯಾರ ನನಗೆ ಅವನಲ್ಲಿ ಆ ದೋಷ ಇದೆ ಅಂತ, ಹಿಂಗೆ ದೋಷವನ್ನು ಆರೋಪ ಮಾಡಿದ್ರಿಂದ ನನಗೆ ಪಾಪ ಬಂದಿದೆ ಅಂತ ನನ್ನನ್ನು ಇಲ್ಲೇ ಕೂಡಿಸ್ಕೊಂಡಿಯೇನು? ಹಂಗೇನಾದ್ರೂ ಆದ್ರೆ ಅಪ್ಪಿ ತಪ್ಪಿ ತರ್ಹಿತ್ವಾಂ, ಹಂಗೇನಾದ್ರೂ ಆದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಸಗರ್ನ ಮಕ್ಕಳು ಹಿಂಗ ತಪ್ಪು ಮಾಡಿದ್ರಲ್ಲ, ಅವ್ರನ್ನ ಯಾಕೆ ಸ್ವರ್ಗಕ್ಕೆ ಕಳಿಸ್ದಿ? ಉತ್ತರ ಕೊಡು. ಯುಕ್ತಿ, ಪಾರ್ಶಾಲಿಟಿ ಮಾಡಬಾರ್ದಲ್ಲ. ತಾಯಿ ಅಂದ್ಮೇಲೆ ಕರಳು ಬಳ್ಳಿ ಒಂದೇ ಇರ್ತದೆ, ಎರಡೆರಡು ಕರಳು ಬಳ್ಳಿಯಿಂದ ಬಂದಿರೋದಿಲ್ಲಲ್ಲೇ. ಅವ್ರಿಗೆ ಕಳಿಸಿದಿ, ನನ್ನ ಉಳಿಸಿದಿ. ಅವರು ಪಾಪನೇ ಮಾಡಿದ್ರು, ಕಪಿಲನಂಥ ಮಹಾತ್ಮನಿಗೆ ದ್ರೋಹ ಮಾಡಿದ್ರು ಇಲ್ಲ, ಆದ್ರೂ ಅವರ ಅಸ್ಥಿಗಳ ಮೇಲೆ ಹರಿದು ಅವರನ್ನ ತಕ್ಷಣ ಸ್ವರ್ಗಕ್ಕೆ ಕಳಿಸಿದಿ, ನನ್ನನ್ನು ಇಲ್ಲೇ ಉಳಿಸ್ತೀಯಾ? ಹಾಗಾದ್ರೆ ನಿನಗೆ ನೋಡಿ ಹೇಳ್ತಾರೆ, ತರ್ಹಿತ್ವಾಂ ಸಗರಾತ್ಮಜ ಅಸ್ಥಿ ನಿಕರ ಜಾನಂತಿ ಕಿಂ ತೈ ಪ್ರಭೋ ದ್ರೋಹ ಕಿಂ ನಕೃತ ಕಿಮಂ ವನವ ಹರಾರೋಪಿತ ಚೋರತ. ಹರವು ಚೋರತ ನ ಆರೋಪಿತ. ಆ ಪರಮಾತ್ಮ ಕಳ್ಳ ಅಂತ ನಾನು ಎಂದೂ ಅವನ ಬಗ್ಗೆ ಕಳ್ಳತನವನ್ನು ಹೇಳಿಲ್ಲ, ಮಹಾತ್ಮರನ್ನ ದ್ರೋಹ ಮಾಡಿಲ್ಲ, ದೊಡ್ಡವರಿಗೆ ಇಲ್ಲದೇ ಇರೋ ದೋಷಗಳನ್ನು ಆರೋಪ ಮಾಡಿಲ್ಲ. ಮಾಡದಿದ್ರೂ ನನ್ನ ಇಲ್ಲೇ ಉಳಿಸ್ತಿ, ಎಲ್ಲ ಮಾಡಿ ಬಂದವರನ್ನ ಸ್ವರ್ಗಕ್ಕೆ ಕಳಿಸ್ತಿ. ನೋಡಮ್ಮ, ನನ್ನನ್ನು ಇಲ್ಲೇ ಉಳಿಸಿದ್ರೆ ಅವರನ್ನು ಮಾತ್ರ ಕಳಿಸಿದಿ ಅಂತನ್ನೋ ಪಾರ್ಶಾಲಿಟಿ ನಿನಗೆ ಬಂದಿತ್ತು ಅಂತಂದು ವಾದರಾಜರು. ಇದು ಕಾವ್ಯ ಅಂದ್ರೆ ವಾದರಾಜರ ಚಿಂತನೆನೇ ಅದ್ಭುತ, ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಆ ಗಂಗೆಯ ಸನ್ನಿಧಾನಕ್ಕೆ ಹೋದಾಗ ಇದೆಲ್ಲ ಸ್ಮರಣೆಗೆ ತಂದ್ಕೊಂಡು ಅವಳನ್ನು ಪ್ರಾರ್ಥನೆ ಮಾಡ್ಬೇಕಂತ. ಏನ್ ಪಾಪ ಮಾಡಿದ್ದೇನೆ, ಯಾಕಿಷ್ಟು ನನ್ನನ್ನು ಸಂಸಾರದಲ್ಲಿ ಇನ್ನೂ ಉಳಿಸ್ತಿ ಅಂತ ಕೇಳ್ಬೇಕಂತ. ಇದರಿಂದ ಸೂಕ್ಷ್ಮ ನಮಗೆ ಚಿಂತನೆನೂ ಕೊಟ್ಟರೋ ಇಲ್ಲ ವಾದರಾಜರು. ನಾವೇನೆಲ್ಲ ಪಾಪ ಮಾಡಿದ್ದೇವೆ ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಧೈರ್ಯ ಇಲ್ರಿ ಯಾರಿಗೂ. ಯಾರನ್ನಾದ್ರೂ ಒಬ್ಬರನ್ನು ಸ್ವಲ್ಪ ಧೈರ್ಯದಿಂದ ಇಂಥ ಪಾಪ ನಾ ಮಾಡಿಲ್ಲ ಸ್ವಲ್ಪ ಧೈರ್ಯದಿಂದ ಹೇಳಿ ನೋಡೋಣ. ಯಾರಾದ್ರೂ ಯಾವುದನ್ನು ಹೇಳಬೇಕೋ ಧೈರ್ಯದಿಂದ ಹೇಳಬಲ್ವಿ, ಯಾವ್ದು ಹೇಳಬಾರ್ದು ಎಲ್ಲ ಹೇಳ್ತೀವಿ. ಋಷಿ ಪಂಚಮಿ ಎಷ್ಟು ಗ್ರ್ಯಾಂಡ್ ಮಾಡಿದ್ರಿ ಅವ್ರ ಮನೆಯೊಳಗ ಅಂದ್ರು ಮೊನ್ನೆ ಒಬ್ರು ಯಾರು. ನಾನಂದೆ ಅದು ಪ್ರಾಯಶ್ಚಿತ್ತದ ವ್ರತ, ಅದನ್ನೇನು ಗ್ರ್ಯಾಂಡ್ ಮಾಡ್ತೀರಿ? ಚಾತುರ್ಮಾಸ್ಯದಲ್ಲಿ ಅವ್ರ ಮನೆಯೊಳಗೆ ಕಟ್ಟುನಿಟ್ಟು ಚಾತುರ್ಮಾಸ್ಯ ಪಾಲನೆ ಯಾರು ಉಪಕಾರಕ್ಕೂ? ಅರೆ ಮನುಷ್ಯ ಯಾವುದನ್ನ ಹೇಳಬಾರ್ದು ಅವನು ಹೇಳ್ತಾನ, ಯಾವುದನ್ನ ಹೇಳಬೇಕೋ ಅದನ್ನ ಹೇಳಿ ಧೈರ್ಯ ಬರಲ್ತಾಗ. ನಾ ಪರಸ್ತ್ರೀಯನ್ನ ಕಾಮುಕನಾಗಿ ಕಣ್ಣೆತ್ತಿ ನೋಡಿಲ್ಲ, ಸಜ್ಜನರನ್ನ ಬಾಯಿಗೆ ಬಂದಂಗೆ ಮನಸ್ಸ ನಾ ಬೈದಿಲ್ಲ, ಸಜ್ಜನರ ಮೇಲೆ ದೋಷಗಳನ್ನು ಆರೋಪ ನಾ ಮಾಡಿಲ್ಲ. ಧೈರ್ಯದಿಂದ ಇದನ್ನು ಹೇಳ್ಬೇಕು. ಅವಳು ಹೇಳಿದ್ರೆ ಗಂಗೆ ತಾನಾಗೆ ಕರ್ಕೊಂಡು ನಡಿ, ಸಾಕಾಗಾದ್ರೆ ನೀ ಮಾಡಿಲ್ಲಲ್ಲ ಈ ಪಾಪಗಳು, ನಡಿ ಮೇಲೆ ನಡಿ ಅಂತ ಕರ್ಕೊಂಡು ಹೋಗ್ತಾರ. ಎಷ್ಟು ವಾದರಾಜರ ಆ ಪದ್ಯಗಳಲ್ಲಿ ಅನುಸಂಧಾನಕ್ಕೆ ತರಿಸ್ತಾರೆ ಅಂತ ಅದನ್ನು ಚಿಂತನೆ ಮಾಡಿದ್ವಿ. ಇದು 3ನೇ ಪದ್ಯ. 4ನೇ ಶ್ಲೋಕದಲ್ಲಿ ವಾದರಾಜರು ಅಂತಾರೆ, ನನ್ನ ಮನಸ್ಸಿನಿಂದ ಬಹಳ ದೂರ ಹೋಗ್ಬೇಡ ನೀನು. ಆರಭ್ಯಾಬ್ಜ ಲೋಕಮಾಕ್ಷಿತಿತಲಾತ್ ಆಯಾತಯಾ ಕಿಂ ತಯ ತ್ವಯಾ ಮಚ್ಚಿತ್ತಂ ಬಹುದೂರಮಿತ್ಯಮಲಯಾ ತ್ಯಕ್ತಂ ಭಿಯಾ ಜಾಹ್ನವೀ ಅಕ್ಷಯ್ಯಾಚಲ ತುಂಗಶೃಂಗ ನಿಕರಾನ್ ನಿರ್ಭಿದ್ಯ ಯಾಂತಿ ಮಮ ಸ್ವಲ್ಪಂ ಕಿಂ ಬಹುಮನ್ಯಸೆ ಅಶುಭಕುಲಂ ಗಂಗೇಂತರಂಗೇ ಚಲಂ. ಹೇ ಗಂಗೆ, ಬ್ರಹ್ಮಲೋಕದಿಂದ ಆರಂಭ ಮಾಡಿ
ಭೂಲೋಕದ ತನಕ ಬಂದಿದ್ದಿ. ಏನ್ ತುಸಾದ ಏನ್ರಿ ಯೋಜನ? ಬ್ರಹ್ಮಲೋಕ ಎಲ್ಲದ, ಭೂಲೋಕ ಎಲ್ಲದ? ಅಷ್ಟು ದೂರದಿಂದ ಇಲ್ಲಿ ತನಕ ಬಂದಿದ್ದಿ ನೀನು. ಈಗ ವಿಚಿತ್ರ ಅಂದ್ರೆ, ಅಷ್ಟು ದೂರ ಸಂಚಾರ ಮಾಡುವವಳಿಗೆ ನನ್ನ ಮನಸ್ಸೊಂದು ಬೇಡ ಆಗ್ತದೆ ನಿನಗೆ ಅಂತ ಕೇಳಿದ್ರು. ಇಷ್ಟೆಲ್ಲ ದೂರ ದೂರ ಪ್ರಯಾಣ ಮಾಡೋರಿಗೆ ನನ್ನಂತವನು ಒಬ್ಬನ ಮನಸ್ಸು ಬೇಡ ಆಗ್ತದೆ ಗಂಗೆ ನಿನಗೆ? ನಾನಿನ ಮಗ ಅಲ್ವೇ? ನೋಡಿ ಹೇಳ್ತಾರೆ, ಮಚ್ಚಿತ್ತಂ ಬಹುದೂರ ಮಿತ್ಯಮಲಯ ತ್ಯಕ್ತಂ. ನನ್ನ ಮನಸ್ಸಿನೊಳಗೆ ಮಾತ್ರ ಯಾಕೆ ಬರುವಲ್ಲಿ ನೀನು? ಬ್ರಹ್ಮಲೋಕದಿಂದ ಭೂಲೋಕದ ತನಕ ಇಳಿಲಿಕ್ಕಾಯ್ತು, ಭೂಲೋಕದಲ್ಲೇ ಇರೋ ನನ್ನ ಮನಸ್ಸಿಗೆ ಬರ್ಲಿಕ್ಕೆ ಏನ್ ದೂರ? ಬಹಳ ದೂರ ಪ್ರಯಾಣ ಮಾಡಿದವರಿಗೆ ಇದೇನ್ ದೂರ ಅಲ್ಲಲ್ಲ ಅಮ್ಮ. ಅದಕ್ಕೆ ಅಕ್ಷಯಾಚಲ ತುಂಗ ಶೃಂಗ ಇಲ್ಲ, ನಿನ್ ಮನಸ್ಸೊಳಗೆ ಸೇರ್ಕೊಳ್ಳಿಕ್ಕೆ ಬಹಳ ಕಲ್ಲಿದ್ದಂಗದ, ಅದಕ್ಕೆ ಬಂದಿಲ್ಲ ಅನ್ನೋದು ಕಲ್ತಿ. ಕೆಲವ್ರ ಮನಸ್ಸು ಕಲ್ಲಿರ್ತದ್ರಿ, ಯಾರು ಒಳಗೆ ಹೋಗ್ಲಿಕ್ಕೆ ಬರಲ್ಲ ಅಲ್ಲಿ. ನೀವು ಪುರಾಣ ಹೇಳ್ರಿ ಆಚಾರ, ನಾ ಬರಲ್ಲ, ನಮ್ಮ ಮನಸ್ಸಿಗೆ ಬರಲ್ಲ. ಬಹಳ ಜನ ಇದ್ದಾರೆ ಆ ಮನಸ್ಸ ಹಂಗದಲ್ಲಿ. ಏನ್ ಹೇಳಿದ್ರು ಗಟ್ಟಿ ಕಲ್ಲು ಕೂತಿರ್ತಾರೆ. ಏನ್ ಮಾಡಿದ್ರು ಏನ್ ಹೇಳಿದ್ರು ಒಳಗೆ ಹೋಗಲ್ಲ, ಒಂದ್ ಅಕ್ಷರ ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಅಷ್ಟು ವ್ಯವಸ್ಥೆ ಮಾಡೇ ಕೂತ್ಬಿಟ್ಟಿರ್ತಾರೆ. ಹೇಳ್ರಿ ಏನ್ ಹೇಳ್ತೀರಿ, ಏನಂತೀರಿ? ಏನ್ ಹೇಳಲ್ಲಪ್ಪ ಮಾರಾಯ. ಹಠಕ್ಕೆ ಬಿದ್ರೆ ಏನ್ ಮಾಡ್ತೀರಿ? ಹಂಗ ರಾಜರು ಕೇಳಿದ್ರು, ಗಂಗಾ ನನ್ನ ಮನಸ್ಸಿನೊಳಗೆ ಸ್ಥಿರವಾಗಿ ನೀನ್ ನೆಲೆಸ್ಲಿಕ್ಕೆ ಮನಸ್ಸೇನಾದ್ರೂ ಕಲ್ಲಾಗ್ಯದ ಅಂತ ಏನು ಅಂತಂದ್ರು. ಹೌದು ಕಲ್ಲಾಗ್ಯದ. ಅದಕ್ಕೆ ವಾದರಾಜರ ಅಭೇದ್ಯ ಅಚ್ಛೇದ್ಯ ಮೇರು ಪರ್ವತವನ್ನ ಧುಮುಕಿ ಧುಮುಕಿ ತುಂಡರಿಸಿ ಶತಶೃಂಗ ಅಂತ ಬೆಟ್ಟ ಮಾಡಿದಾಗ ನಿನಗೇನು ಅನಿಸಲಿಲ್ಲ, ನನ್ನ ಮನಸ್ಸು ಕಲ್ಲಾಯ್ತಾ ನಿನಗೆ? ಹೇಳ್ತಾಳೆ, ಅಕ್ಷಯ್ಯ ಅಚಲ ತುಂಗ ಶೃಂಗ ನಿಕರಾನ್ ನಿರ್ಭಿದ್ಯಯಾಂತಿ ಮಮ. ಅಕ್ಷಯ ಅಚಲ ತುಂಗ ಅಕ್ಷಯ ಆಗಿದೆ, ಅಚಲ ಎನಿಸಿದೆ ಮೇರು ಪರ್ವತ. ಅದರ ತುದಿ ಭಾಗದಲ್ಲಿ ಬಿದ್ದು ಅದನ್ನೇ ಸೀಳ್ಕೊಂಡು ಕೆಳಗೆ ಧುಮ್ಮಿಕ್ಕಿ ಧುಮ್ಮಿಕ್ಕಿ ಬರ್ತಿದ್ದಿ, ಆಗ ನಿನಗದು ಕಲ್ಲನಿಸ್ಲಿಲ್ಲ. ನನ್ನ ಮನಸ್ಸು ಕಲ್ಲನಿಸ್ತೇನಮ್ಮ ನಿನಗೆ. ಸ್ವಲ್ಪಂ ಕಿಂ ಬಹುಮನ್ಯಸೇ ಅಶುಭ ಕುಲಂ ಗಂಗೆ ತರಂಗೇ ಚಲಂ. ನನ್ನ ಮನಸ್ಸಿನಲ್ಲಿಯ ಅಪೂರ್ವವಾದಂತಹ ಜಾಗದೊಳಗೆ ನೀನು ನೆಲೆಸಿದಿ ಅಂತಂದ್ರೆ ಆಗ ನನಗೂ ಅನುಗ್ರಹ ಆಗ್ತದೆ. ನೀನ್ ಯಾವಾಗ ನೆಲೆಸ್ತಿ ಆಗ ನನ್ನ ಪಾಪಗಳೆಲ್ಲ ಹೆದರಿ ಹೆದರಿ ಓಡ್ಲಿಕ್ಕೆ ಶುರು ಮಾಡ್ತಾವ. ನೀನು ಬಂದು ನೆಲೆಸಲಿಲ್ಲ, ಪಾಪಗಳು ಗಟ್ಟಿ ಕೂತ್ಬಿಡ್ತಾವ. ಅದಕ್ಕೆ ದಯಮಾಡಿ ನನ್ನ ಮನಸ್ಸು ನಿನಗಾಗಿ ಅಂತ ಯಾವಾಗಲೂ ಕೂಡ ಸನ್ನಿಧಾನಕ್ಕೆ ಕಾಯ್ತಾ ಇರ್ತದೆ ಅಂತ. ಅಶುಭ ಕುಲಂ ಬಹುಮನ್ಯಸೆ, ಪಾಪಗಳ ರಾಶಿ ಹೆಚ್ಚಿದೆ ಅಂತನ್ನೋ ಭಾವನೆಯಲ್ಲೇನಾದ್ರೂ ಯಾಕೆ ಕತ್ತರಿಸ್ಲಿ ಅಂತ ಕುಳಿತರೆ ನನ್ನ ಪಾಪದ ರಾಶಿಯನ್ನ ಕತ್ತರಿಸೋರು ಯಾರು? ನನ್ನ ಮನಸ್ಸಿನಲ್ಲಿ ಬಂದು ಸನ್ನಿಧಾನ ಇರೋರು ಯಾರು ಅಂತ ಪ್ರಾರ್ಥನೆ ಮಾಡ್ತಾರೆ ರಾಜರಾಜ. ಹೀಗೆ ಗಂಗೆ ಮನಸ್ಸಿನ ಸ್ಮರಣೆಯಲ್ಲಿ ಯಾವಾಗಲೂ ಉಳಿಬೇಕು. ಉಳಿದೇ ಇದ್ದಾಗ ಹೀಗೂ ಪ್ರಾರ್ಥನೆ ಮಾಡಿ ವಿಪರ್ಯಾಸೋಕ್ತಿ ಅಂತಾರೆ ಇದಕ್ಕೆಲ್ಲ. ಹೀಗೂ ಪ್ರಾರ್ಥಿಸಿ ಅವಳನ್ನ ಬರಮಾಡಿಕೊಳ್ಬೇಕು ಅಂತ ಚಮತ್ಕಾರ ಮಾಡಿ ಕಾವ್ಯಮಯವಾಗಿ ವರ್ಣನೆ ಮಾಡಿದ್ದಾರೆ ವಾದರಾಜ. ಸಮಾಧಾನ ಆಗ್ಲಿಲ್ಲ ಇಷ್ಟಕ್ಕೆ, ಇನ್ನೂ ಒಂದು ಮಾಡ್ತೀನಿ ಇದು ವಾದರಾಜರು. ಮತ್ತೊಂದು ಪದ್ಯ ವಾದರಾಜರಂತಾರೆ, ಗಂಗೆಯ ಜೊತೆಗೆ ಮಾತಾಡಿದ್ರು. ಅಸ್ಥಿ ಸ್ಪರ್ಶನ ಮಾತ್ರತಃ ಕಿಮುತವ ಶ್ರೇಯ ಪ್ರದತ್ವಂ ಗತಂ. ವಾದರಾಜರು ಕೇಳಿದ್ರು, ಆ ಸಗರನ ಮಕ್ಕಳ ಅಸ್ಥಿಗಳ ಮೇಲೆ ಸ್ಪರ್ಶ ಮಾಡಿಸಿದಲ್ಲ, ನೀವು ಹೋಗಿ ಹರಿದಾಡಿ ಅವರಿಗೆ ಶ್ರೇಯಸ್ಸನ್ನು ಕೊಡ್ತಾಳೆ. ಯಾರೇ ಆಗ್ಲಿ ಗಂಗೆಯಲ್ಲಿ ಮುಳುಗಿ ಬಿಟ್ರೆ ಶ್ರೇಯಸ್ ಕೊಡ್ತಾರೆ ಅಂತ ಭಾರಿ ಪ್ರಸಿದ್ಧಳಾಗ್ಲಿ, ನಾ ಬಂದಾಗ ಮಾತ್ರ ಆ ಪದವಿಯಲ್ಲಿ ದೂರಿಟ್ಟು ಬಿಟ್ಟೇನು ಅಂತ ಕೇಳಿದ್ರು. ಅವ್ರು ಬಂದ್ರೆ ಶ್ರೇಯಸ್ ಕೊಡ್ತಾಳ ಅಂತ ಪ್ರಸಿದ್ಧಿಗೆ ಬಂತು. ನಾನು ನನ್ನ ದೇಹ ಬಂದು ಮುಳುಗಿಸಿದೆ, ಶ್ರೇಯಸ್ಸೇ ಕೊಡ್ಲಿಲ್ಲ ಅಂತ ಆದ್ರೆ ಆ ಪದವಿ ಎಲ್ಲಿ ಹೋಯ್ತದು ಅಂತ ಕೇಳಿದ್ರು. ಒಂದು ಎರಡನೇ ಪ್ರಶ್ನೆ ಕೇಳ್ತಾರೆ, ಇಲ್ಲ ನಿನಗೂ ಶ್ರೇಯಸ್ ಕೊಟ್ಬಿಟ್ರೆ ಮೋಕ್ಷಕ್ಕೆ ಹೋಗ್ತಿ, ನಿನಗೂ ಶ್ರೇಯಸ್ ಕೊಟ್ಬಿಟ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತಿ ನೀನು. ಅದಕ್ಕೆ ವಾದರಾಜರು ಕೇಳ್ತಾರೆ, ನಾನು ಮುಕ್ತಿಗೆ ಹೋದ್ರೆ ನಿನಗೇನು ಸಮಸ್ಯೆ ಅಂತ ಕೇಳುದು. ನಾನು ಮುಕ್ತಿಗೆ ಹೋದ್ರೆ ಸಮಸ್ಯೆ ಏನ್ ನಿನಗೆ? ವಾದರಾಜರ ಚಮತ್ಕಾರದ ಮಾತು. ಮುಕ್ತಿಗೆ ಹೋದ್ರೆ ಸಮಸ್ಯೆ ಕೇಳಲಿಲ್ಲ, ಮೋಕ್ಷದ ಲೋಕದೊಳಗೆ ನನಗೊಂದು ಸೀಟ್ ಕಡಿಮೆ ಆಗಿದೆ ಅಂತ ಕೇಳಿದ. ಅಂದ್ರೆ ಮೋಕ್ಷದೊಳಗೆ ಜಾಗ ಏನಾದ್ರೂ ಸಂಕೋಚ ಆದದ್ದಕ್ಕ
ನನ್ನನ್ನು ಕಳಿಸೋದು ಬ್ಯಾಡ ಅಂತ ಇನ್ನೂ ಇಲ್ಲೇ ಇರಿಸೇನೆ ತಾಯಿ. ಹಂಗೇನಿಲ್ಲ, ಜಾಗ ಬಹಳ ದೊಡ್ಡದದ ಅಂತಂದ ಗಂಗಾದೇವಿ. ಪಾದರಾಜರು ಕೇಳಿದ್ರು, ಹೋಗೋ ದಾರಿಯಲ್ಲಿ ಮುಳ್ಳು ಕಂಟಿ ಅದ, ಮಗನಿಗೆ ಚುಚ್ತಾವ ಅಂತ ಇಲ್ಲೇ ಇರಿಸೇನೆ ತಾಯಿ. ಮೋಕ್ಷದ ದಾರಿಯಲ್ಲಿ ಮುಳ್ಳು ಕಂಟಿ ಅವ, ಮಗನಿಗೆ ಚುಚ್ಚಬಾರದು ಅನ್ನೋ ಕರುಣಿನೇ, ಮೋಕ್ಷದ ಲೋಕದ ಜಾಗ ಸಂಕೋಚ ಆಗಿದೆ ಅನ್ನೋ ಕಾರಣಕ್ಕೆ ನನ್ನ ಇಲ್ಲಿರಿಸಿಯೇ, ಶ್ರೇಯಪ್ರದಳು ಅಂತ ಅಸ್ಥಿ ಸ್ಪರ್ಶನ ಮಾತ್ರದಿಂದ ಅವರಿಗೆ ಮೋಕ್ಷ ಕೊಟ್ಟಿಲ್ಲ, ಆ ಪದವಿ ನಿನಗೆ ಮರ್ತೋಯ್ತೆ, ಏನು ಹೇಳು ನನಗೀಗ ಅಂತ ಕೇಳಿದ್ರು. ಅಖಿಲಾರ್ಥಪ್ರದ ಅಖಿಲಾರ್ಥಪ್ರದ ಗಂಗಾ ಅಂತ ಎಲ್ಲರೂ ಹೊಗಳ್ತಾರೆ ನಿನ್ನನ್ನ, ಒಂದು ಮೋಕ್ಷಾರ್ಥ ನನಗೆ ಕೊಡ್ತಾ ಇಲ್ಲ ನೀನು, ಯೋಚನೆ ಮಾಡು, ನಿನ್ನ ಪದವಿ ನಿನ್ನ ಮಹಿಮೆ ಎಲ್ಲ ಉಳಿಸ್ಕೋಬೇಕು ಅಂತಾದ್ರೆ ನನ್ನನ್ನು ಮೋಕ್ಷಕ್ಕೆ ಕಳಿಸು ಅಂತ ವಾದರಾಜರು ಪ್ರಾರ್ಥನೆ ಮಾಡ್ತಾರೆ. ಹೆಂಗಿದೆ ಚಮತ್ಕಾರ. ಅಸ್ಥಿ ಸ್ಪರ್ಶನ ಮಾತ್ರತ ಕಿಮು ತವ ಶ್ರೇಯ ಪ್ರದತ್ವಂ ಗತಂ ವಿಸ್ತೀರ್ಣ ನ ಕಿಮಚ್ಯುತಸ್ಯ ನಗರಿ ಮನ್ಮಾತ್ರ ದೇಶೋಜ್ಜಿತ. ವಿಸ್ತೀರ್ಣವಾದ ಪರಮಾತ್ಮನ ವೈಕುಂಠ ನಗರದೊಳಗೆ ನನ್ನೊಬ್ಬನಿಗೆ ಜಾಗ ಇಲ್ದಿರೋ ದೇವ್ರು ಸೃಷ್ಟಿ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ನಾನು ಹುಟ್ಟುವಾಗ ಮೊದಲೇ ಜಾಗ ಹುಟ್ಟುಬಿಟ್ಟಿರ್ಬೇಕಲ್ಲ ಅಲ್ಲಿ ಅಂತ ವಾದರಾಜರು. ಯೋಚನೆ ಮಾಡ್ರಿ, ಎಷ್ಟು ಸೂಕ್ಷ್ಮ. ಮೋಕ್ಷನೇ ಹಂಗಿಟ್ಟಾನಂದ್ರೆ ಭೂಮಿ ಹೆಂಗಿಟ್ಟಿರ್ಬೇಡ. ಎಲ್ಲವೂ ಅಷ್ಟೇ. ನಾವು ಹುಟ್ಟೋ ಮೊದಲ ಅನ್ನ ನಮ್ಗೆ ಹುಟ್ಟಿಸ್ಬಿಟ್ಟಿರ್ತಾನೆ, ನಾವು ಹುಟ್ಟೋ ಮೊದಲ ನಮ್ಮ ಮನೆ ಹುಟ್ಟಿಸಿರ್ತಾನೆ, ನಾವು ಹುಟ್ಟೋ ಮೊದಲ ನಮ್ಮ ಪದವಿ ಹುಟ್ಟಿಸಿರ್ತಾನೆ, ನಾವು ಹುಟ್ಟೋ ಮೊದಲ ಕೀರ್ತಿ ಅಪಕೀರ್ತಿಗಳನ್ನು ಹುಟ್ಟಿಸಿರ್ತಾನ, ಪತಾಕೆಗಳನ್ನ ಎಲ್ಲವನ್ನೂ ಫಿಕ್ಸ್ ಮಾಡಿಟ್ಟಿರ್ತಾನೆ. ಇವ ಬರ್ತಿರ್ಲಿಕ್ಕೆ ಅವು ಓಸು ಬರ್ತಾವ. ಒಂದು ಸಿಮ್ ಕಾರ್ಡ್ ಬರ್ತದ, ಒಂದು ಬ್ಯಾಟ್ರಿ ಬರ್ತದ, ಒಂದು ಮುಂದೆ ಚಾರ್ಜಿಂಗ್ ಬರ್ತದ, ದಡ ಸಂಪರ್ಕ ಹಾಕಿ ಇಟ್ಬಿಡ್ತಾನ, ನೆಟ್ವರ್ಕ್ ಕೊಟ್ಟು ಬಿಟ್ಟಿರ್ತಾನ. ಹೊಡೆದದ್ದು ಅನ್ಲಿಮಿಟೆಡ್ ಟಾಕ್ ಟೈಮ್ ಅಂತ. ಕೊಟ್ಟವನ್ ಜೊತೆಗೆ ಮಾತ್ರ ಇಲ್ರಿ, ಕೊಟ್ಟವನ್ ಜೊತೆಗೆ ಅಪ್ಪಿ ತಪ್ಪಿ ಸಂಪರ್ಕ ಸಾಧಿಸಲಿಲ್ಲ. ಅವು ದಿನ ರಾಗ್ ನಂಬರ್ ಹೊಡೆದ, ಎಂದು ಒತ್ತುತ್ತಾನ ರಾಗ್ ನಂಬರು, ಎಂದು ಒತ್ತುತ್ತಾನ ರಾಗ್ ನಂಬರ್. ಒಂದು ದಿನ ಆದ್ರೂ ಪರಮಾತ್ಮ ನೀ ಕೊಟ್ಟಿದ್ದೀ ಮೊಬೈಲು ಮನಸ್ಸು, ನಿನ್ ಜೊತೆಗೆ ಸಂಪರ್ಕ ಗಳಿಸ್ತೇನೆ ನಾನು, ಒಂದು ದಿನ ಮಾತಾಡ್ಲಿಲ್ಲ. ಅವು ಲಘು ಲಘು ಕೆಡ್ಲಿಕ್ಕತ್ತಾವ. ಅದಕ್ಕೆ ಅವು ಓಸು ಮೊಬೈಲ್ಗಳು ಇದು ಕೆಟ್ಟ ಎಷ್ಟೋ ಸಾಫ್ಟ್ವೇರ್ ಅಪ್ಡೇಟ್ ಆದ್ರೂ ಆಗ್ತದ. ಇವು ಪ್ರವಚನ ಮಾಡಿಸ್ತದ ಅಪ್ಡೇಟ್ ಆಗಲ್ತ್ರಿ ಮನಸ್ಸಿನ ಸಾಫ್ಟ್ವೇರು. ಯಾವಾಗ ಮನುಷ್ಯನ ಮನಸ್ಸು ಅಪ್ಡೇಟ್ ಆಗ್ತದ, ಯಾವಾಗ ಮನುಷ್ಯ ಯಾವಾಗ ಕಾಮ ಕ್ರೋಧ ಲೋಭ ಮೋಹಗಳನ್ನು ಗೆಲ್ತಾನ, ಯಾವಾಗ ಸ್ವಧರ್ಮ ನಿರತನಾಗ್ತಾನ, ಯಾವಾಗ ಎದೆ ಎತ್ತಿ ನಾನು ನಿನ್ನ ಮಗನೋ ಅಂತ ಅಪ್ಪನ ಮುಂದೆ ಮಕ್ಕಳು ಬಂದು ಎದೆ ಎತ್ತರ ಉಬ್ಬಿಸಿ ನಿಲ್ಲಿಸಿ, ನೀವು ಹೇಳಿದ್ರಿ ನಾ ಸಾಧನೆ ಮಾಡ್ಕೊಂಡು ಬಂದಿದ್ದೇನೆ ಅಂತ ಒಂದ್ಸಲಿ ಅಪ್ಪನ ಮುಂದೆ ಬಂದು ನಿಂತ್ರೆ ಯಾವ ಅಪ್ಪನಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರಲ್ಲ? ಒಂದು ಜನ್ಮದ ಅಪ್ಪನಿಗೆ ಇಷ್ಟು ಖುಷಿ ಆಗ್ತದ್ರಿ. ಒಂದು ಸೂಟು ಬೂಟು ಹಾಕೊಂಡು ಬಂದು, ಒಂದು ಜನ್ಮದ ಅಪ್ಪ ಬಂದ್ ಇಂಜಿನಿಯರ್ ಆಗಿ ಸೂಟು ಬೂಟು ಹಾಕೊಂಡು ನಮಸ್ಕಾರ ಮಾಡಿ ಇಷ್ಟು ಲಕ್ಷದ ಕೆಲಸಕ್ಕೆ ಹೊರಟೇನಿ ಅಂತಂದ್ರನ ಕಣ್ಣಲ್ಲಿ ನೀರು ಬಂದು ಗಟ್ಟಿ ಅಪ್ಪಿಕೊಂಡು ಅಂತೂ ನಾ ಸಾಧಿಸದೆ ಅಂತ ಬೀಗ್ತಾನ. ಅನಾದಿ ಜನ್ಮದ ನಮ್ಮಪ್ಪ ಶ್ರೀಹರಿ ಒಬ್ಬೊಬ್ಬ ಮಕ್ಕಳನ್ನ ಹೀಗಾಗಿ ಬರ್ರಿ ನನ್ನ ಮುಂದೆ ಬಂದಿಲ್ರಿ ನಾನು ಆಲಿಂಗಿಸ್ಕೊತೀನಿ ಅಂತ ಕಾಯ್ತಿದ್ದಾನೆ. ಒಬ್ರು ಹೋಗೋದು ಅವನ್ ಯಾರ್ರಿ ಅಂತ ಅವನ ಬಗ್ಗೆ ಚಿಕಿತ್ಸೆ ಮಾಡ್ತಿದ್ದೇವಲ್ಲ, ನಿರೀಕ್ಷೆ ಮಾಡ್ತಿದೆ ಆ ತಾಯಿ ಕರಳು. ಅದೇ ಭಗವಂತ, ಅವನ ವ್ಯಕ್ತಿತ್ವ ಹಾಗಿದೆ. ಮೋಕ್ಷದೊಳಗೆ ಎಷ್ಟು ಜನರಿಗೆ ಎಷ್ಟು ಥರದ ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮ ಅಂದ್ರೆ ಓಸು ಖಾಲಿನವಂತವು. ಯಾಕಂದ್ರೆ ಹೋಗ್ಲಿಕ್ಕೆ ಒಲ್ಲೆ ಅಂತ ಅವು ಯಾಕೆ ಹಂಗೆ ಬರ ಬಡ್ಕೊಂಡದೋ ಏನೋ ಒಬ್ಬೊಬ್ಬರಿಗೂ. ಜ್ಞಾನ ಅಂದ್ರೆ ಬೇಡ, ಧರ್ಮ ಅಂದ್ರೆ ಸರ್ವಥಾ ಬೇಡ. ಧರ್ಮ ಬೇಡ, ಜ್ಞಾನ ಬೇಡ, ಮತ್ತೆ ಏನು ಬೇಕು ಇಲ್ಲೇ ಏನು ಕೊಡ್ತೀರಿ ಕೊಟ್ಟು ಬಿಡ್ರಿ ಅಂತ ಮತ್ತೆ. ಇದ್ಯಾಕೆ ಹಿಂಗೆ? ಭಗವಂತ ಬಹಳ ವಿಶಾಲದ ಪಟ್ಟಣ ಸೃಷ್ಟಿ ಮಾಡ್ಯಾನ, ಸುತ್ತಲೂ ನದಿ ಹರಿಯೋಂಗ್ ಮಾಡ್ಯಾನ ವಿರಜೆ. ಒಳಗೆ ಮುಕ್ತ ಸ್ಥಾನ ಇಟ್ಟಾನ, ಹೊರಗೆ ಅಮುಕ್ತ ಇಟ್ಟಾನ. ಅಲ್ಲಿ ಬಾಗಿಲುಗಳು ಇಟ್ಟುಕೊಂಡಾನ, ತನ್ನ ಮನಿ ಚಂದ್ರಮಂಡಲದಂತೆ ಇಟ್ಟುಕೊಂಡಾನ. ಸುತ್ತಲೂ ನಕ್ಷತ್ರದಂತೆ ಮುಕ್ತಿಯೋಗ್ಯರಿಗೆ ಒಂದೊಂದೊಂದೊಂದು ಅದ್ಭುತ ಉಪ್ಪರಿಗೆ ಮೇಲೆ ಉಪ್ಪರಿಗೆ ಕಟ್ಟಿಸಿ ಸ್ಫಟಿಕದ ಮನೆಗಳನ್ನು ಕಟ್ಟಿಟ್ಟಾನ. ಬರ್ತಾನ ನನ್ನ ಭಕ್ತ, ನನ್ನ ಜೊತೆಗೆ ಈ ಉಯ್ಯಾಲೆ ಮೇಲೆ ಕೂಡ್ತಾನ,
ನಾನು ಅವನ ಬಾಯಲ್ಲಿ ಹಾಡು ಕೇಳ್ತೀನಿ, ನಾನು ಉಯ್ಯಾಲೆಯಲ್ಲಿ ತೂಗಿಸ್ತಾನ ಅಂತ ಕಾಯ್ತಿದ್ದಾನೆ ಶ್ರೀಹರಿ. ಇದು ವೈಕುಂಠ ವರ್ಣನೆ. ವಾದರಾಜರು ಅಂತಾರೆ, ವಾಪ ಹೋಗುವಲ್ಲ ಅಲ್ಲಿಗೆ. ರಾಜರೇ ಅದಕ್ಕೆ ಕೇಳ್ಬಿಟ್ರು, ಏನ್ ತಾಯಿ ಗಂಗಾ, ನನ್ನ ಯಾಕೆ ಕಳಿಸುವಲ್ಲಿ ವೈಕುಂಠಕ್ಕ? ಅವನ ಪಟ್ಟಣದಲ್ಲಿ ನನ್ನೊಬ್ಬನಿಗೆ ಜಾಗ ಸಂಕೋಚ ಆಯ್ತೇನು ಅವನಿಗೆ ಅಂತ ಕೇಳ್ಬಿಡ್ತಾರೆ. ವಿಸ್ತೀರ್ಣ ನ ಕಿಮಚ್ಯುತಸ್ಯ ನಗರಿ ಮನ್ಮಾತ್ರ ದೇಶೋಜ್ಜಿತ. ಅಂದ್ರೆ ಯಾರ್ಯಾರು ಗಂಗೆಯಲ್ಲಿ ಸ್ನಾನ ಮಾಡ್ತಾರೋ ಇದರ ಧ್ವನಿಯ ಅರ್ಥ ಅವರಿಗೆಲ್ಲ ವೈಕುಂಠದಲ್ಲಿ ಜಾಗ ಖಾತ್ರಿ ಆಗ್ತದೆ ಅಂತ ಹೇಳೋ ಮರ್ಮ ಈ ರೀತಿಯಾಗಿ ಹೇಳ್ತಾರೆ ಅವರು. ತದ್ವರ್ತ್ಮಾಪಿ ಸಕಂಠ ಕಂ. ಆ ಮೋಕ್ಷದ ದಾರಿ ಮುಳ್ಳು ಕಂಟಿಗಳು ಏನಾದ್ರೂ ಬಿದ್ದಾವೇನು, ತಾಯಿಗೆ ಮಕ್ಕಳ ಮೇಲಿರೋ ಮಮತೆಯಿಂದ ನನ್ನ ಮಗನಿಗೆ ಯಾಕೆ ಕಂಠಕ ಚುಚ್ಚಬೇಕು ಅಂತ ಇಲ್ಲೇ ಇಟ್ಟೇನು ಅಂತ ಕೇಳಿದ್ರಲ್ಲ. ಇದರ ಅರ್ಥ ಗಂಗೆಯಲ್ಲಿ ಸ್ನಾನ ಯಾರು ಮಾಡ್ತಾರೋ ಮೋಕ್ಷದ ದಾರಿಯಲ್ಲಿ ಬಿದ್ದ ಪ್ರತಿಬಂಧಕ ಅನ್ನೋ ಕಂಠಕಗಳು ದೂರ ಆಗ್ತಾವೆ ಅನ್ನೋ ಧ್ವನಿ ಅರ್ಥವನ್ನು ಮಾಡ್ಬೇಕಂತ. ಇನ್ನೊಂದು ಮಾತಾಡಿದಾದ್ರೆ ಭಾರಿ ಅದ್ಭುತ ಇದೆ. ಅದಂತೂ ನಾನು ಸಜ್ಜನರ ಸಂತಾನದಲ್ಲಿ ಹುಟ್ಟಿಲ್ಲ ಅಂತ ನನಗೆ ಇಲ್ಲಿ ಇರಿಸಿ ಏನು ಅಂತ ಕೇಳಿಬಿಟ್ರು. ನಡೆಯುತ್ತೇವೋ ಈಗ ಹಿಂಗ್ ಮಾತಾಡಿದ್ರು. ನೋಡಿ ಹೆಂಗಂದಿದ್ದಾರೆ, ಸತಾಂ ಸಂತಾನಜಃ ಅಹಂ ನಕಿಂ. ನಾನು ಸಜ್ಜನರ ಸಂತತಿಯಲ್ಲಿ ಬಂದಿಲ್ಲ ಅನ್ನೋ ಕಾರಣವನ್ನೇನಾದ್ರೂ ಕೊಟ್ಟು ನನ್ನನ್ನ ಇಲ್ಲಿ ಉಳಿಸ್ಬೇಕು ಅಂತ ಮಾಡಿ ಅಂತ ಕೇಳ್ಬಿಟ್ರಂತೆ. ಬಹಳ ವಿಚಿತ್ರವಾದ ಮಾತು, ಭಾರಿ ವಿಚಿತ್ರವಾದ ಮಾತು. ಯೋಚನೆ ಮಾಡಿ, ಎಷ್ಟು ಅಪೂರ್ವ. ನಾವು ಎಷ್ಟು ಸಜ್ಜನರ ಸಂತಾನದಲ್ಲಿ ಬಂದಿದ್ದೇವೆ ಅನ್ನೋದು ಹೆಮ್ಮೆ ಪಟ್ಟು ಹೇಳ್ಕೊಳ್ಬೇಕು. ಇತ್ತೀಚೆಗೆ ಎಲ್ಲರೂ ತಲಿ ಬಗ್ಸೋಂಗಾದ್ರೆ ಹೆಂಗ್ರಿಪ್ಪ? ಯಾಕೆ ಮೋಕ್ಷದ ಬಾಗಿಲಿಗೆ ಹೋಗ್ಲಿಕ್ಕೆ ಇದಕ್ಕಿಂತ ದೊಡ್ಡ ಅರ್ಹತಾ ಏನ್ ಬೇಕು ಅಂತ ವಾದರಾಜರು. ಅದಕ್ಕೆ ಕಸ್ಮಾದಂಬನ ಮೇ ಪ್ರದಾಸ್ಯಸಿ ಪದಂ ಗಂಗೆ ಅಖಿಲಾರ್ಥಪ್ರದಂ. ಅಖಿಲಾರ್ಥಪ್ರದಳಾದ ನೀನು ನನಗೊಬ್ಬನಿಗೆ ಮೋಕ್ಷದಿಂದ ವಂಚನೆ ಮಾಡ್ತಿ ಅಂದ್ರೆ ನಿನ್ನ ಅಖಿಲಾರ್ಥಪ್ರದ ಅನ್ನೋ ಬಿರುದು, ಶ್ರೇಯಪ್ರದಳು ಅನ್ನುವಂಥ ಬಿರುದು ಏನಾಗ್ಬೇಕಾಗ್ತದೆ ಯೋಚನೆ ಮಾಡುವ ಅಮ್ಮ ಅಂತ ಅವಳನ್ನು ಪ್ರಾರ್ಥನೆ ಮಾಡ್ತಾರೆ ವಾದರಾಜ. ಇಷ್ಟಕ್ಕೂ ಸಮಾಧಾನ ಆಗಲಿಲ್ಲ. ಇನ್ನೊಂದು ಪದ್ಯ ಮಾಡ್ತೀನಿ. ಮತ್ತೆ ಮುಂದೆ ಬಂದ್ರು. ಗಂಗೆಯನ್ನ ಒಬ್ಬ ಮಹಾನುಭಾವಿ ಇದ್ದಾನ್ರಪ್ಪ, ಅವನ ಹೆಸರು ಬೇಡ, ಅವನೊಬ್ಬ ದೊಡ್ಡ ಕವಿ. ಅವನಿಗೆ ಒಂದು ವಿಷಯ ಹೇಳಬೇಕಾಗಿತ್ತು, ಸುಭಾಷಿತ. ಏನಂದ್ರ ಭಾಳ ಮ್ಯಾಲ್ ಹೋಗ್ಲಿಕ್ಕೆ ಹೋಗ್ಬಾರ್ದ್ರಿ, ಯಾಕಂದ್ರೆ ಬಿದ್ರ ಹೋಳಾಗ್ತಾರ. ಇದು ಕನ್ನಡದಲ್ಲಿ ಮಾತದೇ ಇಲ್ಲ. ನಾವು ಯಾವಾಗಲೂ ಅಷ್ಟು ಭಾಳ ಮ್ಯಾಲೆ ಹೋಗ್ಬೇಡತಮ್ಮ, ಬಿದ್ದಿ ಅಂದ್ರೆ ಹಲ್ಲೆಲ್ಲ ಮುರ್ಕೋತೀವಿ ಅಂತಿರ್ತಾರೆ. ಇಲ್ಲಿ ಕನ್ನಡದ ನಾಲ್ನುಡಿಯಲ್ಲೂ ಸಂಸ್ಕೃತದಲ್ಲೂ ಹಿಂಗದ. ಅದಕ್ಕೆ ಅತಿ ಮ್ಯಾಲ್ ಹೋದವರು ಜಾರಿ ಬಿದ್ರು ಅಂದ್ರ ಹೋಳಾಗಿ ಬೀಳ್ತಾರೆ. ಈ ಕಾನ್ಸೆಪ್ಟ್ ಇದನ್ನ ಹೇಳಲಿಕ್ಕೆ ಅವ ಬಳಸ್ಕೊಂಡು ಉದಾಹರಣೆ ಯಾವುದು ಒಂದು ಗಂಗಾ ತಗೊಂಡ್ಬಿಡ್ತಾನೆ ಕಾವ್ಯಗಳು. ಹಿಂಗ್ ಕೆಲವು ಕವಿಗಳಲ್ಲ ಕವಿಗಳೇ ಮಾಡ್ತಿರ್ತಾರೆ ಅಲ್ಲಲ್ಲ, ಹಿಂಗ್ ಕೆಲವು ಮಾಡ್ತಾವ. ವಾದರಾಜರು ಇಂಥವೆಲ್ಲ ಗಮನಿಸ್ತಿರ್ತಾರ. ಅವ ಭಾರಿ ಕವಿ, ಅವನ ಸರಿಸಾಮಾನ್ಯ ಕವಿ ಯಾರಿಲ್ಲ, ಮತ್ತೆ ಅವನ ಅದ್ಭುತ ಕವಿ. ಅವ ಏನಂದಾನ ಇಲ್ಲಿ ಬರ್ದಿಲ್ಲ, ಅದೆಲ್ಲ ಬರ್ದಿಲ್ಲ. ಆ ಶ್ಲೋಕ ನಾ ಹೇಳ್ತೀನಿ. ಅವ ಏನಂದ್ಬಿಟ್ಟಾನ ಅಂದ್ರೆ, ಗಂಗೆ ನೋಡ್ರಿ ಭಾಳ ಮ್ಯಾಲ್ ಹೋದ್ಲು, ಬೀಳುವಾಗ ನೋಡಿ 1000 ಹೋಳಾಗಿ ಬಿದ್ಲು ಬಿಟ್ಟ. ಹಿಂಗಂದ್ರೆ ಏನಾಗ್ತದ? ಈಗ ನಾವು ನೀವು ಪುರಾಣ ಕೇಳ್ತಿದ್ದೇವಲ್ಲ, ಅಂದ್ರೆ ಈ ಪ್ರವಚನ ಕೇಳ್ತಿದ್ದೇವಲ್ಲ, ಇಷ್ಟು ದಿವಸದಲ್ಲಿ ನಾ ಏನ್ ಹೇಳ್ತಿದ್ದೆ, ಶ್ಲೋಕ ಏನದ, ಅರ್ಥ ಏನದ, ಇಷ್ಟೇ ಹೇಳಿದೆ. ಇವತ್ತೊಂದು ಸಣ್ಣ ವಿಷಯ ಹೇಳಿರ್ತೀನಿ, ಒಂದು ರಹಸ್ಯ ಏನದ. ಎಷ್ಟು ವಾದರಾಜರಿಗೆ ಆ ಕಾಲದ ಕವಿಗಳು ಹಿಂದೆ ಬಂದವ್ರದ್ದು ಎಷ್ಟು ಗ್ರಂಥಗಳ ಪರಿಚಯ ಇತ್ತು ಅಂದ್ರೆ ಒಂದೂ ಬಿಡದೆ ಅಧ್ಯಯನ ಮಾಡಿದ್ರಂತ ವಾದರಾಜ. ಆದ್ರೆ ಅವರಿಗೆ ದ್ವೇಷ ಅಲ್ಲ, ಅಧ್ಯಾತ್ಮಕದ ವಿಷಯಕ್ಕೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದ ಆ ಕವಿತಾ ಅಂದ್ರೆ ತಮ್ಮ ಕಾವ್ಯದೊಳಗೆ ಅದನ್ನ ಸರಿಪಡಿಸ್ಬಿಟ್ಟಿರ್ತಿದ್ರಂತ. ಅವ ಹಂಗ್ ಮದ್ದಾನ, ಇಲ್ಲೊಂದು ಮಾರ್ಕ್ ಹಾಕ್ತೀನಿ ಅಂತಿದ್ರಂತ. ನೋಡಿ ಆ ಮಾತು ಏನದ ಅಂತ ಹೇಳಿರ್ತೀವಿ. ಶಿರಶ್ಯಾರ್ವಂ ಸ್ವರ್ಗಾತ್ ಪಶುಪತಿ ಶಿರಸ್ಥಾನ ಗದಿತಂ. ಹೀಗೊಂದು ಮಾತು. ಶಿರಶ್ಯಾರ್ವಂ ಸ್ವರ್ಗಾತ್, ಎಲ್ಲಿಟ್ಲರಿ ಗಂಗಾ? ಶಿವಂತಲಿ, ಮೇರು ಪರ್ವತ, ಸ್ವರ್ಗ, ಬ್ರಹ್ಮಲೋಕ ಎಷ್ಟು ಮ್ಯಾಲಿದ್ಲರಿ ಅವಳು. ಧಪ್ಪಂತ
ಬಿತ್ತು ನೋಡ, ಅವ ಹೇಳೋದ್ ಹಂಗ ಧಪ್ಪತ್ ಬಿತ್ಲಂತೆ. ಬಿದ್ದು ಕೂಡ್ಲೇನೆ ಅಧೋಧೋ ಗಂಗೆಯಂ ಭವತಿ ವಿನಿಪಾತ ಶತಮುಖ. ಅಧೋಧೋ ಗಂಗೆಯಂ, ಧೋತ್ ದುಮ್ಮಿಕ್ಕಿ ಕೆಳಗೆ ಬಿದ್ಲು. ಭವತಿ ವಿನಿಪಾತ ಶತಮುಖ, ಭಾಳ ಮ್ಯಾಲಿನಿಂದ ಬಿದ್ದಿದ್ದಕ್ಕೆ 100 ಹೋಳಾಗಿ ಕೆಳಗೆ ಬಿದ್ಲು ನೋಡಿ. ಅದಕ್ಕೆ ಭಾಳ ಮ್ಯಾಲ ಹೋಗ್ಬೇಡ್ರಿ ಅಂತ ಅಂದ್ಬಿಟ್ಟೆ. ಸಿಟ್ಟು ಬಂತು. ಆದ್ರೆ ಏನ್ ಗಂಗೆ ಅಂದ್ರೆ ಏನ್ ಬರೀ ನೀರು ಅನ್ಕೊಂಡಿಯೇನ ಅಂತಂದ್ರು ಅವರು. ಗಂಗೆ ಬರೀ ನೀರು ಅನ್ಕೊಂಡಿದ್ದಕ್ಕೆ ಈ ವರ್ಣನೆ ಬಂದದ್ದು ನಿನಗೆ. ಗಂಗೆ ಬರೀ ನೀರಲ್ವೋ, ಮತ್ ಯಾರವಳು? ನಿಮಗ್ ಕಣ್ಣಿಗೆ ಬಿಟ್ಲೇನು ಅಂದ್ರೆ ವಾದರಾಜ, ನನಗೆ ಕಣ್ಣಿಗೆ ಬೀಳ್ತಿದ್ದಾಳೆ ತಾಯಿ ಅಂತ. ಯಾರು ಗಂಗೆ, ಹೆಂಗಿದ್ದಾಳೆ? ಹೇ ಗಂಗೆ ತವ ಕೋಮಲಾಂಘ್ರಿನಲಿನಂ ರಂಭೋರು ನಿವೀಲಸತ್ ಕಾಂಚೀ ದಾಮತನೋದರಂ ಘನಕುಚ ವ್ಯಾಕೀರ್ಣಹಾರಂ ವಪುಃ ಸನ್ಮುದ್ರಾಂಗದ ಕಂಕಣಾವೃತಕರಂ ಸ್ಮೇರಂ ಸ್ಫುರತ್ ಕುಂಡಲಂ ಸಾರಂಗಾಕ್ಷಿ ಜಲಾನ್ಯದಿಂದುರುಚಯೇ ಜಾನಂತಿ ತೇನ್ನೇ ಜಲಾತ್. ಇದು ಅವನ ಮಾತಿಗೆ ಅಂದದ್ದು ನಿಜವಾಗ್ಲು. ಅನ್ನೇ ಜಲಾತ್ ಜಾನಂತಿ ತೇ ಏವ ಜಡಾಹ. ನಿನ್ನನ್ನ ನೀರು ಅಂತ ತಿಳಿದಿದ್ದಾನಲ್ಲ ಅವ ನಿಜವಾಗ್ಲೂ ಜಡ. ನೀ ಜಲ ಅಲ್ಲ, ನಿನ್ನನ್ನ ಜಲ ಅಂತ ತಿಳಿದವ ಜಲ. ಜಾನಂತಿ ತೇನ್ನೇ ಜಲಾತ್ ಅಂತಂದ್ರ ಯಾರ ಖರೆ ಚೈತನ್ಯ ಇದ್ದ ಅದನ್ನ ಜಡ ಅಂತ ತಿಳಿದ್ರೆ ಮತ್ತೆ ಅವ ಜಡ ಆಗೋದಿಲ್ಲೇನು? ನೀ ಜಡನೋ, ಅವಳಲ್ಲ ಅಂದ್ರೆ ವಾದರಾಜ. ಯಾಕ? ತಾಯಿ ಹೆಂಗಿದ್ದಾಳೆ ದರ್ಶನ ಕೊಟ್ಟಿದ್ದಾಳೆ ಗಂಗೆ ವಾದರಾಜರಿಗೆ. ಕಣ್ಣಿಗೆ ಕಟ್ಟುವಂತೆ ವಾದರಾಜರು ಧ್ಯಾನ ಮಾಡಿಸ್ಬಿಡ್ತಾರೆ ಅವಳನ್ನು. ಹೇ ಗಂಗೆ, ಹೇ ಗಂಗೆ ತವ ಕೋಮಲ ಅಂಘ್ರಿನಲಿನಂ, ಕೋಮಲವಾದ ಪಾದ ಕಮಲದಂತಿದೆ. ರಂಭೋರು ನಿವೀಲಸತ್, ರಂಭಾ ಉರು, ಬಾಳೆ ದಿಂಡಿನಂಥ ಉರುಗಳು ನೀವಿ ಹಾಕೊಂಡಿದ್ದಾಳೆ. ನಡುಪಟ್ಟಿ ಕಟ್ಟಿದ್ದಾಳೆ. ತೆಳುವಾದ ಉದರ, ಘನಕುಚ, ಶುಭ್ರವಾದ ಹಾರ, ಸನ್ಮುದ್ರೆಯನ್ನು ಧರಿಸಿ ಕಂಕಣಗಳನ್ನು ಕೈಗೆ ತೊಟ್ಟು ಮಂದಹಾಸ ಬೀರ್ತಾ ಕುಂಡಲಗಳನ್ನು ಧರಿಸಿ ಸಾರಂಗದಂಥ ಕಣ್ಣಿನಿಂದ ಮೊಸಳೆಯ ಮೇಲೆ ಕುಳಿತು ಆ ವರುಣನೊಂದಿಗೆ ವಿಹಾರ ಮಾಡುವ ನೀನೆಲ್ಲಿ, ನಿನ್ನನ್ನ ಜಳ ಅಂತ ತಿಳಿದ ಆ ಜಡ ಎಲ್ಲಿ ಅಂತ ಅಂದ. ಇಷ್ಟು ಚಿಂತನೆ ಬರ್ಬೇಕು ನಿಮಗೆ, ದಿನಾ ಚಿಂತನೆ ಮಾಡ್ಬೇಕು. ಸ್ನಾನದ ಮಧ್ಯದಲ್ಲಿ ಈ ಶ್ಲೋಕ. ಹೇ ಗಂಗೆ ತವ ಕೋಮಲಾಂಘ್ರಿನಲಿನಂ ರಂಭೋರು ನಿವೀಲಸತ್ ಕಾಂಚೀ ತಾಮತನೋದರಂ ಘನ ಕುಚ ವ್ಯಾಕೀರ್ಣಹಾರಂ ವಪುಃ. ಆ ಕೊರಳಿನಿಂದ ಹಾರ ನಡುವಿನ ತನಕ ಬಂದ್ರೆ ಆ ವ್ಯಾಕೀರ್ಣಹಾರಂ ಒಂದು ಆಕಾರದಲ್ಲಿ ಕೂತ್ಬಿಟ್ಟಿದೆ ಅಂತ. ಹಾರ ಬಂದು ನಾ ಹೊರಗೆ ಹೋಗಲ್ಲ ಅನ್ನೋ ಹಾಗೆ ಕೂತಿದಂತ. ವ್ಯಾಕೀರ್ಣಹಾರಂ ವಪುಃ ಸನ್ಮುದ್ರಾಂಗದ ಕಂಕಣಾವೃತಕರಂ ಸ್ಮೇರಂ ಸ್ಫುರತ್ ಕುಂಡಲಂ, ಕಿವಿಗೆ ಧರಿಸಿದ ಕುಂಡಲ, ಮಂದಹಾಸ ಬೀರುವ ಮುಖ, ಸಾರಂಗದಂಥ ಕಣ್ಣು, ಇಷ್ಟು ಅವಯವಗಳಲ್ಲಿ ಸ್ಫುಟತೆ ಕಾಣಿಸ್ತಿರುವಾಗ ನಿನಗೊಬ್ಬನಿಗೆ ಕಾಣಲಿಲ್ಲ ಗಂಗೆಯಲ್ಲಿ ಇವಳು ಅಂತಂದು ಕೂಡಲೇ ನೀರು ಅಂತ ಹೇಳಿಬಿಟ್ಟಿಯಲ್ಲೋ, ನೀನೆಂಥ ಜಡನಪ್ಪ ಅಂತ. ಒಂದೆಡೆ ಜಲ ಜಡ ಅಂತ ತಿಳಿದವನನ್ನ ಕಾವ್ಯದೊಳಗೆ ಬರೆದದ್ದಕ್ಕೆ ಖಂಡನೆನೂ ಆಗಿರ್ಬೇಕು. ತಾವು ಗಂಗೆಯ ಸ್ತೋತ್ರ ಮಾಡಿದ್ವಿ ಅಂತ ಎಲ್ರಿಗೆ ಧ್ಯಾನಕ್ಕೂ ತಂದು ಕೊಟ್ಟಿರ್ಬೇಕು. ಪರಕಾವ್ಯದ ದೋಷ, ಸ್ವಕಾವ್ಯದೊಳಗೆ ಅವಳ ಸ್ಮರಣೆಯ ಸ್ತೋತ್ರ ಎರಡನ್ನೂ ಏಕಕಾಲದಲ್ಲಿ ಮಾಡುವ ಚಮತ್ಕಾರ ಇದು ವಾದರಾಜರು ಜಗತ್ತಿಗೆ ತೋರಿಸ್ಕೊಡ್ತಾನೆ. ಎಂಥ ಅದ್ಭುತ. ಅವ ಅಂದ್ಬಿಟ್ಟಿದ್ದಾವ ಅಥೋಥೋ ಗಂಗೆಯಂ ಭವತಿ ವಿನಿಪಾತ ಶತಮುಖ ಅಂತ ಅಂದ್ಬಿಟ್ಟಿದ್ದ. ಅವನಿಗೆ ಸರಿಯಾಗಿ ಮಾತಾಡಿದ. ಗಂಗೆ ಬಿದ್ದದ್ದಲ್ವೋ, ಅದಕ್ಕೆ ಮೊದಲನೇ ಶ್ಲೋಕದಿಂದ ಇಷ್ಟೋ ತನಕ ಯಾಕೆ ಇಷ್ಟು ವಿವರಣೆ ಹೇಳಿದೆ ಅಂದ್ರೆ, ಮೊದಲು ಏನಂದಿದ್ದಾರೆ? ತ್ವಂ ದೀನೇಶು ದಯಾವತೀತಿ ವಿದಿತಂ ಯದ್ ಬ್ರಹ್ಮ ಹಸ್ತಾಶ್ರಯಂ. ಬ್ರಹ್ಮನ ಕೈಯಿಂದ, ಭಗವಂತನ ಪಾದದಿಂದ, ಸ್ವರ್ಗದಿಂದ, ಮೇರುವಿನಿಂದ, ಶಿವನ ತಲೆಯಿಂದ ನಮ್ಮ ಆಸ್ಮಾಕ ಕ್ಷಿತಿಮಂಡಲೆ ಅಂತ ಯಾಕಷ್ಟು ವರ್ಣನೆ ಮಾಡಿದ್ರು ಅಂದ್ರೆ, ಅವಳಿಗೆ ನಮ್ಮಂಥ ದೀನ ದೂನ ಬಡಲಿದವರ ಮೇಲೆ ದಯೆ ಇದೆ ಅಂತ ಮ್ಯಾಲಿನಿಂದ ಬಂದಾಳ. ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕೆಳಗೆ ಬಂದಾಳು ಅವಳು.
ನೀ ತಿಳಿದಂಗೆ ಮ್ಯಾಲಿನಿಂದ ಬಿದ್ದವಳು ಅಲ್ವ ಅವಳು ಅಂತ ವಾದರಾಜರು ಅವನಿಗೆ ಕುಟುಕಲಿಕ್ಕೆ ಅವಳ ದಯೆ, ಅವಳ ಕಾರುಣ್ಯ, ಅವಳಿಗಿರುವ ಶಕ್ತಿ, ಅವಳು ಪಾಪಗಳು ಕಳೆಯುವ ಮಹಿಮೆ, ಅವಳಿಗೆ ಮೋಕ್ಷದ ತನಕ ಕರ್ಕೊಂಡು ಹೋಗುವ ಸಾಮರ್ಥ್ಯ, ಅವಳಲ್ಲಿರುವಂತಹ ಸೌಂದರ್ಯ ಎಲ್ಲ ವರ್ಣಿಸಿ ಕೊನೆಗೆ ಈ ಮಾತನ್ನುವಾಗ ಸಾರಂಗಾಕ್ಷಿ ಜಲಾನ್ಯ ತಿಂದು ರುಚಯೇ ಜಾನಂತಿ ತೇನೇ ಜಲಾತ್. ಹೀಗೆ ಪರಕಾವ್ಯದಲ್ಲಿರುವ ದೋಷವನ್ನು ಎತ್ತಿ ತೋರಿಸ್ಬೇಕು. ಅದಕ್ಕೆ ಹೇಳ್ತೀನಿ, ಕಾವ್ಯವನ್ನ, ಕಾವ್ಯಕಾರನನ್ನ ದ್ವೇಷದಿಂದ ವಾದರಾಜರು ಬೈಲಿಲ್ಲ. ಇದು ಕವಿತಾ ವಿಲಾಸ ಅಂತ ಇದೊಂದು ಕವಿತಾ ವಿಹಾರ. ಯಾರೂ ತಪ್ಪು ಮಾಡದೆ ಜಗತ್ತಿನಲ್ಲಿ ಇಲ್ರಿ, ತಪ್ಪು ಎಲ್ಲಾರು ಮಾಡ್ತಿರ್ತಾರ. ಆದ್ರೆ ತಪ್ಪು ಮಾಡ್ಯಾನ ಅಂತ ಹೇಳಿ ಅವನನ್ನು ಕ್ರಿಟಿಸೈಸ್ ಮಾಡುವ ಉದ್ದೇಶ ವಾದರಾಜರಿಗಿಲ್ಲ. ಮಾಡೋದು ಸ್ತೋತ್ರನೇ. ಅವನಿಗೆ ಅದು ಅರ್ಥ ಆಗಿರ್ಬೇಕು. ಏನಂದ್ರೆ, ಹೀಗೂ ನಾನು ನದಿಯನ್ನ ಒಂದು ಜಡ ಅಂತ ತಿಳಿದ್ನಲ್ಲ ಅಂತ ಈಗ ತಿಳ್ಕೊಂಡ್ರೆ ಸಾಕಂತ. ಅವಂದ ಸ್ಥಿತಿ ಹಿಂಗಾದ್ರ ತೀರ್ಥ ಪ್ರಬಂಧ ಓದೋ ಮೊದಲು ನಾವೇನ್ ತಿಳ್ಕೊಂಡಿದ್ವಿ, ನಮ್ಮನ್ನೇನ್ ಅಂದಿರಬಾರ್ದು ವಿಚಾರ ಮಾಡಿ. ನಾವು ನೀರು ಅಂತ ತಿಳ್ಕೊಂಡು ಬಿಟ್ಟಿದ್ರೆ ಮತ್ತೆ ಜಾನಂತಿ ತೇನೇ ಜಲಾತ್ ಅನ್ನೋ ಮಾತಿಗೆ ನಾವು ವಿಷಯರಾಗ್ತೇವೆ, ಎಚ್ಚರಿಕೆ ಇರಲಿ ಅಂತಂತಾರೆ ವಾದರಾಜರು. ಗಂಗೆ ಸಾಮಾನ್ಯ ಅಲ್ಲ. ಇನ್ನು ಮತ್ತೊಂದು ಪದ್ಯ ವಾದರಾಜರಂದ್ರು ಕೌಟುಂಬಿಕ ಒಂದು ಉದಾಹರಣೆ ಕೊಡ್ತಾರೆ. ಲೋಕದೊಳಗ ಯಾವಾಗಲೂ ಕೂಡ ವಿಶೇಷ ಏನಂದ್ರ, ಕನ್ಯಾದಾನ ಮಾಡಿದ ಮಾವ ಅಳಿಯನ ಮನೆಗೆ ಬಹಳ ದಿವಸ ಹೋಗಿರ್ಲಿಕ್ಕೆ ಇಷ್ಟನೂ ಪಡಲ್ಲ. ಆದ್ರೆ ಮಗಳ ಮೇಲೆ ಬಹಳ ಪ್ರೀತಿ ಇದ್ದಾಗ ಅವಳನ್ನು ಬಿಟ್ಟು ಕೊಡ್ಲಿಕ್ಕೂ ಇಷ್ಟಪಡಲ್ಲ. ಹೀಗೊಂದು ಪ್ರಸಂಗ ಆ ಮನೆಗಳಲ್ಲಿ ಕನ್ಯೆ ಹೆತ್ತವ್ರ ಮನೆಯಲ್ಲಿ ನಡೀತಿತ್ತು. ಅದನ್ನು ವಾದರಾಜರು ಯಾವ ಜನ್ಮದಲ್ಲಿ ಏನೆಲ್ಲ ವಿಶೇಷ ಅವ್ರು ಚಿಂತನೆ ಮಾಡ್ತಾರ. ಬಾಬಾ ನೋಡಿದ್ರೆ ಯತಿಗಳವರು ಒಬ್ಬಳು ಕನ್ಯೆ ಹೆತ್ತವನು ಮಗಳನ್ನ ಯಜಮಾನ್ ಮನೆಗೆ ಕಳಿಸ್ಬೇಕು ಅಂತಂದಾದಾಗ ಆ ಒಳಗಿನ ತುಡಿತಕ್ಕೆ ಅವ ಬಂದು ಹೋಗ್ತಿರ್ತಾನೆ. ಹೆಂಗಿದ್ದೀಯವ ಅಂತ, ಹೆಂಗೆ ಬೆಳೆಸಿದ್ದೆ ನಿನ್ನ. ಈ ಎಲ್ಲ ವ್ಯವಸ್ಥೆಯನ್ನು ವಾದರಾಜರು ಚಿಂತಿಸಿ ಗಂಗೆ ಮಗಳು, ನಾರಾಯಣ ಅಪ್ಪ, ಗಂಡ ಅಂದ್ರೆ ಪರಮಾತ್ಮನ ಅಳಿಯ ಅವ ಸಾಗರ. ಈ ಚಿಂತನೆ ಮಾಡುವಾಗ ವಾದರಾಜರು ಅಂತಾರೆ ಏನಂದ್ರೆ, ನೋಡ್ರಿ ರಹಸ್ಯ ನೋಡ್ರಿ. ನೀವು ನೋಡಿರಿ ಕ್ಷೇತ್ರಗಳ ದರ್ಶನದಲ್ಲೆಲ್ಲ ಆ ಗಂಗಾ ಕೆಳಗಿಳಿದು ಬರುವಾಗ್ಲೇನೆ ಬದ್ರಿ ನಾರಾಯಣ ಆಗ್ಯಾನ, ಕೆಳಗೆ ಇನ್ನೂ ಇಳಿತಾಳ ಋಷಿಕೇಶ, ಆಮೇಲೆ ಹರಿದ್ವಾರ, ಆಮೇಲೆ ಪ್ರಯಾಗ, ಅಲ್ಲಿ ಪ್ರಯಾಗ ಮಾಧವ, ಕಾಶಿಗೆ ಬಂದಾಗ ವೇಣಿ ಮಾಧವ. ಹಿಂಗೆ ಭಗವಂತನ ಪ್ರತಿಯೊಂದು ಗಂಗಾ ತೀರದ ಒಂದೊಂದೊಂದೊಂದು ಸ್ಥಾನಗಳಲ್ಲಿಯೂ ಭಗವಂತನ ಸನ್ನಿಧಾನ ಬಂದ್ಬಿಟ್ಟದ. ವಾದರಾಜರದ್ದು ಇಷ್ಟ್ಯಾಕೆ ದೇವ್ರು ಬಂದಾನ ಇಲ್ಲಿ ಅಂದ್ರು, ಉಳಿದು ನದಿಗಿಲ್ರಿ ಇವು ಎಲ್ಲೋ ಒಂಚೂರು ಹುಟ್ಟಿರ್ತದ, ಒಂದ್ 2-3 ಗುಡಿ ಗುಡಾರ ಬಂದಿರ್ತಾವ, ಹೋಗಿ ಸಮುದ್ರಕ್ಕೆ ಸೇರ್ಬಿಟ್ಟಿರ್ತಾವ. ಗಂಗಾಗ ಮಾತ್ರ ಓಸು ದಾರಿ ಉದ್ದಕ್ಕೆ ಒಂದೊಂದೊಂದೊಂದು ಭಗವಂತನ ದೇವಸ್ಥಾನ. ವಾದರಾಜರಿಗೆ ಚಮತ್ಕಾರ, ಏನು ವಿಲಾಸ, ಕವಿತಾ ವಿಲಾಸ. ಅವರಂತಾರೆ, ಈಗ ಅರ್ಥ ಆಯ್ತು ನನಗೆ. ಏನು ಅರ್ಥ ಆಯ್ತು ಅಂದ್ರೆ, ನೀನು ಮ್ಯಾಲಿನಿಂದ ಕೆಳಗಿಳಿದುವಾಗಲೇ ನಾರಾಯಣ ಹೊರಟಂತೆ, ಮಗಳನ್ನ ಗಂಡನ ಮನೆಗೆ ಕಳಿಸ್ಲಿಕ್ಕೆ ಹೊರಟು ಮ್ಯಾಲಿನಿಂದ ಬದರಿಗೆ ಬಂದಾಗ ಅಲ್ಲಿ ಕ್ಷೇತ್ರ ಆಯ್ತು, ಅದು ಬದರಿ ನಾರಾಯಣ ಅಂತ ಆಗ್ಬಿಡ್ತಾರೆ. ಹೇಳಿದ್ಲು, ಅಪ್ಪ ನೀ ಹೋಗ್ಬಾ, ನಾ ಹೋಗ್ಬರ್ತೇನೆ, ಚೂರು ದೂರ ಬರ್ತೇನೆ. ಎಷ್ಟು ಬರ್ತೀನಿ, ಪ್ರಯಾಗ ಆಯ್ತು, ಷಟ್ ಪ್ರಯಾಗ ಆಯ್ತು. ಹೇಳಿದ್ಲು, ಅಪ್ಪ ನಾ ಹೋಗ್ಬರ್ತೇನೆ. ನಡಿ, ನನ್ಗೆ ಯಾಕೋ ನೀನ್ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗುವಂತು. ಎಲ್ಲಿ ಋಷಿಕೇಶ ಆಯ್ತು, ಹೋಗ್ಬಾ ಅಪ್ಪ ಅಂದ್ರು. ಚೂರು ಬರ್ತೇನೆ ನಡಿ ಅಂತಂದ್ರು. ಹರಿದ್ವಾರ ಆಯ್ತು, ಹಿಂಗ ಮುಂದ್ ವೇಣಿ ಮಾಧವ ಆಯ್ತು, ಹಿಂಗ ಮುಂದ್ ಅಲ್ಲಿ ಪರಮಾತ್ಮ ಮತ್ ಬಿಂದು ಮಾಧವ ಅದ ಕಾಶಿಯುಗ. ಕೊನೆ ಸಮುದ್ರದ ಹತ್ತತ್ರ ಬಂದಿತ್ತು. ಆಗ್ಲೂ ಹೇಳಿದ್ರಂತೆ, ಗಂಗಾಸಾಗರದ ಹತ್ತು ನೀನ್ ಈಗ ಹೋಗಿ ಬಾನ್, ಇಲ್ಲಿ ತನಕ ಬಂದು ಮತ್ತೆ ಅಳಿಯ ಬೈತಾನೇನು ಅಂತ ಅಲ್ಲೇ ಬಂದ್ಬಿಟ್ಟು. ಇಲ್ಲಿ ತನಕ ಬಂದಾಗ ಅಪ್ಪನ ಮನೆಗೆ ಕರಿಬಾರ್ದೇನೆ ನೀನು ಅಂತಂದ್ರೆ ಏನು ಉತ್ತರ ಕೊಡ್ತೀನಿ ನೀ ಬಯಸ್ಕೋಬಾರ್ದು ಮತ್ತೆ. ಆಯ್ತು, ಒಳಗ್ ಬಾ ಅಪ್ಪ ಅಂದ್ರು. ಬರೋದು ಬಂದ ಇವ ಆ ಹಾವನ್ನು ಅಲ್ಲೇ ಕರೆಸಿ ಕೊನೆಗೆ ಶೇಷ ಶಯನಾಗಿ ಬಿಟ್ಟ. ಯಾಕಂದ್ರೆ ಮಗಳನ್ನು ಬಿಟ್ಟು ಕೊಡ್ಲಾರೇ ಅಂತಂತಾನಂತ ಭಗವಂತ. ಎಷ್ಟು ಪ್ರೀತಿಯೋ ಗಂಗೆಯ ಮೇಲೆ ನಿನಗೆ, ಗಂಡನ ಮನೆಗೆ ಕಳಿಸಿ ಆದ್ರೂ ವಾಪಸ್ ನಿನ್ನ ಮನೆಗೆ ಬರ್ಬೇಕೋ ಬೇಡ ಬೀಗ. ನಮ್ಮ ಮಗಳನ್ನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ನನಗ ಅಂತ ಅಲ್ಲೇ ಶೇಷ ಶಯನ ಆಗಿದ್ದೀಯಲ್ಲ.
ಇದಕ್ಕೇನಂತಾರ ಕವಿತಾ. ಇದು ರಸ, ಇದರ ಆಸ್ವಾದನೆ ಮಾಡಬೇಕು. ಇದು ಸಂಸ್ಕೃತ ಸಾಹಿತ್ಯದಲ್ಲಿ ರಾಜರು ಸಾಹಿತ್ಯಕ್ಕಾಗಿ ಕಾವ್ಯ ಬರೀಲಿಲ್ಲ, ಭಗವಂತನ ಆ ಅಂತಸ್ಥಿತಿಯನ್ನು ಜಗತ್ತಿಗೆ ಅರ್ಥ ಮಾಡಿಸ್ಬೇಕಾಗಿ ಕಾವ್ಯ ಬರೆದಿದ್ದರಿಂದ ಸಾಹಿತ್ಯಕ್ಕೆ ಮೆರಗೆ ಹೊರತು ಮೆರಗು ಬರ್ಲಿ ಅಂತ ಸಾಹಿತ್ಯ ಉಪಯೋಗಿಸಿದವರು ಅಲ್ರಿ ಹಿರಿಯರು ಯಾರು. ದಾಸರಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಬೇಕಿಲ್ಲ, ಅವರಿಗೆ ಭಕ್ತಿಯ ಸಾಮ್ರಾಜ್ಯದ ಸಿಂಹಾಸನ ಸಿಕ್ಬಿಟ್ಟಿದೆ. ಇವು ಓಸು ಹುಚ್ಚುಕೋಡಿಗಳು ಅದನ್ನು ಹಿಡ್ಕೊಂಡು ಕೂತಿದ್ದಾರೆ. ಅದು ತಾನಾಗೆ ಆಗಿ, ಯಾವುದು ತಾನಾಗೆ ಆಗ್ತದೆ ಅನ್ಯಥಾ ಸಿದ್ಧ ಅದನ್ನು ನೀವು ಇಷ್ಟು ಬಣ್ಣಿಸ್ತಾವ. ಯಾವುದು ನಿಜವಾಗ್ಲೂ ಅವ್ರ ಮನಸ್ಸೊಳಗಿದ್ದದ ಅದನ್ನು ನೀವು ಬಿಟ್ಬಿಟ್ಟಿರ್ತಾವ. ಇದಕ್ಕಿಂತ ದೊಡ್ಡ ಮಾಯಾ ಎಲ್ಲಿ ಅದ ಹೇಳಿ ನೋಡೋಣ ಜಗತ್ಪಾಲ. ವಿಪರ್ಯಾಸ ಏನ್ ವರ್ಣನೆ ನೋಡ್ರಿ, ಶ್ಲೋಕ ಹೆಂಗಿದೆ. ಶ್ರೀನಾರಾಯಣ ರಾಮ ಗೋಪತಿ ಋಷಿಕೇಶಾದಿ ರೂಪೋಕ್ಷಮಃ ತ್ವಾಂ ಹಾತುಂ ಹರಿಸೂಕರ ಕೃತಿರಥ ಶ್ರೀದೇವಭೂತ್ಯಾತ್ಮಜಃ ವೇಣೀ ಮಾಧವ ಬಿಂದು ಮಾಧವ ತನುಸ್ತೀರೆ ವ್ಯಧತ್ತ ಸ್ಥಿತಿಂ ಗಂಗೆ ಕಿಂ ಬಹುನಾಧುನಾಪಿ ವಸತಿ ತ್ವದ್ಭರ್ತೃಗೇಹೇಪ್ಯಸೋ. ಯಾವ ಮಾವ ಬೀಗ ಕನ್ಯಾ ಕೊಟ್ಟ ಮೇಲೆ ಅಳಿಯನ್ ಮನೆಯಲ್ಲಿದ್ದಾನ ಅಂತ ಜಗತ್ತಲ್ಲಿ ತೋರಿಸ್ರಿ ನೋಡ್ತೀನಿ. ನಿಂದೊಂದು ವಿಶೇಷ ನೋಡು ಗಂಗಾ ಅಂದ್ರು. ಏನು? ತ್ವದ್ಭರ್ತೃಗೇಹೇ ಅದ್ಯಾಪಿ ವಸತಿ. ನಿನ್ನ ಯಜಮಾನ ಮನೆಗೆ ಕನ್ಯಾದಾನ ಮಾಡಿ ಅಲ್ಲೇ ಬಂದು ವಾಸ ಮಾಡ್ಕೊಂಡಿದ್ದಾನ ಅಂದ್ಮೇಲೆ ಇದು ನಿನ್ನ ಮೇಲೆ ಎಷ್ಟು ದೇವರಿಗೆ ಪ್ರೀತಿ ಅದ ಅನ್ಲಿಕ್ಕೆ ಬ್ಯಾರೆ ಉದ್ದೇಶ ಬೇಕೇ ನನಗೆ ಅಂತ. ಬ್ಯಾರೆ ಯಾಕೆ ಬೇಕು? ಇಷ್ಟು ರಹಸ್ಯ ಇದೆ ನೋಡ್ರಿ ಶ್ಲೋಕದೊಳಗೆ. ಇದೇ ಅನುಸಂಧಾನದಲ್ಲಿ ಚಿಂತನೆ ಮಾಡ್ಬೇಕಂತ. ಹೀಗೆ ಗಂಡನ ಮನೆ, ಹೆಣ್ಣಿನ ಮನೆ, ಆ ಬೀಗ, ಈ ಅಳಿಯ ಎಲ್ಲ ಜಗತ್ತಿನಲ್ಲಿ ಪರಿಚಿತವಾದ ವ್ಯವಸ್ಥೆ. ಅದು ಎಲ್ಲಿದೆ ಅದನ್ನು ತಂದು ಗಂಗೆಗೆ, ವರುಣನಿಗೆ, ಭಗವಂತನಿಗೆ ಸಂಬಂಧವನ್ನ ಚಿಂತಿಸಿ ಹೀಗೆ ಅನುಸಂಧಾನ ಮಾಡ್ರಿ ಅಂತ ಹೇಳಿಕೊಡ್ತಾರೆ ವಾದರಾಜರು. ಅಂದ್ರೆ ಇದೇ ಕಾವ್ಯ ಎಷ್ಟು ರಸ ಆಸ್ವಾದನೆ ಮಾಡ್ತದೆ ಯೋಚನೆ. ಹೀಗೆ ಎಲ್ಲ ಅದಕ್ಕೆ ಹೇಳೋದು. ಏನು ರಾಜರು ಪ್ರಕೃತಿ, ಹೆಣ್ಣು, ನದಿ, ಸೂರ್ಯೋದಯ, ಸೂರ್ಯಾಸ್ತ, ಒಂದು ಚಂದ್ರೋದಯ, ಪೂರ್ವ ಸಾಗರ, ಪಶ್ಚಿಮ ಸಾಗರ, ಅವನ್ನ ಹೆಂಗ್ ಬಳಸ್ತಾರ ಅಂದ್ರ ಅವೆಲ್ಲವೂ ಕೂಡ ನನ್ನ ಕಾವ್ಯಕ್ಕ ಹುಟ್ಟ್ಯಾವನ್ನು ಬಳಸಿಬಿಡ್ತಾರ. ಎಲ್ಲ ನನ್ನ ಕಾವ್ಯಕ್ಕೆ ಸಲುವಾಗಿ ಹುಟ್ಟ್ಯಾವ. ಎಲ್ಲ ಭಗವಂತನಲ್ಲೇ ಸಮನ್ವಯ ಆಗ್ತಾವ. ಎಲ್ಲವೂ ಸಮನ್ವಯ ಮಾಡೋ ನನ್ನ ಕಾವ್ಯವೇ ಅವನ್ ಬಳಸ್ಕೋತದ. ಕಮಲ ಬಿಡಲ್ಲ, ಸಮುದ್ರ ಬಿಡಲ್ಲ, ಸೂರ್ಯನನ್ನು ಬಿಡಲ್ಲ, ಚಂದ್ರನನ್ನು ಬಿಡಲ್ಲ, ನದಿ ಬಿಡಲ್ಲ, ಹೆಣ್ಣು ಬಿಡಲ್ಲ, ಪ್ರಕೃತಿ ಬಿಡಲ್ಲ, ಎಲ್ಲ ತಂದು ಹಾಕಿ ವರ್ಣನೆ ಮಾಡಿಬಿಡ್ತಾರೆ. ಅದೇ ಹೇಳ್ತೀನಲ್ರಿ, ಹೆಣ್ಣನ್ನೋ ಮಣ್ಣನ್ನೋ ವರ್ಣನೆ ಮಾಡೋ ಕನ್ನಡದ ಕಪಿಗಳ ಮಾತೇ ಇಷ್ಟು ಮೆರಗವ ಅಂದ್ರ ಸಾಕ್ಷಾತ್ ಹೃದಯದಲ್ಲಿ ಬಿಂಬದ ಸಾಕ್ಷಾತ್ಕಾರ ಮಾಡಿಕೊಂಡ ವಾದರಾಜರ ಸಂಸ್ಕೃತದ ವೇದ ತುಲ್ಯವಾದ ಮಾತಿಗೆ ಮಹತ್ವ ಇಲ್ಲೇನು? ಅದನ್ನು ಕೇಳಿದವರ ಹೃದಯದಲ್ಲಿ ಭಗವಂತನ ಸನ್ನಿಧಾನ ಬರೋದಿಲ್ಲ. ಏನ್ ಅದ್ಭುತ ವಾದರಾಜರ ಚಿಂತನೆ ಅಂದ್ರೆ ಸುಮ್ಮನೆ ಅಲ್ಲ. ರಾಜರು ಕೊನೆಗೆ ಮುಕ್ತಾಯ ಮಾಡುವಾಗ ಅಂತಾರೆ, ಗಂಗಾ, ಇನ್ನ ನನಗೆ ನೀನು ಧ್ಯಾನ ಮಾಡ್ತೀನಿ, ಗಾನ ಮಾಡ್ತೀನಿ, ಪಾನ ಮಾಡ್ತೀನಿ, ಅವಗಾಹನ ಮಾಡ್ತೀನಿ. ನನಗೆ ಕೊಡ್ಬೇಕಾದದ್ದು ಕೊಟ್ಬಿಟ್ಟು ಇನ್ನು ಹೆಚ್ಚು ಬೇಡ. ಮಾತು ಬಹಳ ಆಡೀನಿ, ಧ್ಯಾನ ಮಾಡ್ತೀನಿ, ಅವಗಾಹನ ಮಾಡ್ತೀನಿ, ಪಾನ ಮಾಡ್ತೀನಿ, ನಿನ್ನನ್ನೇ ಗಾನ ಮಾಡ್ತೀನಿ, ಕೊಡ್ಬೇಕಾದದ್ದು ಕೊಟ್ಬಿಡು ಅಂತ ಅಂದ್ಬಿಟ್ಟೆ. ಯಾಕೆ ಎಲ್ಲ ಸತ್ಯ ಬಿಚ್ಚಿಟ್ಬಿಟ್ಟೆ ನಿನ್ನ ಬಗ್ಗೆ ಅಂದ್ರು ವಾದರಾಜರು. ನೀ ಎಲ್ಲಿ ಹುಟ್ಟಿದಿ, ಎಲ್ಲಿ ಬೆಳೆದಿ, ಎಲ್ಲಿ ಬಂದಿ, ಏನು ಮಾಡ್ಲಿಕ್ಕತ್ತಿ, ಯಾರ ಮಗಳು, ಯಾರ ಹೆಂಡತಿ, ಎಲ್ಲ ಹೇಳನಿ ನಿನ್ ಬಗ್ಗೆ. ಇಷ್ಟು ಹೇಳಿದ ಮ್ಯಾಲೂ ಮತ್ತೆ ನೀ ಕೊಡದೆ ಹೋದ್ರಿ ತಾಯಿ. ಹೇಳ್ತಾರೆ ವಾದರಾಜರು, ಗಂಗೆ ತ್ವಂ ಶುಭ ಸಂಚಯಸ್ಯ ಜಯದಾ ದೋಷಾತ್ಮನಾಂ ನತ್ವಿತಿ ಜ್ಞಾತಂ ಯತ್ ಕ್ರತು ಕೋಟಿ ಲಭ್ಯ ಸುಕೃತಸ್ಯಾಭ್ಯುನ್ನತಿಂ ಯಚ್ಛಸಿ. ಅತ್ಯದ್ಭುತವಾಗಿ ಸ್ತೋತ್ರ ಮಾಡಿ ಅವಳನ್ನ ಪ್ರಾರ್ಥಿಸುವಾಗ ಹೀಗೆ ಮಾಡಬೇಕು ಅಂತಾರೆ.
ದುಷ್ಕರ್ಮಾಣ್ಯಮಿತಾನಿ ದೂರಯಸಿ ಚ ತ್ವದ್ಗೇಯ ತೋಯೇಕ್ಷಣಾತ್ ತೋಯೇಕ್ಷಯ ಪಾನೇನಾಪ್ಯವಗಾಹನೇನ ಮನಸಾ ಧ್ಯಾನೇನ ಗಾನೇನ ವಾ. ಪಾನೇನ ಅವಗಾಹನೇನ ಮನಸಾ ಧ್ಯಾನೇನ, ಧ್ಯಾನೇನ ಆದ ಕೂಡಲೇ ಗಾನೇನ, ಪಾನೇನ ಗಂಗಾ ಪಾನ, ಅವಗಾಹನೇನ ಗಂಗೆಯಲ್ಲಿ ಮುಳುಗೋಣ, ಮನಸಾ ಧ್ಯಾನೇನ ಗಂಗೆಯನ್ನ ಮನಸಾ ಬರೀ ಗಂಗಾ ಗಂಗಾ ಅಂತ ಧ್ಯಾನ ಮಾಡೋಣ. ಇಷ್ಟೋ ತನಕ ನಾ ಮಾಡಿಕೊಟ್ಟ ಶ್ಲೋಕ ಇದೆಯಲ್ಲ ಅದನ್ನೇ ಗಾನೇನ, ಅದನ್ನೇ ಗಾನ ಮಾಡೋಣ. ಈ ಧ್ಯಾನ, ಈ ಗಾನ, ಈ ಅವಗಾಹನ, ಈ ಗಂಗೆಯ ಪಾನ ಇದೇ ನಮ್ಮನ್ನು ಏನ್ ಮಾಡ್ತದೆ ಅಂತಂದ್ರೆ ಎಷ್ಟೋ ಕೋಟಿ ಕೋಟಿ ಯಾಗಗಳನ್ನು ಮಾಡಿ ಗಳಿಸುವ ಪುಣ್ಯವನ್ನು ಇದು ನಮಗೆ ತಂದುಕೊಡ್ತದೆ. ಗಂಗಾ ಸ್ತೋತ್ರಕ್ಕೆ ಫಲಶ್ರುತಿ ಬಂತೋ ಇಲ್ಲ? ಹಾಗಾದ್ರೆ ಇಷ್ಟು ಮಾಡಿದ್ರೆ ಎಷ್ಟೋ ಕೋಟಿ ಯಾಗಗಳಿಂದ ಬರುವ ಪುಣ್ಯ ಅದನ್ನು ಇವಳೇ ಕೊಟ್ಬಿಡ್ತಾಳಂತೆ. ಎಷ್ಟೋ ಅಸಂಖ್ಯ ದುಷ್ಕರ್ಮಗಳನ್ನು ಮಾಡಿದ್ರಿಂದ ನಾವು ಪಾಪ ಇರ್ತದೆ, ಅದನ್ನು ಇವಳೇ ಸುಟ್ಟು ಹಾಕ್ಬಿಡ್ತಾಳಂತೆ. ಇಂಥ ಪರಮ ಅದ್ಭುತವಾದ ಶಕ್ತಿ ಗಂಗೆಗಿದೆ ಎನ್ನುವ ರಹಸ್ಯವನ್ನ ಪುರಾಣಗಳು ಹಾಡಿ ಹೊಗಳಿದ್ದನ್ನ ಮನಸ್ಸಿನಲ್ಲಿ ತಂದುಕೊಂಡು ವಾದರಾಜರು ದುಷ್ಕರ್ಮ ದೂರ ಮಾಡು, ನನಗೂ ಕೂಡ ಯಾಗಗಳಿಂದ ಬರುವ ಪುಣ್ಯವನ್ನು ಕೊಡು ಅಂದ್ರೆ ನಾನು ನಿನ್ನನ್ನು ಅವಗಾಹನ, ಸ್ನಾನ, ಪಾನ, ಗಾನ ಮಾಡಿದ್ರಿಂದ ಫಲ ಸರಿ ಹೋಗ್ತದಂತಂದ್ಬಿಟ್ರು ವಾದರಾಜರು. ಇಂಥ ಫಲ ಕೇಳಿ ಪಡ್ಕೋಬೇಕ್ರಿ, ಇದ್ರ ಬೇಡ ಅನ್ನಬಾರದು. ನಿಷ್ಕಾಮ ಅಲ್ಲೇನಿದು, ನಿಷ್ಕಾಮನ ಪುಣ್ಯ ಕೊಡು ಹೋಗ್ಬೇಕ, ಪುಣ್ಯ ಕೊಡು, ಪಾಪ ಕಳಿ, ನೀನಲ್ಲಿ ಯಾರು ಕಳೀತಾರೆ. ಹೀಗೆ ರಾಜರು ಪ್ರಯಾಗದಿಂದ ಹೊರಟು ಕಾಶಿ ಕ್ಷೇತ್ರಕ್ಕೆ ಬರುವಾಗ ದಾರಿ ಉದ್ದಕ್ಕೂ ಹರಿಯುವ ಗಂಗೆಯನ್ನು ನೋಡ್ತಾ ನೋಡ್ತಾ ಒಂದೊಂದೇ ಪದ್ಯದಿಂದ ಅವಳನ್ನು ಹಾಡ್ತಾ ಹಾಡ್ತಾ ಕಾಶಿಗೆ ಬಂದು ಸೇರ್ಕೊಂಡ್ರು. ಅದಕ್ಕೆ ನಾವು ಕೂಡ ಪ್ರಯಾಗದಿಂದ ಎಲ್ಲಿಗೆ ಹೋಗ್ಬೇಕು ಅಂತ ವಾದರಾಜರು ಕಾಶಿಗೆ ಬಂದರು. ಕಾಶಿಗೆ ಬಂದಾಗ ಕಾಶಿ ಇದೆ ಅನ್ನೋದು ವಿಶ್ವೇಶ್ವರ ವಿಶ್ವನಾಥ ನೋಡಿದ್ರು, ವಿಶ್ವನಾಥ ಕಂಡ, ಗಂಗೆ ಕಂಡ್ಲು, ವಾರಣ ಅಂತ ಒಂದು ನದಿ, ಅಶಿ ಅಂತ ಇನ್ನೊಂದು ನದಿ, ಎರಡೂ ಸಂಗಮಿಸ್ತದ. ಅದಕ್ಕೆ ವಾರಾಣಸಿ ಅಂತ ಕ್ಷೇತ್ರ ಆಗಿದೆ. ಅದು ಶಿವನ ಸ್ಥಾನ. ಅಲ್ಲಿಯೂ ವಿಷ್ಣು ಇದ್ದಾನೆ, ಅವ ಬಿಂದು ಮಾಧವ. ಕಾಶಿ ಮಹಿಮೆ ಸಿಕ್ಕಾಪಟ್ಟೆ. ಕಾಶಿ ಮಹಿಮೆ ಬಹಳ ಹೇಳಬೇಕು ಆಕ್ಚುಲಿ. ವಾದರಾಜರು ಇಂಥಿಂಥ ಪದ್ಯಗಳನ್ನು ಮಾಡಿ ಎಲ್ಲ ಇತಿಹಾಸ ಸಂಗ್ರಹಿಸಿ ಅನುಸಂಧಾನ ಮಾಡಿಸ್ತಾರೆ. ಕಾಶಿ ಯಾತ್ರೆ ಮಾಡಿ ಬಂದ್ಬಿಡೋಣ ನಾವು ನೀವು. ರೂಪ್ಯಾಚಲೆ ಕೃತಪದೋಪಿ ಗಿರೀಂದ್ರ ಪುತ್ರೀ ಪ್ರೇಮ ಪ್ರವಾಹ ಭರಮಾನಿತ ಮಾನಸೋಪಿ ಕಾಶೀಮಸಿ ವರ್ಣಯೋ ಪುರಮಂತರಾಲೇ ಪ್ರೇತಾವೃತಾಮಪಿ ಸತೀಪತಿರಧ್ಯತಿಷ್ಠತ್. ಗಿರಿಜಾ ಗಿರೀಂದ್ರ ಪುತ್ರಿ ಪ್ರೇಮ ಪ್ರವಾಹ ಭರಮಾನಿತ ಮಾನಸೋಪಿ. ಹೆಂಡತಿ ಹೋಗ್ಬೇಡ್ರಿ ಇವತ್ತು ಉಪನ್ಯಾಸಕ್ಕೆ ಅಂದ್ರೆ ಏನ್ ಮಾಡುದು? ಮನೆಯವ್ರು ಹೇಳಿದ್ರು ಇಲ್ಲ ಉಪನ್ಯಾಸ. ನಮ್ದ ಸ್ಥಿತಿ ಹಿಂಗದ ಅಂದ್ರ ಯಾವಾಗ್ಲೂ ಗಟ್ಟಿ ಪಾದ ಹಿಡ್ಕೊಂಡು ಗಟ್ಟಿ ತೊಡೆ ಮೇಲೆ ಕುತ್ಕೊಂಡ್ಬಿಟ್ರ ಇನ್ನು ಟೊಂಕ ಕೈ ಬೇರೆ ಹಾಕಿ ಹೋಗ್ತಕ್ಕದ್ದಲ್ಲ ಅಂತ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರ ಪಾರ್ವತಿ ಕಾಶಿನ ಆಗ್ತಿರ್ಲಿಲ್ಲ ಅಂತ ವಾದರಾಜ. ಕಾಶಿನ ಆಗ್ತಿರ್ಲಿಲ್ಲ, ಕ್ಷೇತ್ರನ ಆಗ್ತಿರ್ಲಿಲ್ಲ. ವಾದರಾಜರು ಎಂಥ ಮಾತು ಹೇಳ್ತಾರೆ, ಕ್ಷೇತ್ರನ ಆಗ್ತಿರ್ಲಿಲ್ಲ. ಆದ್ರೆ ನೀನೇನ್ ಮಾಡಿದಿ? ಗಿರೀಂದ್ರ ಪುತ್ರಿ ಪ್ರೇಮ ಪ್ರವಾಹ ಭರ ಮಾನಿತೋಪಿ. ನೋಡ್ರಿ, ಗಿರೀಂದ್ರ ಪುತ್ರಿ ಎಲ್ಲಿ? ಬೆಳ್ಳಿ ಬೆಟ್ಟ. ಬೆಳ್ಳಿ ಬೆಟ್ಟ ಅಂದ್ರೆ ಯಾವುದು? ಕೈಲಾಸ ಪರ್ವತ. ಅದ್ರ ಮೇಲ್ಗಡೆ ತಂಪು ವಾತಾವರಣ, ಸುತ್ತಲೂ ನಿನ್ನ ಸೇವಕರೇ ಭೂತಗಣಗಳು. ಅಷ್ಟ್ರ ಮಧ್ಯದಲ್ಲಿ ಪ್ರೇಮದಿಂದ, ಅತ್ಯಂತ ಪ್ರೇಮದಿಂದ ಒಂದು ದಿನವೂ ಮುನಿಸ್ಕೊಂಡಿಲ್ಲಂತೆ ಪಾರ್ವತಿ ಶಿವನ ಮೇಲೆ. ದಿನ ಮುನಿಸ್ಕೋತಾರ ಮನೆ ಒಳಗೆ. ಒಗ್ಗರಣೆ ಯಾಕೆ ಕೆಟ್ಟದಂತ ಈತಂತಾನ, ಎಲಿ ತರಕಾರಿ ಸರಿ ತಂದಿಲ್ಲ ಟೈಮಿಗೆ ಅಂತ ಇವಳಂತಾಳ. ದಿನ ಅಲ್ಲಿ ನೋಡಿ ಒಂದು ದಿನ ಒಂದೊಂದು ದಿನ ಹಾವಲ್ಲೇ ಬುಸುಗುಡ್ತಿರ್ತಾವ. ಮೈ ತುಂಬಾ ಹಾವು ಹಾಕೊಂಡನ್ರಿ ಮಾರಾಯ. ಓ ಬುಸುಗುಡ್ತಾವ. ಒಂದು ದಿನ ಪಾರ್ವತಿ ಒಂದು ಬಂಗಾರ ಸರ ಹಾಕೋಬಾರ್ದೇನ್ರಿ ಅಂತ ಅನ್ಬೇಕು.
ಅವು ರುಂಡದ ಮಾಲಿ. ಯಾಕೆ ಬೇಕ್ರಿ ನಿಮಗೆ ರುಂಡ? ಅಂತ ಸುಮ್ಮನೆ ಇದ್ದು ಒಂದು ದಿನ ಕೇಳಲಿಲ್ಲ ಅಂತ. ಒಂದು ಚಲೋ ಬಟ್ಟೆ ಹಾಕೋಬಾರ್ದು ಅಂತ ಕೇಳಲಿಲ್ಲ ಅಂತ. ಬಟ್ಟಿಲ್ಲರಿ ಮೈ ಮೇಲೆ, ಬಟ್ಟಿಲ್ಲ ಇವನಿಗೆ. ನೋಡಿದ್ರೆ ಎಂಥ ಸುಂದರ, ಇನ್ಯಾವ ಹೆಣ್ಣಿನ ಕಣ್ಣು ಬೀಳ್ತದೋ ಅಂತ ಅಷ್ಟು ಮುಡುಪಾಗಿ ಸಾಕ್ತಾಳಂತ ಪಾರ್ವತಿ. ಎಲ್ಲಿ ಹೋಗ್ಬೇಡ್ರಿ ಅಂತಾಳಂತ. ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ಬೇಡ್ರಿ ನೀವು, ಯಾವ್ದಾದ್ರು ಹೆಣ್ಣು ಮತ್ತೆ ಕಣ್ಣು ಹಾಕ್ಯಾಳು. ಹಂಗಿದ್ದಾನೆ ಶಿವ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಾಟಕ ಶ್ರೀಜಟಂ ಶಶಾಂಕದಳ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ. ಯಾವ ಹೆಣ್ಣು ನೋಡಿದ್ರು ಮೋಹಿತರಾಗ್ತಾಳಂತೆ ಶಿವನನ್ನ. ಅಂಥ ಅದ್ಭುತ ರೂಪ ಅಂತ. ಸ್ಫಟಿಕದ ಬೆಟ್ಟ ನಿಂತ್ರೆ ಹೇಗೆ ಕಾಣಬೇಕೋ, ನೀಲಗಣ್ಣು, ಮುಖಣ್ಣ, ಕಂದು ಜಟೆ, ಅಂಥ ಅದ್ಭುತವಾದ ತರಕ್ಷುವರ ಕೃತ್ತಿಮತ್ ಭುಜಗ ಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಚ್ಛತೆ ವೀಕ್ಷಣಂ. ಎಂಥ ಅದ್ಭುತ ಮೋಹನಾಂಗ. ಅಷ್ಟು ಪ್ರೇಮದಿಂದ ಪಾರ್ವತಿಯಲ್ಲಿ ನೋಡ್ತಿದ್ದಾಳೆ. ಪಾದರಾಜರಂದ್ರು, ಅವಳನ್ನ, ಆ ಬೆಳ್ಳಿ ಬೆಟ್ಟವನ್ನ ಎರಡನ್ನೂ ಬಿಟ್ಟು ಈ ಕ್ಷೇತ್ರಕ್ಕೆ ನೀ ಬಂದು ನೆಲೆಸಿದಿ ಅಂತಂದ ಮೇಲೆ ಪ್ರೇಮದ ಪಾಶ ಕಡ್ಕೊಂಡು ಬಂದಿ, ಬೆಳ್ಳಿ ಬೆಟ್ಟದ ವಾತಾವರಣವನ್ನು ಬಿಟ್ಟು ಬಂದಿ, ಇಲ್ಲಿ ನೆಲೆಸಿದಿ ಅಂದ್ರ ಈ ಕ್ಷೇತ್ರಕ್ಕೆ ಮಹತ್ವ ಅದ ಅಂತ ಮತ್ತೇನು ಹೇಳಿ ಅಂತ. ಈ ಧ್ವನಿ ನೋಡ್ರಿ ಹೇಗಿದೆ. ಕಾಶಿ ಮಸಿ ವರ್ಣಯೋ ಪುರಮಂತರಾಲೇ. ಅಸಿ ಅಂತ ಒಂದು ನದಿ ಮತ್ತು ವಾರಣ ಅಂತ ಒಂದು ನದಿ. ಅವೆರಡೂ ನದಿಗಳು ಹೀಗೆ ಹರಿತಾವೆ. ಅಂತರಾಲದಲ್ಲಿ ಈ ಪಟ್ಟಣ ಇದೆ. ನೋಡಿದ್ರೆ ಇದು ಬೆಳ್ಳಿ ಬೆಟ್ಟ ಅಲ್ರಿ, ಇದು ಕಾಶಿ ಪ್ರೇತದ ಬೆಟ್ಟ. ಹಾಸ್ಯ ಮಾಡಿದ್ರು ವಾದರಾಜರು. ಬರೀ ಪ್ರೇತ ಹೋಗಿ ಬೆಳ್ಳಿ ಬೆಟ್ಟ ದೊಡ್ಡ AC ರೂಮ್ ಇದ್ದಂಗಿತ್ರಿ. ಬಂದೆ ನೋಡ್ರಿ ಕೊಂಪಿಗೆ ಅಂತ ಅಂತಿರ್ತಾರೆ ನೋಡ್ರಿ ಕೆಲವು ಕಡೆ. ಎಂಥ ಅದ್ಭುತ ಬೆಳ್ಳಿ ಬೆಟ್ಟ, ಕೈಲಾಸ. ಅಲ್ಲಿದ್ದವನು ನೀನು ಪ್ರೇತ ವಾಸ ಮಾಡೋ ಈ ಊರಿಗೆ ಬಂದು ವಾಸ ಮಾಡಿದ್ದಿ ಅಂದ್ರೆ ಈ ಕ್ಷೇತ್ರಕ್ಕೆ ಮಹತ್ವದ ಅಂತ ಬ್ಯಾರೆ ಮಾತೇನು ಹೇಳಿ ಅಂತ ಧ್ವನಿಯಿಂದ ರಾಜರು ಒಂದೊಂದು ಪದ ಹಾಕಿ ಅನುಸಂಧಾನ ಮಾಡಿಸ್ತಾರೆ. ಕ್ಷೇತ್ರದ ಮಹಿಮಾ ಶಿವನಿಂದ ಹೆಚ್ಚು. ಅಲ್ಲಿ ಒಬ್ಬ ಕ್ಷೇತ್ರ ಮೂರ್ತಿ ಬಿಂದು ಮಾಧವ, ಅದನ್ನು ವರ್ಣಿಸ್ತಾರೆ. ಸ ಬಿಂದು ಮಾಧವ ಪಾಯಾತ್ ವಿಭೋರ್ಯಸ್ಯ ನಿರೀಕ್ಷಣಾತ್ ಅಪಾರೋಪಿ ಸಂಸಾರ ಸಿಂಧುರ್ಬಿಂದುತ್ವಮಶ್ನುತೆ. ಹಿಂದೆ ಬಿಂದು ಸರೋವರ ನೆನಪಿಟ್ಟುಕೊಂಡಿದ್ರಲ್ಲ, ನಿನ್ನೆ ಆಯ್ತಲ್ಲ. ಹಂಗೆ ಇನ್ನೊಂದು ಶ್ಲೋಕ ಮಾಡಿದ್ರು ವಾದರಾಜ. ಇವ ಹೆಸರ ಬಿಂದು ಮಾಧವ. ಅವ ನೋಡ್ಲಿಕ್ಕೂ ಸಣ್ಣ ಇದ್ದಾನ್ರಿ. ಅವ ತಲಿ ಬಗ್ಗಿಸಿ ನೋಡ್ಬೇಕಲ್ಲಿ, ಸಣ್ಣ ಮೂರ್ತಿ. ವಾದರಾಜರಂದ್ರು, ಯಾಕೆ ಈ ಬಿಂದು ಮಾಧವ ಹೆಸರು ಹೆಂಗೆ ಸೇರಿಸ್ಲಿ ಅಂದ್ರು. ಅವ್ರು ಅರ್ಥ ಆಯ್ತು ಅಂದ್ರು. ಹೆಂಗೆ ಅಂದ್ರು, ಚಮತ್ಕಾರ ಮಾಡಿದ್ರು. ಸಂಸಾರದ ಸಾಗರ ಯಾರ ದಯಾದ ಈ ಕ್ಷಣದಿಂದಲೇನೆ ಬಿಂದು ಆಗಿಬಿಡ್ತದೋ ಅದಕ್ಕೆ ನೀ ಬಿಂದು ಮಾಧವ ಅಂತಂದ್ರು. ಅಪಾರೋಪಿ ಸಂಸಾರ ಸಿಂಧುವು ಬಿಂದುತ್ವಂ ದಯೇಕ್ಷಣಯ ಅಶ್ನುತೆ. ಅಪಾರವಾದ ಸಂಸಾರ ಸಾಗರ ಯಾವ ಬಿಂದು ಮಾಧವನ ದಯಾದ ಈ ಕ್ಷಣ ಮಾತ್ರದಿಂದ ಅದು ಬಿಂದು ಆಗಿಬಿಡ್ತದಲ್ಲಪ್ಪ, ಅದಕ್ಕೆ ಇವ ಬಿಂದು ಮಾಧವ. ಇದು ಒಂದು. ಅಲ್ಲೇ ಮುಂದೆ ಬಂದು ಬಿಂದು ಮಾಧವನ ದರ್ಶನ ಮಾಡಿ ಶಿವನ ದರ್ಶನ ಮಾಡ್ಯಾರ ವಾದರಾಜ. ಮೊದಲು ಕ್ಷೇತ್ರದ ಒಳಗೆ ಬಂದ, ಕಂಡದ ವಾರಣ ಅಸಿ ಗಂಗಾ ಅದನ್ನೆಲ್ಲ ದರ್ಶನ ಮಾಡ್ಯಾರ, ಕಣ್ತುಂಬ ತುಂಬಿಕೊಂಡಾರ. ಮತ್ತೆ ಪಂಚಗಂಗಾ ಘಾಟಿಗೆ ಬಂದ್ರು. ಪಂಚಗಂಗಾ ಘಾಟ್ನಿಂದ ಬಿಂದು ಮಾಧವನ ದರ್ಶನ ಮಾಡಿದ್ರು. ಅಲ್ಲಿಂದ ನಡೀತಾ ಶಿವನ್ ದರ್ಶನ ಮಾಡಿದ್ರು. ಶಿವನ್ ನೋಡಿದ್ರು. ಶಿವ ಎದ್ದು ಕೂತಿದ್ರು. ಇವ ವಾದರಾಜರು ಬಂದ್ರಲ್ಲ ಅಂತ. ವಾದರಾಜರು ಬಂದ ಕೂಡಲೇ ಗೊತ್ತಿತ್ತು ಅವ್ರು ಸ್ತೋತ್ರ ಮಾಡ್ತಾನೆ ಬರ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಶಿವನ್ ದರ್ಶನ ಸ್ತೋತ್ರ ಮಾಡ್ತಾ ಮಾಡ್ಬೇಕು. ಯಾವುದೇ ದೇವಸ್ಥಾನದಲ್ಲಿ ದರ್ಶನ ಮಾಡುವಾಗ ಮೊಬೈಲಲ್ಲಿ ಮಾತಾಡ್ತಾ ಮಾಡ್ತಿರ್ತಾರೆ. ಹೇಳ್ರಿ ಎಲ್ಲಿದ್ದೀರಿ? ದೇವಸ್ಥಾನ. ಇರ್ಲಿ ಪರವಾಗಿಲ್ಲ ಹೇಳ್ರಿ. ಅವರೇ ಬೇಡ ಅಂತಿರ್ತಾರ. ಅಲ್ರಿ ನೀವು ದೇವಸ್ಥಾನದಲ್ಲಿದ್ದೀರಿ, ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಇರ್ಲಿ ನಡೀತದ್ರಿ. ಅದು ಆ ದೇವಸ್ಥಾನದಲ್ಲಿ ಸೈಲೆಂಟ್, ಇಲ್ಲಿ ಏನ್ ಮಾಡಿದ್ರು ನಡೀತದ್ರಿ. ಅದ್ರ ಬದ್ಲಿ ಒಂದು ಶ್ಲೋಕ ಹೇಳಿ, ಸ್ತೋತ್ರ ಹೇಳಿ, ರೂಪ ಚಿಂತಿಸಿ
ಅವ ನಮ್ಮ ಕಡೆ ದೃಷ್ಟಿ ಹಾಕುವಂಗೆ ಮಾಡ್ಬೇಕಲ್ಲ. ಎಲ್ಲಿಂದ ಹೊರಟಿರ್ತೇವೆ ವಾಪಸ್ ಅಲ್ಲಿಗೆ ಬರೋ ತನಕನೂ ಬಾಯಿಲ್ ಸ್ತೋತ್ರ ನಿಲ್ಬಾರ್ದಂತೆ ಯಾತ್ರೆಯಲ್ಲಿ. ಯಾತ್ರೆ ಮಾಡೋ ಪದ್ಧತಿ ಹೊರಟ ಮನೆಯಿಂದ ಶುರುವಾದ ಶ್ಲೋಕ ವಾಪಸ್ ಮನೆ ತನಕನೂ ಕೂಡ ನಿಲ್ಬಾರ್ದಂತೆ. ಸರಿಯಾದ ಪಾಪ ಕಳೆಯೋ ಮಾರ್ಗ ಇದು. ಅಪ್ಪಿ ತಪ್ಪಿ ಮಾತಾಡ್ಲೇಬೇಕು ಅನಿಸಿದ್ರೆ ಮನಸಾ ಸ್ತೋತ್ರ ಹೇಳ್ತಾ ಹೇಳ್ತಾ ಬಾಯಲ್ಲಿ ಮಾತಾಡಿರ್ಬೇಕಂತ. ಬರ್ತದೆ, ಎಲ್ಲ ಬರ್ತದೆ, ಬರೋದಿಲ್ಲ ಅಂತಿಲ್ಲ. ಈಗೆಲ್ಲ ನಮ್ಮ ಅಭ್ಯಾಸ ಹಂಗಾಗ್ಬೇಕಷ್ಟೆ. ರಾಜರು ದೋಷಂ ಮೇ ಹರಹೇ ಹರೇತಿ ಪತಿತಂ ಪಾದೇನ ಕಚ್ಚದ್ಮನ ನಿರ್ದೋಷಂ ಮೃಗಬಿಂಬಮೇನ ಹರಣಾತ್ ಕೃತ್ವೇವ ಮೂರ್ಧ್ನಿನ್ಯಧಾತ್ ಗಂಗಾತೀರ ನಿವಾಸತಃ ಶುಚಿತಮಂ ಕುರ್ವನ್ನಿವಾಹೀಶ್ವರ ಸಂಗಾತ್ ತತ್ ಪ್ರಥಯನ್ನಿವ ಪ್ರತಿದಿನಂ ಪಾಯಾತ್ ಸ ಮೃತ್ಯುಂಜಯ. ಇಲ್ಲಿ 2 ಪದ್ಯ ಮಾಡಿದ್ದಾರೆ ವಾದರಾಜರು. ಈ 2 ಪದ್ಯಗಳನ್ನು ಚಿಂತನೆ ಮಾಡಬೇಕು. ಒಂದಾದ್ರೂ ನೋಡೋಣ. ಇದೊಂದು ಹೇಳ್ತೀನಿ, ಇದೊಂದು ಹೇಳ್ಬಿಡ್ತೇನೆ, ಮುಂದಿನೊಂದು ಹೇಳಿ ಚಿಂತನೆ ಮಾಡಿಸ್ಬಿಡೋಣ. ಮೌಲೌ ಯಚ್ಚರಣಾಂಬುಫಾಲ ಫಲಕೆ ಯಸ್ಯಾಂಘ್ರಿ ರೇಣು ಕಥಾ ಕರ್ಣೇ ವಾಚಿ ಯದೀಯನಾಮ ಹೃದಿ ಯದ್ರೂಪಂ ಯದಾಸ್ವಾದಿತಂ ಕುಕ್ಷೌ ಯತ್ತಪಸೇ ಪಟಂ ಕಟಿತಟಂ ವ್ಯಾಘ್ರಾಜಿನೇ ಸಂಸ್ಥಿತಿಃ ಪಾದೌ ಯತ್ಪುರಚಾರಿಣೌ ಸಹಿ ಸದಾ ತತ್ಕಿಂಕರ ಶಂಕರಃ. ತತ್ಕಿಂಕರ ಏವ ಶಂಕರಃ. ಶಂಕರನನ್ನ ನೋಡಿದಾಗೆಲ್ಲ ವಿಷ್ಣು ಕಿಂಕರ ಅನ್ಬೇಕಂತೆ ಬಾಯಲ್ಲಿ. ಶಂಕರ ಅವ ವಿಷ್ಣುವಿನ ಖರೇ ಕಿಂಕರ, ನಾವೆಲ್ಲ ಡೂಪ್ಲಿಕೇಟ್. ಯಾಕಂದ್ರ ಮುಂಜಾನೆ ತೀರ್ಥ ಅಂತ ತಗೊಂಡಿರ್ತೇವ, ಅದು ಸ್ವಲ್ಪ ತಲೆ ಮೇಲೆ ಹಾಕೊಂಡಿರ್ತೀವಿ, ನಮಗಿಂತ ಮೊದಲ ಅದು ಒಣಗಿ ಬಿಟ್ಟಿರ್ತದ. ಆದ್ರೆ ಶಿವನಲ್ಲಿ ಏನು ಅಂದ್ರ ಯಾವಾಗಲೂ ಭಗವಂತನ ಪಾದದ ತೀರ್ಥ ಯಾವಾಗಲೂ ಇರ್ತದಂತ. ಖರೆ ಕಿಂಕರ ಮೌಲೋ ಯಚ್ಚರಣಾಂಬುಫಾಲ ಫಲಕೆ. ನಾ ವಿಷ್ಣು ಭಕ್ತ ಅನ್ಲಿಕ್ಕೆ ವಿಷ್ಣು ಪಾದೋದಕವಾದ ಗಂಗೆಯನ್ನ ಒಣಗಿಸಿದೆ, ಕೆಳಗಿಳಿಸಿದೆ, ಕುಗ್ಗಿಸಿದೆ, ಅಸಡ್ಡೆ ಮಾಡಿದೆ. ಯಾಕೆ ನಾವು ಹಿಂಗ ತಗೊಂಡು ಹಿಂಗೆ ಹಾಕೋ ಟಪ್ ಅಂತ ಕೆಳಗೆ ಬೀಳಿಸ್ಬಿಡ್ತೀವಿ. ಮತ್ತೆ ತೀರ್ಥ ಬೀಳಿಸ್ಬೇಡ್ರಿ ಅಂದ್ಕೊಳ್ಳಿ ಎಡಗೈಲೆ ಒರೆಸ್ಬಿಟ್ಟಿರ್ತೇವೆ. ಅದು ಇನ್ನೊಬ್ರು ತುಳಿರ್ತಾರೆ, ಮತ್ತೆ ತುಳಿದ್ರಲ್ಲಿ ಅವ್ರನ್ನ ಬೈತಾರೆ. ಮತ್ತೆ ತೀರ್ಥಕ್ಕೆ ಮಹತ್ವದಪ್ಪ. ಭಗವಂತನ ವಿಷ್ಣುವಿನ ಶಾಲಿಗ್ರಾಮದ ಮೇಲೆ ಬಂದ ತೀರ್ಥ ಅದು ಸಾಧಾರಣ ಅಲ್ಲೋ. ಅದು ಎಷ್ಟು ಪುಣ್ಯ ಕೊಡ್ತದೆ. ಅಂಥ ತೀರ್ಥ ವಿಷ್ಣು ಪಾದೋದಕ ಗಂಗೆ. ನಾನು ವಿಷ್ಣು ಭಕ್ತ. ಎಲ್ಲರೂ ಯಾವಾಗೋ ಒಮ್ಮೊಮ್ಮೆ ಧರಿಸ್ತಿರ್ತಾರೆ, ಮುಂಜಾನೆ ಅಥವಾ ಸಂಜಿಕೆ. ನಾ ಯಾವಾಗಲೂ ಧರಿಸೇನೆ ಅಂತ ತೋರಿಸ್ತಾನ. ಇದು ಅಸಾಧಾರಣವಾದ ವಿಷ್ಣು ಭಕ್ತನ ಮೊದಲನೇ ಲಕ್ಷಣ. ಎರಡನೇದು ನೆನಪಿಟ್ಟುಕೊಳ್ರಿ. ಯಸ್ಯ ಫಾಲ ಫಲಕೆ ಅಂಘ್ರಿ ರೇಣು. ಯಾವ ಪರಮಾತ್ಮನ ಪಾದದ ಧೂಳು ಅದು ಮೇಲ್ನೋಟಕ್ಕೆ ಭಸ್ಮಕಂಡ ಕಾಣಿಸ್ತದಂತೆ. ವಾಸ್ತವಿಕ ಧರಿಸಿರೋದು ಭಗವಂತನ ಪಾದದ ಧೂಳನ್ನಂತೆ. ಕೆಲವ್ರು ಏನ್ ತಿಳ್ಕೊಂಡ್ಬಿಟ್ಟಾರ ಅಂದ್ರ ಭಸ್ಮ ಧರಿಸ್ಯಾನ, ಅವ ಭಸ್ಮ ಅಲ್ಲ ಅಂದ್ರ ವಾದರಾಜ. ಅವ ಯಾಕೆ ಭಸ್ಮ ಧರಿಸ್ತಾನ್ರಿ? ಅವ ಧರಿಸ್ರಿ ನೀವು ಅಂತ ಹೇಳ್ತಾನ ಹೊರತು ತಾತ ಮತ್ತು ವಿಷ್ಣು ಪಾದದ ಧೂಳನ್ನೇ ಧರಿಸಿದಾನ. ನಾವು ಮುಂಜಾನೆ ಹಚ್ಚಿರ್ತೇವೆ, ಸಂಜೆ ಅಲ್ಲ ಊಟ ಆಗೋಟ್ರಲ್ಲಿ ಅಡಗಿಸ್ಬಿಟ್ಟಿರ್ತಾರೆ. ಕೆಲವರು ಇತ್ತೀಚೆಗೆ ಆಫೀಸಿಗೆ ಹೋಗ್ಲಿಕ್ಕೆ ಕಳಿಸ್ಕೊಂಡು ಹೋಗ್ಲಿಕ್ಕೆ ಅಂತಾರ್ರಿ. ಅದು ನನಗೆ ಹಿಂಸೆ ಆಯ್ತು ಅಷ್ಟೇ. ಅದಕ್ಕಂತೆ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿ ಅಡಗಿಸ್ಕೊಂಡು ಅದು ಬ್ಯಾಡ್ರಿ ಅಂತ. ಇದು ಇಷ್ಟು ಕೆಳಗೆ ಮಟ್ಟಕ್ಕೆ ಇಳಿಬಾರ್ದು. ಶಂಕರ ಅಂಗ್ರಿಯದ ಧೂಳು ಸದಾ ಹಣೆ ಮೇಲಿರೋ ಹಾಗೆ ನೋಡ್ಕೋತಾ ಅಂತ. ಎರಡನೇ ಅಸಾಧಾರಣ ಧರ್ಮ ವಿಷ್ಣು ಭಕ್ತರಿಗೆ. ಕರಣೆ ಕಥಾ ಯಸ್ಯ ಕಥಾ ಕರಣೆ. ನಿಮಗೆ ಆಶ್ಚರ್ಯ ಆಗ್ತದೆ. ಶಿವ ಇಡೀ ಕಾಶಿ ಕ್ಷೇತ್ರದೊಳಗ ಎಲ್ಲೆಲ್ಲಿ ಪರಮಾತ್ಮನ ಮಹಿಮಾ ಹೇಳ್ತಾರೋ ಅಲ್ಲೆಲ್ಲ ಬಂದು ಕೂತಿರ್ತಾರ. ಯಾಕಂದ್ರೆ ಕೇಳಲಿಕ್ಕೆ. ಇದು ಒಂದ್ ಕಡೆ ಹೇಳುವಾಗ ಅಂದಿದ್ದಾರೆ ವಾದರಾಜರು, ಶಿವ ಕಾಶಿಗೆ ಹೋಗ್ರಿ,
9 ದಿನ ಇರ್ಬೇಕಲ್ಲಿ, 9 ದಿನ ಇರ್ಬೇಕು ಕಾಶಿ ಒಳಗೆ ನಾವು. 9 ದಿನ ಅಂದ್ರೆ ಒಂದೊಂದು ದಿನ 1 ವರ್ಷದ ಗರ್ಭವಾಸಕ್ಕೆ ಲೆಕ್ಕ. ಏನು 9 ದಿನ ಇದ್ರೆ ಮುಂದಾಗೋ ಗರ್ಭವಾಸದ ವ್ಯವಸ್ಥೆಯನ್ನು ತಪ್ಪಿಸ್ಬಿಡ್ತದಂತೆ ಕಾಶಿ. ಅದಕ್ಕೆ ಇವತ್ತಿಗೂ ಪದ್ಧತಿ, ನಾವು 9 ದಿನ ಇರಬೇಕು ಅಂತ. 9 ದಿನ ಇದ್ದು 9 ತಿಂಗಳ ಗರ್ಭವಾಸವನ್ನ ಮೀರಿ ಭಗವಂತನ ಲೋಕಕ್ಕೆ ಮುಕ್ತಿಗೆ ಹೋಗ್ತಾನಂತೆ. 1 ದಿನ ಶ್ರದ್ಧೆಯಿಂದ ಮೌನವ್ರತ ಧಾರಣೆ ಮಾಡಿ ಅಲ್ಲಿ ಮಾಡಬೇಕಾದ ಅನುಷ್ಠಾನಗಳನ್ನು ಮಾಡಿದ್ರೆ ಯಾರ ರೂಪದಲ್ಲಿ ಬೇಕಾದರೂ ಶಿವ ಇವತ್ತಿಗೂ ಬಂದು ಮಾತಾಡಿಸಿ ಹೋಗ್ತಾರೆ. ಇವತ್ತಿಗೂ ನಡೀತಾ ಇದೆ ಘಟನೆ. ಹೆಂಗ ಬರ್ತಾನೆ ಶಿವ ಅಂತ ಹೇಳುವಾಗ ಬಾಯಲ್ಲಿ ರಾಮನಾಮ ಹೇಳ್ಕೊಂಡು ಬರ್ತಾನೆ ಶಿವ. ಅಲ್ಲಿ ರಾಮನಾಮ ಹೇಳ್ತಾ ಇರ್ತಾನೆ. ವಾದರಾಜರು ಹೋದಾಗ ಶಿವ ಕಂಡದ್ದು ಹಂಗಂತೆ. ಒಂದ್ ಕಡೆ ಹೇಳ್ತಾರೆ ರಾಜರು, ಪಾಯಂ ಪಾಯಂ ಶ್ರುತಿ ಚುಲಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ ಜಲ್ಪಂ ಜಲ್ಪಂ ಪ್ರಕೃತಿ ವಿಕೃತೋ ಪ್ರಾಣಿನಾಂ ಕರ್ಣಮೂಲೆ ಮಿಥ್ಯಾ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ನೆನಪಿಟ್ಕೊಡ್ರಿ ಈ ಪದ್ಯ. ವೀಥ್ಯಾಂ ವೀಥ್ಯಾಂ ಅಟತಿ. ವೀಥಿ ಅಂದ್ರೆ ಗಲ್ಲಿ ಅಂತ ಅರ್ಥ. ಕಾಶಿ ಊರಿನ ಗಲ್ಲಿಗೆ ಓಡಾಡ್ತಿರ್ತಾನಂತೆ ಶಿವ. ಇಲ್ಲಿ ಅಲ್ಲಿ ಹೊಲಸಿರಬಹುದು. ನಮಗೆ ಇತ್ತೀಚೆಗೆ ಹೋದಾಗ ಅಲ್ಲಿ ಹೊಲಸು ಕಾಣಿಸ್ತದ, ಅಲ್ಲಿ ಅಸಡ್ಡೆ ಕಾಣಿಸ್ತದ, ಬೇಕಾದಾಗಲಿ ಆ ಗಲ್ಲಿಗೆ ಯಾವಾಗ ಬೇಕಾದ್ರೂ ಶಿವ ಅಡ್ಡಾಡ್ತಾನಂತೆ. ಒಟ್ಟು ಹೇಳ್ತಾರೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಹೆಂಗೆ ಸಂಚಾರ ಮಾಡ್ತಿರ್ತಾನಲ್ಲಿ ಅಂದದಕ್ಕೆ ಈ ಮಾತು ಬಂದಿದ್ದಾರೆ. ಹೆಂಗೆ ಅಂದ್ರೆ ಪಾಯಂ ಪಾಯಂ ಶ್ರುತಿ ಚುಲಕಿತಂ ರಾಮ ನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ. ಪಾಯಂ ಪಾಯಂ ಶ್ರುತಿ ಚುಲಕಿತಂ. ಇಡೀ ವೇದದ ಸಾರ ಅರ್ಥಭೂತವಾಗಿ ವಿಷ್ಣು ಸಹಸ್ರನಾಮದ 1000 ನಾಮಗಳ ಫಲ ಕೊಡುವಂತಹ ರಾಮ ಅನ್ನೋ ಬ್ರಹ್ಮತಾರಕ ಮಂತ್ರವನ್ನ ಸದಾ ಮನಸ್ಸಿನೊಳಗೆ ಧ್ಯಾನ ಮಾಡ್ತಾ ಮಾಡ್ತಾ ಜಲ್ಪಂ ಜಲ್ಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ. ಅಲ್ಲಿ ಬರುವ ಪ್ರಾಣಿಗಳ ಕಿವಿ ಹತ್ರಕ್ಕೆ ಬಂದು ಇದ್ದಕ್ಕಿದ್ದ ಹಾಗೆ ರಾಮ್ ಅಂತ ಹೋಗ್ಬಿಡ್ತಾನ. ರಾಮ್ ಅಂತಿರ್ತಾನ. ಯಾರು ಅಂತ ಗೊತ್ತಾಗಲ್ಲ. ಹಿಂಗೆ ತಿರುಗಿ ನೋಡಿದ್ರೆ ನಮಗೆ ಹುಚ್ಚಿಡಿತದಷ್ಟೇ. ಅಲ್ಲಿ ಶಿವ ಹಾಗೆ ಮಾಡ್ತಾನಂತೆ ಬಂದ ಭಕ್ತರಿಗೆ. ಜಲ್ಪಂ ಜಲ್ಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಂ ಅಟತಿ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಇದು ಇವತ್ತಿಗೂ ರಹಸ್ಯವಾಗಿ ಉಳಿದು ಬಿಟ್ಟಿದೆ. ಯಾಕೆ ರಹಸ್ಯ ಆಯಿತು ಅಂದ್ರೆ ಇವ ಶಿವ ಅವ ಯಾಕೆ ರಾಮನಾಮ ಹೇಳ್ತಾನ ಅಂತ ಎಲ್ರಿಗೂ ಸಂದೇಹ. ಅದಕ್ಕೆ ರಾಮ ಅಂತ ಕೇಳೋ ಶಬ್ದವನ್ನು ಅಲ್ಲಿಯವರಿಗೆ ಇದು ಶಿವ ಹೇಳ್ದ ಅಂತ ಗುರುತಿಸ್ಕೊಳ್ಳಿಕ್ ಆಗ್ತಿಲ್ಲಂತೆ. ಅದಕ್ಕೆ ಕೋಪಿ ಕಾಶಿ ನಿವಾಸಿ ಅಂತಾನೆ ಕವಿ. ಕಾಶಿಗೆ ಬಂದಾಗ ಶಿವ ಅನ್ನೋ ನಾಮ ಕೇಳಬೇಕಿತ್ತು, ರಾಮ ಅಂತ ಕೇಳಿಸ್ಲಿಕ್ಕತ್ತದ. ನನಗನಿಸ್ತದ ಕಾಶಿಯಲ್ಲಿ ಯಾರೋ ಒಬ್ರು ವಿಸ್ಮಯಕಾರಿ ಘಟನೆ ನಡೆಸ್ಲಿಕ್ಕತ್ತಾರ ಅಂತಂದ. ಯಾವ ವಿಸ್ಮಯ ಅಲ್ಲದು, ಬ್ರಹ್ಮತಾರಕ ಮಂತ್ರ. ಯಾವಾಗಲೂ ಧ್ಯಾನ ಮಾಡ್ರಿ ಅಂತ ಹೇಳಲಿಕ್ಕೆ ಕಾಶಿಯಲ್ಲಿ ಜಟಿಲನಾದ ಶಿವ ರಹಸ್ಯನಾಗಿ ಅಲ್ಲಲ್ಲಲ್ಲಿ ಬೀದಿಗಳಲ್ಲಿ ಅಲಿತಿದ್ದಾನೆ. ಇಲ್ಲಿ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಅದರಿಂದ ಅರ್ಥ ಮಾಡ್ಕೊಳ್ರಿ, ಕಾಶಿ ಯಾತ್ರೆ ಮಾಡಿದಾಗ ಇಷ್ಟು ಅದ್ಭುತವಾಗಿ ಘಟನೆಗಳು ನಡೀತಿರ್ತಾವೆ. ಪಾದರಾಜರಂದ್ರು ಸ್ವತಃ ಇನ್ನೊಬ್ರು ಕಿವಿಗೆ ಭಗವಂತನ ನಾಮವನ್ನು ಮುಟ್ಟಿಸ್ತಾನ. ತನ್ನ ಕಿವಿ ಒಳಗ ಯಾರೇ ದೇವರ ನಾಮ ಹೇಳಿದ್ರು ಕೇಳ್ತಾನಂತ ಹೋದಾಗ. ಅದಕ್ಕೆ ಕರಣೆ ಕಥಾ. ಅದಕ್ಕೆ ಕಾಶಿಗೆ ಹೋಗಿ ಭಗವಂತನ ಕಥೆ ಹೇಳ್ಬೇಕಂತೆ. ಭಕ್ತರಿಗೆ ಕೇಳ್ತಾರೋ ಬಿಡ್ತಾರೋ, ಶಿವ ಅಂತೂ ಯಾವ ಬೀದಿಯಲ್ಲಿ ನಡೀತದೆ ಅಲ್ಲಿ ಹೋಗಿ ಕೂತಿರ್ತಾನೆ. ಭಾರಿ ಅದ್ಭುತ ಕ್ಷೇತ್ರ ಅದು. ಕರ್ಣದಲ್ಲಿ ಭಗವಂತನ ಯಾವಾಗಲೂ ಕಥೆ ಕೇಳ್ತಾನ. ಮಾತಿನೊಳಗ ಯಾವಾಗಲೂ ರಾಮ ನಾಮವನ್ನ ವಾಚಿ ಯದೀಯ ನಾಮ, ವಾಚಿ ಯದೀಯ ನಾಮ, ಮಾತಿನೊಳಗ
ರಾಮನಾಮ, ಕಿವಿ ಒಳಗ ಭಗವಂತನ ಕಥಾ, ಹಣೆಯಲ್ಲಿ ದೇವರ ಪಾದದ ಧೂಳಿನ ತಿಲಕ, ತಲೆ ಮೇಲೆ ಭಗವಂತನ ಪಾದ ಉದಕ, ಹೃದಯ ದ್ರೂಪಂ, ಹೃದಯದೊಳಗೆ ಪರಮಾತ್ಮನ ರೂಪ ಆಸ್ವಾದಿಸಿದ್ರಿಂದ ನೈವೇದ್ಯವನ್ನ ಹೊಟ್ಟೆ ಒಳಗೆ ಅವನ ನಿವೇದಿತವಾದಂಥ ಅನ್ನ, ನಾನು ಯಾವಾಗಲೂ ವಿಷ್ಣುವಿನ ತಪಸ್ಸೇ ಮಾಡ್ತೇನೆ ಅಂತ ಹೇಳಿ ಬಟ್ಟೆನೂ ಧರಿಸದೇನೆ ಬರೀ ಹುಲಿ ಚರ್ಮ ಹಾಕೊಳ್ತಾನಂತೆ. ಬಟ್ಟೆ ಬೇಡ ಅಂತಾನೆ. ಯಾಕೆ ಅಂದ್ರೆ ನಾ ತಪಸ್ಸೆ ಕೊಡ್ತೇನೆ, ಇದು ವೈರಾಗ್ಯ, ಬಟ್ಟೆ ಹಾಕ್ಬೇಕು ನನಗೆ ಅಂತ ಮೈಯನ್ನು ಮುಚ್ಚಲಿಕ್ಕೆ ಕೇವಲ ಒಂದು ತುಂಡು ವ್ಯಾಘ್ರಾಚಿನವನ್ನು ಧರಿಸಿ ಪಾದುಕೆಗಳನ್ನೂ ಹಾಕೊಳ್ಳದೇನೆ ಬೀದಿ ಬೀದಿಗೆ ವಿಷ್ಣು ಭಕ್ತರು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಪಾದುಕೆಗಳನ್ನು ಹಾಕೊಳ್ಳದೆ ಇಡೀ ಪಟ್ಟಣ ಸಂಚಾರ ಮಾಡಿಕೊಂಡು ಕಾಶಿಯಲ್ಲಿ ಇದ್ದಾನಲ್ಲ ಇವ, ಅವನ ಕಿಂಕರ ಆದದ್ದಕ್ಕೆ ಇವ ಶಂಕರ ಆಗ್ಯಾನ ಅನ್ಲಿಕ್ಕೆ ಬೇರೆ ಏನು ಹೇಳಿ ಅಂತ ಅಂದ್ಬಿಟ್ಟು. ಹೀಗೆ ವಿಷ್ಣು ಕಿಂಕರತೆ ಶಂಕರನಲ್ಲಿದೆ ಅನ್ನೋದು, ವಿಷ್ಣು ಕಿಂಕರರ ಅಸಾಧಾರಣ ಧರ್ಮಗಳು ಇವನಲ್ಲಿ ಸಮನ್ವಯ ಮಾಡಿಕೊಳ್ಳಿಕ್ಕಾಗುವಷ್ಟು ಇನ್ಯಾವ ಭಕ್ತನಲ್ಲೂ ನಮಗೆ ತೋರ್ತಾ ಇಲ್ಲ ಅಂತ ಒಂದು. ಕಾಶಿಯಲ್ಲಿ ಹೀಗಿದ್ದಾನೆ ಶಿವ ಅನ್ನೋ ಸ್ಮರಣೆ ಎಲ್ಲ ವಿಷ್ಣು ಭಕ್ತರಿಗೆ ತಿಳಿಸ್ಬೇಕು ಅಂತ ಎರಡು. ಇದರಿಂದ ಶಿವ ಪ್ರೀತನಾಗ್ತಾನೆ, ಇದನ್ನ ನೋಡಿ ಆದ್ರೂ ನಾವು ವಿಷ್ಣು ಭಕ್ತರು ಹೇಗಿರಬೇಕು ಅಂತ ಸಂದೇಶ ಕೊಡ್ತಿದ್ದಾನೆ ಅನ್ನೋ ಅಪೂರ್ವವಾದ ಚಿತ್ರಣ ಕಾಶಿ ಮಹಿಮೆಯಲ್ಲಿ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಹೀಗೆ ರಾಜರ ಚಿಂತನೆಯಲ್ಲಿ ಕಾಶಿ ಮಹಿಮಾ ನಾವಿವತ್ತು ಅನುಸಂಧಾನ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ರಾಜರು ಅಲ್ಲಿರ ಗಯಾ ಕ್ಷೇತ್ರಕ್ಕೆ ಅಂತ ಪ್ರಯಾಣ ಮಾಡಿ, ಗದಾಧರನನ್ನಂತೂ ಹರಿ ಗದಾಧರ ಸದಾಧರ ಅಂತ ವರ್ಣನೆ ಮಾಡ್ತಾರೆ. ನಾಳೆ ದಿವಸನೇ ನಾವು ವಿಷ್ಣು ಪಾದಕ್ಕೆ ಹೋಗೋಣಂತೆ. ವಿಷ್ಣು ಪಾದ ಅಂದ್ರೆ ಅಲ್ಲಿರುವ ಮಹಿಮೆ ಬಹಳ ಚಮತ್ಕಾರವಾಗಿ ವರ್ಣಿಸ್ತಾರೆ. ನಾಳೆ ವಿಷ್ಣು ಪಾದದ ಸ್ಮರಣೆ ಮಾಡೋಣ. ಇವತ್ತು ಸುಧೀಂದ್ರ ತೀರ್ಥರ ಸತ್ಯಬೋಧರ ಆರಾಧನಾ ಪರ್ವಕಾಲ, ರಾಜರ ಪೂರ್ವಾರಾಧನೆ. ಹೀಗಾಗಿ ಸುಧೀಂದ್ರ ತೀರ್ಥರು ಅಂದ್ರೆ ಅವರು ಮಂತ್ರಾಲಯ ಪ್ರಭುಗಳ ಗುರುಗಳು. ಅವರ ತಪಸ್ಸು, ಅವರ ವ್ಯಕ್ತಿತ್ವ ಅದ್ಭುತವಾದ ವ್ಯಕ್ತಿತ್ವ. ಕುಶಾಗ್ರಮತಯೇ ಭಾನು ದ್ಯುತಯೇ ವಾದಿ ಭೀತಯೇ ಅಂತಾರೆ. ಸುಧೀಂದ್ರ ತೀರ್ಥರ ತಪಸ್ಸು ಎಷ್ಟಿತ್ತು ಅಂದ್ರೆ, ಕರ್ನಾಟಕ ಸಿಂಹಾಸನದ ಅಧೀಶ್ವರ ರಾಜ ಎಷ್ಟೋ ಬಾರಿ ಅವರಿಗೆ ರತ್ನಾಭಿಷೇಕ ಮಾಡಿದ್ದಂತ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ. ವ್ಯಾಧೂತಾವದ್ಯ ಹೃದಯಾಮಿತ ಕೃತಿ ರಚನಾ ಚಾರು ಚಾತುರ್ಯ ಹೃಷ್ಯತ್ ಕರ್ನಾಟಕ ಕ್ಷೋಣಿಪಾಲ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ ಪತ್ರೀಶಾರೂಢ ಲಕ್ಷ್ಮೀ ಪ್ರತಿಪದ ನಲಿನೋದಗ್ರರೋಲಂಬಲೀಲಃ ವಿಖ್ಯಾತ ಶ್ರೀ ಸುಧೀಂದ್ರ ವ್ರತಿಪತಿರತುಳಂ ಭದ್ರ ಮುನ್ನಿದ್ರಯೇನ್ನಃ. ಲಕ್ಷ್ಮೀನಾರಾಯಣನನ್ನ ಆರಾಧನೆ ಮಾಡ್ತಾ ಅನೇಕ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟು ಮಂತ್ರಾಲಯ ಪ್ರಭುಗಳಂಥ ಮಹಾನುಭಾವರನ್ನ ಒದಗಿಸಿದ ಅವರ ಅದ್ಭುತವಾದ ವ್ಯಕ್ತಿತ್ವ, ಅವರ ಆರಾಧನೆ. ಆದ್ದರಿಂದ ಅವರ ಸ್ಮರಣೆ, ಅವರ ಶ್ರದ್ಧೆಯಿಂದ ದೇವರಿಗೆ ಮೊಗ್ಗಾದಂತಹ ಬಂಗಾರದ ಹೂವನ್ನು ಏರಿಸಿದ್ರೆ ಅವರ ಶ್ರದ್ಧೆಗೆ ಭಗವಂತ ಅದನ್ನು ಅರಳಿಸ್ತಿದ್ದಂತೆ. ಪ್ಲಾಸ್ಟಿಕ್ ಹೂವಲ್ಲ, ಪ್ಲಾಸ್ಟಿಕ್ದಲ್ಲ, ಬಳ್ಳಿಯಲ್ಲಿ ಬೆಳೆದದ್ದಲ್ಲ, ಬಂಗಾರದ ಹೂ ಮೊಗ್ಗು. ಅದನ್ನ ದೇವರ ತಲೆ ಮೇಲೆ ಇಟ್ಟರೆ ಸ್ವಲ್ಪ ಸಮಯದಲ್ಲಿ ಅದು ಅರಳುತ್ತಿತ್ತಂತೆ. ಅದಕ್ಕೆ ಅರಳು ಮಲ್ಲಿಗೆ ಅಂತ ಆಯ್ತಂತೆ. ಸುಮ್ಮನೆ ಅರಳು ಮಲ್ಲಿಗೆ ತೂರ್ ಹೆಸರು ಬರ್ತದೆ. ಮಲ್ಲಿಗೆ ಎಲ್ಲ ಕಡೆ ಅರಳೇ ಅರಳುತ್ತಾವ. ಬಂಗಾರದ ಮೊಗ್ಗಾದ ಮಲ್ಲಿಗೆಯನ್ನ ತಪಸ್ಸಿನಿಂದ ಶ್ರದ್ಧೆಯಿಂದ ದೇವರಿಗೆ ಏರಿಸಿದ್ದಕ್ಕೆ ಅದನ್ನು ಅರಳಿಸಿ ದೇವರು ಸುಧೀಂದ್ರ ತೀರ್ಥರ ಮಹಿಮೆ ಎಂಥದ್ದು ಅಂತ ತೋರಿಸ್ತಿದ್ದಂತೆ. ಅಂಥ ಶಕ್ತಿ ಮಹಾನುಭಾವರಾದ ಸುಧೀಂದ್ರ ತೀರ್ಥದ್ದು. ಅವರ ಸ್ಮರಣೆ ಇವತ್ತಿನ ದಿವಸ ಚಿಂತನೆ ಮಾಡ್ತಾ, ಉತ್ತರಾರಾಧನೆ ಸತ್ಯಬೋಧ ತೀರ್ಥ ಶ್ರೀಪಾದಗಳವರದು. ಮಾಯಾ ತಮ ಖಂಡನ ಚಂಡಭಾನು. ತಮಃ ಅಂದ್ರೆ ಕತ್ತಲೆ, ಎರಡು ರೀತಿ, ಹೊರಗೊಂದು ಒಳಗೊಂದು. ಒಳಗಿನ ಕತ್ತಲೆ ಅದು ಎರಡು ರೀತಿ, ಒಂದು ಸಾಂಸಾರಿಕ, ಇನ್ನೊಂದು ಸಾಮಾಜಿಕ. ಈ ಒಳಗಿನ ಈ ಸಾಂಸಾರಿಕ ಸಾಮಾಜಿಕ ಕತ್ತಲೆಯನ್ನು ಕೂಡ ಸತ್ಯಬೋಧ ತೀರ್ಥರನ್ನ ಯಾರು
ಅವಲಂಬಿಸ್ತಾರೋ ಸೂರ್ಯನನ್ನ ರಾತ್ರಿ ತೋರಿಸಿದಂತೆ ಹೃದಯದೊಳಗೆ ಜ್ಞಾನದ ಕಿರಣವನ್ನು ಬೀರಿ ನಮಗವರು ಕತ್ತಲೆ ಕಳೀತಾರೆ ಅನ್ನೋ ಚಿಂತನೆ ಮಾಯಾ ತಮ ಖಂಡನ ಚಂಡ ಭಾನು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಹ ಮಮತವೆತ್ತ ನಮ್ಮ ಸತ್ಯಬೋಧರಾಯರ ಸ್ಮರಣೆಯನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಮಾಡಿ, ಸ್ವತಃ ವಾದಿರಾಜರ ಗ್ರಂಥದಲ್ಲೇ ನಾವು ಅವರನ್ನ ಕಾಣ್ತಿದ್ದೇವಾದ್ದರಿಂದ ಪೂರ್ವಾರಾಧನೆ, ಒಬ್ಬರ ಮಧ್ಯಾರಾಧನೆ, ಇನ್ನೊಬ್ಬರ ಉತ್ತರಾರಾಧನೆ, ಒಬ್ಬರದು ಉತ್ತರ, ಒಬ್ಬರದು ಪೂರ್ವ, ಒಬ್ಬರದು ಮಧ್ಯ, ಹೀಗೆ ನಮಗೆ ಸುಯೋಗ. ಆದ್ರಿಂದ ಇವತ್ತು ಎರಡನೇ ತ್ರಿವೇಣಿ ಸಂಗಮದ ಸ್ನಾನ. ಎರಡನೇ ತ್ರಿವೇಣಿ ಸಂಗಮದ ಸ್ನಾನ. ಪ್ರಾರಂಭದ ಉಪನ್ಯಾಸ ತ್ರಿವೇಣಿ ಸಂಗಮ, ಮುಕ್ತಾಯದ ಉಪನ್ಯಾಸ ಸಜ್ಜನರೆಂಬ ತ್ರಿವೇಣಿ ಸಂಗಮ ಅಂತ. ಮಹಾತ್ಮರ ತ್ರಿವೇಣಿ ಸಂಗಮದ ಸ್ನಾನಕ್ಕೆ ಪ್ರಾರಂಭ ಆಗಿ ಸ್ನಾನಕ್ಕೆ ಮುಕ್ತಾಯ ಆಗ್ತಾ ಇದೆ. ಅಂದ್ಮೇಲೆ ಭೋಜನ ನಾಳೆ ಆದ್ರಿಂದ ಇವತ್ತಿಲ್ಲಿಗೆ ಮುಗಿಸೋಣ. ಗಯಾಗದಾಧರನಿಂದ ಮುಂದೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಮತ್ತೆ ಮುಂದೆ ತೀರ್ಥ ಪ್ರಬಂಧದ ಪ್ರವಚನವನ್ನ ಮುಂದುವರಿಸಿ ವಾದಿರಾಜರ ಅಪೂರ್ವತೆಯನ್ನ ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಸ್ಮರಣೆಯನ್ನ ಮಾಡ್ತೇನೆ ನಾಳೆ ಅಂತ ತಿಳಿಸ್ತಾ, 11 ಗಂಟೆಗೆ ನಾಳೆ ಪ್ರವಚನ ಪ್ರಾರಂಭ ಆಗಬೇಕು ಅಂತ ತಿಳಿಸ್ತಾ ಇದೆ. 11ರಿಂದ ಸುಮಾರು ಮಧ್ಯಾಹ್ನ 1:30-2 ಗಂಟೆವರೆಗೂ ಮುಂದಿನ ತೀರ್ಥ ಪ್ರಬಂಧದ ಭಾಗದ ಪ್ರವಚನದೊಂದಿಗೆ ರಾಜರ ಚಿಂತನೆಯನ್ನು ಮಾಡ್ತಾ ನಾಳೆ ಮಂಗಳೋತ್ಸವ. ದಯಮಾಡಿ ಎಲ್ಲ ಭಗವದ್ ಭಕ್ತರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು. ಅದಾದ ನಂತರ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಕಾರ್ಯದಲ್ಲಿ ಭಾಗವಹಿಸಿ ವಾದಿರಾಜ ಮುಖ್ಯ ಪ್ರಾಣಾಂತರ್ಗತ ಹನುಮತ್ ಭೀಮ ಮಧ್ವ ಅವರು ತದಂತರ್ಯಾಮಿ ರಾಮಕೃಷ್ಣ ವೇದವ್ಯಾಸಾತ್ಮಕ ಹಯಗ್ರೀವ ಭಿನ್ನ ವಿಭರೂಪಿ ಭಗವಂತನ ಅನುಗ್ರಹ ಎಲ್ಲರೂ ಕೂಡ ಆ ರೀತಿಯ ಅನುಗ್ರಹಕ್ಕೆ ಪಾತ್ರ ಆಗುವಂತೆ ಆಗಲಿ ಅಂತ ಕೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.